ನನ್ನ ಕಾರ್ಮಿಕ ಬಾಂಧವರಿಗೆ ತಿಳಿಸುವ ವಿಷಯ ಏನೆಂದರೆ, ಈ ಉಚಿತ ಮನೆ ಯೋಜನೆಯ ಕೀರ್ತಿ ಸಲ್ಲಬೇಕಾದದ್ದು ನನ್ನ ಮಗ ವಿಷ್ಣು ಪ್ರತಾಪ್ಗೆ. ಝೀಬ್ರಾ ಕಂಪನಿ ಆಡಳಿತ ವರ್ಗಕ್ಕೂ ಕಾರ್ಮಿಕ ವರ್ಗಕ್ಕೂ ನನ್ನ ಶುಭಾಶಯಗಳು. ಈ ಕಂಪನಿಯ ಮಾಲೀಕರು ತನ್ನ ನೌಕರರನ್ನ ತನ್ನ ಮಕ್ಕಳು ಅಂತ ತಿಳ್ಕೊಂಡು ಅವರ ಎಲ್ಲ ವಿಧವಾದ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಒಂದು ಸರ್ಕಾರ ಮಾಡಬೇಕಾಗಿರೋ ಕೆಲಸನ ಒಬ್ಬ ವ್ಯಕ್ತಿ ಅಂದ್ರೆ ವಿಷ್ಣು ಪ್ರತಾಪ್ ಅವರು ಮಾಡಿದ್ದಾರೆ. ಪ್ರತಿ ಮಾಲೀಕರು ತಮ್ಮ ನೌಕರರನ್ನ ವಿಷ್ಣು ಪ್ರತಾಪ್ ಥರ ನೋಡ್ಕೊಂಡ್ರೆ ನಮ್ಮ ರಾಜ್ಯ ರಾಮರಾಜ್ಯ ಆಗೋದ್ರಲ್ಲಿ ಸಂದೇಹವೇ ಇಲ್ಲ. ಮಿಸ್ಟರ್ ವಿಷ್ಣು ಪ್ರತಾಪ್ ಸರ್, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ವಿಷ್ಣು ಪ್ರತಾಪ್ಗೆ, ವಿಷ್ಣು ಪ್ರತಾಪ್ಗೆ. ಓಕೆ, ಆಯ್ತು. ಯಾರಿದನ್ನು ಟೈಪ್ ಮಾಡಿದ್ದು? ರಾಮಯ್ಯನವರು. ಕರಿ ಅವ್ರನ್ನ. ರಾಮಯ್ಯನವರೇ, ಬಾಸ್ ಕರೀತಾ ಇದ್ದಾರೆ. ಹೌದಾ ಸರ್? ಕರೆದ್ರಂತೆ. ಏನ್ರಿ ಇದು ತಪ್ಪೇ ಟೈಪ್ ಮಾಡಿದ್ದೀರಾ? ಏನ್ ಸರ್? ಇಲ್ಲಿ ನೋಡಿ ಸರ್, ಕನ್ನಡಕ ಹೊಡೆದೋಗ್ಬಿಟ್ಟಿದೆ, ಅದಕ್ಕೆ. ಅದೆಲ್ಲ ನನಗೆ ಗೊತ್ತಿಲ್ಲ ರೀ. ಇನ್ನೊಂದ್ಸಲ ತಪ್ಪಾಗಿ ಟೈಪ್ ಮಾಡಿದ್ರೆ ನಿಮ್ಮನ್ನ ಕೆಲಸದಿಂದ ತೆಗೆದಾಕ್ಬಿಡ್ತೀನಿ ಅಷ್ಟೇ. ಸರ್, ಇನ್ನೊಂದ್ಸಲ ಈ ತಪ್ಪು ಮಾಡಲ್ಲ ಸರ್, ಈ ಸಲ ಕ್ಷಮಿಸಿಬಿಡಿ. ಸರಿ, ಹೋಗಿ. ಅಕ್ಕ ಬಂದ್ಲು, ಅಕ್ಕ ಬಂದ್ಲು. ಅಕ್ಕ ಇಷ್ಟೋ ತನಕ ಎಲ್ಲಿ ಹೋಗ್ಬಿಟ್ಟಿದೆ? ಝೀಬ್ರಾ ಕಂಪ್ನಿಗೆ ಅಪ್ಲಿಕೇಶನ್ ಹಾಕಕ್ ಹೋಗಿದ್ದೆ. ಅದ್ ಸರಿ, ಅಪ್ಪ ಬೆಳಿಗ್ಗೆ ಊಟ ತಗೊಂಡ್ ಹೋದ್ರ? ಹೇಗಕ್ಕ ತಗೊಂಡೋಗ್ತಾರೆ? ನೀನಂತೂ ಮನೇಲಿರ್ಲಿಲ್ಲ, ನನಗಂತೂ ಅಡಿಗೆ ಮಾಡಕ್ಕೆ ಬರಲ್ಲ. ಹಾಗಾದ್ರೆ ಬೆಳಗ್ಗೆಯಿಂದ ನೀವಿಬ್ರು ಏನು ತಿಂದೇ ಇಲ್ವಾ? ಅಪ್ಪ ನಮ್ಮಿಬ್ರಿಗೂ ಹೋಟ್ಲಿಂದ ತಂದ್ಕೊಟ್ರು, ನೀವು ಸ್ವಲ್ಪ ತಿಂದು ಹೋಗಿ ಅಂತ ಹೇಳ್ದೆ. ಅದಕ್ಕೆ ಅವರು ಬೇಡ, ಅಡ್ಜಸ್ಟ್ ಮಾಡ್ಕೊತೀನಿ, ನೋ ಪ್ರಾಬ್ಲಮ್ ಅಂತ ಹೇಳ್ಬಿಟ್ರು. ಅಪ್ಪ ಯಾವಾಗ್ಲೂ ಹೀಗೇನೆ, ಎಷ್ಟೇ ಪ್ರಾಬ್ಲಮ್ ಇದ್ರು ನೋ ಪ್ರಾಬ್ಲಮ್ ಅಂತ ಹೇಳಿ ಹೊರಟೋಗ್ತಾರೆ. ಅಕ್ಕ, ಅವ್ರು ಹಾಕೊಂಡಿರೋ ಕನ್ನಡಕ ಚೂರಾಗಿ ಹೊಡೆದು ಪವರ್ ಹೊರಟೋಗಿದ್ರು ಅವ್ರು ಅದನ್ನ ಬದಲಾಯಿಸಿ ಹಾಗೆ ಹಾಕೊಂಡಿದ್ದಾರೆ. ಕೇಳಿದ್ರೆ ನೋ ಪ್ರಾಬ್ಲಮ್ ಅಂದ್ಬಿಡ್ತಾರೆ. ಅಪ್ಪನಿಗೆ ಇವತ್ತು ಸಂಬಳ ಬರುತ್ತೆ. ನಾವೆಲ್ಲ ಒಟ್ಟಿಗೆ ಹೋಗಿ ಅಪ್ಪನಿಗೆ ಹೊಸ ಕನ್ನಡಕ ಕೊಡ್ಸೋಣ ಅಕ್ಕ, ಕೊಡ್ಸೋಣ. ಅಪ್ಪ, ಇದೇನಪ್ಪ? ಯಾಕಪ್ಪ ಇಷ್ಟೊತ್ತು? ಅಯ್ಯೋ, ಆಫೀಸ್ನಲ್ಲಿ ಬಹಳ ಕೆಲಸ ಇತ್ತು ಕಣಮ್ಮ. ಈ ಮಧ್ಯೆ ಮಳೆ ಬೇರೆ ಬಂದ್ಬಿಡ್ತು. ನಿಲ್ಲುತ್ತೇನೋ ಅಂತ ನೋಡ್ದೆ, ನಿಲ್ಲಿಲ್ಲ, ನೆನ್ಕೊಂಡೇ ಬಂದ್ಬಿಟ್ಟೆ. ಏನಪ್ಪ ನೀವು? ಅಯ್ಯೋ, ನೋಡಿದ್ರಪ್ಪ, ಆಗ್ಲೇ ನೆಗಡಿ ಶುರುವಾಗೋಯ್ತು. ಆ ಪ್ರಶಾಂತ್, ಬೇಗ ಹೋಗಿ ವಿಕ್ಸ್ ತಗೊಂಡ್ ಬಾ. ಸರಿ ಅಕ್ಕ. ನೋ ಪ್ರಾಬ್ಲಮ್. ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೋತಾರನಯ್ಯ. ಈಗ ನಾನು ಬರ್ತಾ ಡಾಕ್ಟರ್ ಹತ್ರ ಹೋಗಿ ಬಂದೆ. ಇನ್ನು ಸ್ವಲ್ಪ ದಿವಸದಲ್ಲಿ ಅವ್ರು ನನ್ನ ಕಾಲನ್ನ ಆಪರೇಷನ್ ಮಾಡ್ತಾರಂತೆ. ಆಮೇಲೆ ನೀನು ಎಲ್ಲರ ಹಾಗೆ ನಡಿಬಹುದು, ಓಡಬಹುದು, ಕ್ರಿಕೆಟ್ ಆಡಬಹುದು, ಫುಟ್ಬಾಲ್ ಆಡಬಹುದು, ಕುಣಿಬಹುದು, ನೆಗಿಬಹುದು ಅಂತ ಕಣಯ್ಯ. ನಿಜವಾಗ್ಲೂ ನನ್ ಕಾಲ್ ಸರಿ ಹೋಗುತ್ತಾ ಅಪ್ಪ? ಖಂಡಿತವಾಗ್ಲು ಕಣಪ್ಪ, ಖಂಡಿತವಾಗ್ಲು. ಅಪ್ಪ ಎದ್ದೇಳಿ. ಅಯ್ಯೋ, ಸ್ವಲ್ಪ ನೆಗಡಿ ಆಗೋದಕ್ಕೆ ಇಷ್ಟೊಂದು ಉಪಚಾರನಾ? ನೀವು ಮಾತಾಡದೆ ಸುಮ್ಮನೆ ಇರಿ. ಆಯ್ತು ಆಯ್ತು, ತಗೊಳಮ್ಮ ಈ ತಿಂಗಳ ಸಂಬಳ. ಹಾ, ನಡೀರಿ ಹೋಗೋಣ. ಎಲ್ಲಿಗೆ? ಕನ್ನಡಕ ತರೋದಿಕ್ಕೆ. ನನಗೆ ಕನ್ನಡಕ ಇದೆಯಲ್ಲಮ್ಮ. ಅಪ್ಪ, ಇದನ್ ಯಾರಾದ್ರೂ ಕನ್ನಡಕ ಅಂತಾರ? ಆ ಕಡೆ ಗ್ಲಾಸ್ ಪೂರ್ತಿ ಒಡೆದು ಹೋಗಿದೆ, ಈ ಕಡೆ ಫ್ರೇಮ್ ಕಿತ್ತು ಹೋಗಿದೆ. ಹೊಸ ಕನ್ನಡಕ ತಗೊಳ್ಳಿಪ್ಪ. ಆಯ್ತು ಆಯ್ತು, ತಗೋಣ. ಹೊಸ ಕನ್ನಡಕ ಎಷ್ಟಮ್ಮ ಆಗುತ್ತೆ? ಓನ್ಲಿ 300. ಓನ್ಲಿ 300? ದಟ್ಸ್ ಆಲ್, ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ನಮ್ಮ ಶೆಟ್ರ್ ಅಂಗಡಿಗೆ ಎಷ್ಟಮ್ಮ ಕೊಡ್ಬೇಕು? 700. ಹಾಲ್ನವನಿಗೆ 300 ರೂಪಾಯಿ. ಆಮೇಲೆ ನಮ್ಮ ಪ್ರಶಾಂತನ ಕಾಲಿನ ಔಷಧಿಗೆ 200. ನಿನ್ನ ಕಾಲೇಜ್ ಫೀಸು 400 ರೂಪಾಯಿ. 400 ರೂಪಾಯಿ. ಒಟ್ಟು ಎಷ್ಟಮ್ಮ ಆಯ್ತು? ಒಟ್ಟು 1600 ರೂಪಾಯಿ ಆಯ್ತು. ನನಗೆ ಬರೋ ಸಂಬಳ 1500 ರೂಪಾಯಿ. ಅಂದ್ರೆ ಇನ್ನೂ 100 ರೂಪಾಯಿ ನಾನು ಈ ತಿಂಗಳು ಸಾಲ ಮಾಡ್ಬೇಕು. ಇಂಥದ್ರಲ್ಲಿ 300 ರೂಪಾಯಿ ಕೊಟ್ಟು ಹೊಸ ಕನ್ನಡಕ ಹೇಗಮ್ಮ ತಗೊಳ್ಳೋದು?
ಏನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ನಿಮ್ಮಂತ ಮುದ್ದಾದ ಮಕ್ಕಳಿಗೆ ನಾನು ತಂದೆ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೀನಿ. ಈ ವಿಶಾಲವಾದ ಪ್ರಪಂಚ ನೋಡೋದಕ್ಕೆ ನನ್ನ 2 ಕಣ್ಣುಗಳು ಮುಖ್ಯ ಅಲ್ಲ, ನನ್ನ ಜೊತೆಗಿರೋ ಈ 6 ಕಣ್ಣುಗಳು ಬಹಳ ಮುಖ್ಯ. ನನ್ನ ಕಣ್ಣುಗಳಿಗೆ ಏನಾದರೂ ಚಿಂತೆ ಇಲ್ಲ, ಆದ್ರೆ ನನ್ನ ಒಟ್ಟಿಗಿರೋ ಈ 6 ಕಣ್ಣುಗಳಿಗೆ ಏನೂ ಆಗದಾಗ ನೋಡ್ಕೊಳ್ಳೋದು ನನ್ನ ಕರ್ತವ್ಯ, ನನ್ನ ಕರ್ತವ್ಯ. ವಿಷ್ಣು, ಸೇಲ್ಸ್ ಎಲ್ಲ ಹೇಗಿದೆ? ಫ್ಯಾಂಟಾಸ್ಟಿಕ್ ಡ್ಯಾಡ್. ಕೈ ತುಂಬಾ ಆರ್ಡರ್ಸ್ ಇದೆ. ಇದಕ್ಕೆಲ್ಲ ನೀವೇ ಕಾರಣ. ಇದರಲ್ಲಿ ನನ್ನ ಮಗ ವಿಷ್ಣುದು ಪಾಲಿದೆ. ನೀನು ನನ್ನ ಬಲಗೈಯಾಗಿ ನಿಂತ್ಕೊಂಡು ಸಹಾಯ ಮಾಡದೇ ಇದ್ದಿದ್ರೆ. ಬರೀ ನನ್ನ ಮಾತ್ರ ಹೊಗಳ್ಬೇಡಿ, ನಿಮ್ಮ ಮಳಿಯಂದ್ರು ಕೂತಿದ್ದಾರೆ. ಐ ಆಮ್ ಪ್ರೌಡ್ ಆಫ್ ಹಿಮ್ ಆಲ್ಸೋ. ಐ ಸೇ ಮ್ಯಾನೇಜರ್ ಆಗಿ ಹಿ ಇಸ್ ಡೂಯಿಂಗ್ ಫ್ಯಾಂಟಾಸ್ಟಿಕ್. ಕೀಪ್ ಇಟ್ ಅಪ್. ಸರ್, ನಾನು ಇವತ್ತು ಈ ಸ್ಥಿತಿಲಿ ಇರೋದಕ್ಕೆ ನಿಮ್ಮಿಬ್ಬರ ಆಶೀರ್ವಾದನೇ ಕಾರಣ ಸರ್. ಆಹಾ, ಬರೀ ಅಪ್ಪ ಅಂಡನೆ ಹೊಗಳ್ತಿದ್ರೆ ಹೇಗೆ? ನನ್ನ ಮರ್ತ್ ಬಿಟ್ರಾ? ನಾನ್ ಗಲಾಟೆ ಮಾಡಿ ನಿಮ್ಮನ್ನ ಮದ್ವೆ ಆಗದಿದ್ರೆ ನೀವಿಷ್ಟು ಮೇಲ್ ಬರ್ತಿದ್ರಾ? ವೀಣಾ, ಅದೇನು ಆಫೀಸಿಗೆ ಬಂದಿದ್ಯಾ? ಇದೇನಿದು? ಅಣ್ಣ, ನೀನ್ ಎಲ್ಲೆಲ್ಲಿಂದ ಹುಡ್ಕೋದು? ಇವತ್ತು ಅಣ್ಣ ತಂಗಿ ಹಬ್ಬ ಅಂತ ಗೊತ್ತಿಲ್ಲ ನಿಂಗೆ? ಕೊಡು, ಕೈ ಕೊಡು. ಅಣ್ಣ, ಮಾಮೂಲಿ ಓಹೋ, ಮಾಮೂಲಿ. ಬರೀ 500 ರೂಪಾಯ? ಅಣ್ಣ, ಟೂ ಬ್ಯಾಡ್. ಬರ್ತಾ ಬರ್ತಾ ಕಂಜೂಸ್ ಆಗ್ತಾ ಇದ್ಯಾ? ಅಲ್ಲ, ಹೋದ್ಸಲನೇ 1000 ರೂಪಾಯಿ ಕೊಟ್ಟಿದ್ದೆ. ನಾನೆಲ್ಲಿ ಕೊಟ್ಟೆ? ನನಗ್ ಡ್ಯಾಡ್ ಕೊಟ್ರು, ಡ್ಯಾಡ್ ಗಾರ್ಡ್ ಕೊಟ್ರು. ಈ ಡ್ಯಾಡಿಗೆ ಜಾಸ್ತಿ ಕೊಡು ಅಂತ ಆ ಗಾರ್ಡ್ ಕೇಳು. ಆ ಗಾರ್ಡ್ ಈ ಡ್ಯಾಡ್ ಕೊಡ್ತಾರೆ, ಈ ಡ್ಯಾಡ್ ನನಗ್ ಕೊಡ್ತಾರೆ, ನಾನು ಈ ಮ್ಯಾಡ್ ಕೊಡ್ತೀನಿ. ಓಕೆ ಅಣ್ಣ, ಕುಮಾರ್, ನನ್ನ ತಂಗಿ ಯಾವಾಗ್ಲೂ ಹೀಗೆ ನಗನಗ್ತಾ ಸಂತೋಷವಾಗಿರ್ಬೇಕು. ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಇಲ್ಲ, ಅಣ್ಣನಾಗಿ ನಾನು ಚೆನ್ನಾಗಿ ನೋಡ್ಕೋತಾ ಇದ್ದೀನಿ ಸರ್. ವೀಣಾ, ನಾನು ಯಾವತ್ತಾರು ನಿಮ್ಗೆ ತೊಂದರೆ ಮಾಡಿದ್ನಾ? ನಾನು ತಮಾಷೆ ಮಾಡಿದೆ ಕುಮಾರ್. ನನ್ನ ತಂಗಿ ಸಂತೋಷವಾಗಿದ್ರೆ ಅದ್ ನನಗ್ ಸಂತೋಷ. ನೀವಿಬ್ರು ನಗನಗ್ತಾ ಇದ್ರೆ ನಮ್ಮ ಮನೆ ಸಂತೋಷದಲ್ಲಿ ಉಕ್ಕಿ ಹರಿಯುತ್ತೆ. ಏನ್ ಡ್ಯಾಡಿ? ಹೌದು ಹೌದು ಹೌದು. you idiot, rascal. ಎಕ್ಸ್ಕ್ಯೂಸ್ ಮೀ, ಏನ್ ಕರೆದ್ರಿ ನೀವು ನನ್ನ? ನೋಡ್ರಿ ಇಲ್ಲಿ ಕಾರ್ ನಲ್ಲಿ ಹೋಗ್ತಾ ಇದ್ರೆ ಪ್ರಪಂಚನೇ ಕಣ್ಣು ಕಾಣಿಸಲ್ವಾ? ಅಕ್ಕ ಪಕ್ಕ ನೋಡ್ಕೊಂಡು ಹೋಗ್ಬೇಕು ಅನ್ನೋ ಜ್ಞಾನ ಬೇಡವೇನ್ರಿ ನಿಮ್ಗೆ? ಐ ಆಮ್ ಸಾರಿ, ಐ ಆಮ್ ರಿಯಲಿ ಸಾರಿ. ಇಲ್ಲಿ ಕೊಚ್ಚೆ ಇರುತ್ತೆ ಅನ್ನೋದಾಗ್ಲಿ, ಅದ್ರ ಮೇಲೆ ನನ್ನ ಕಾರ್ ಹೋಗುತ್ತೆ ಅನ್ನೋದಾಗ್ಲಿ, ಆ ಕೊಚ್ಚೆ ನಿಮ್ಮ ಬಟ್ಟೆ ಮೇಲೆ ಹಾರುತ್ತೆ ಅನ್ನೋದಾಗ್ಲಿ ನನಗೆ ಗೊತ್ತಿರಲಿಲ್ಲ. ಆದ್ರೆ ನೀವು ಮಾತಾಡ್ತಾ ಇರೋ ರೀತಿ ನೋಡಿದ್ರೆ ಸೀದಾ ನನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಕೇಸ್ ಬುಕ್ ಮಾಡ್ಬಿಟ್ಟು ನನ್ನ ಕಟ್ಕಟೆ ನಿಲ್ಸುವಾಗ ಮಾತಾಡ್ತಿದ್ರಲ್ಲ. ಅಂಡ್ ವಾಟ್ ಲ್ಯಾಂಗ್ವೇಜ್ ಯು ಆರ್ ಯೂಸಿಂಗ್? ಇನ್ ಹ್ಯಾಕ್ ಕರಿಬೇಕು? ನನ್ ಡ್ರೆಸ್ ಎಲ್ಲ ಹಾಳಾಗೋಯ್ತಲ್ಲ, ನಾನ್ ಹ್ಯಾಕ್ ಹೋಗ್ಬೇಕು ಹೇಳಿ? ಕಮ್ ಆನ್, ಟೆಲ್ ಮೀ. ನಾನು ಬೇಕು ಅಂತ ಮಾಡಿಲ್ಲ ಅಂತ ಹೇಳ್ತಿದ್ದೀನಲ್ಲ, ಈಗ ಏನ್ ಮಾಡೋದು ಸಾಧ್ಯ ಹೇಳಿ? ಒಂದ್ ಕೆಲಸ ಮಾಡಿ, ನಿಮ್ ಬಟ್ಟೆ ಕೊಡಿ, ನಾನು ಡ್ರೈ ವಾಶ್ ಮಾಡಿ ವಾಪಸ್ ತಂದು ಕೊಡ್ತೀನಿ. ಓ, ಐ ಆಮ್ ಸಾರಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಅಥವಾ ನನ್ನ ಜೊತೆ ಬನ್ನಿ, ನಾನು ನಿಮ್ಮನ್ನು ಡ್ರಾಪ್ ಮಾಡ್ತೀನಿ. ನೋ ಥ್ಯಾಂಕ್ಸ್. ದಯವಿಟ್ಟು ಕಾರ್ನಲ್ಲಿ ಓಡಾಡೋ ನಿಮ್ಮಂಥವ್ರು ಕಾಲ್ನಲ್ಲಿ ನಡೆಯೋ ನಮ್ಮಂಥವ್ರ ಮೇಲೆ ಕನಿಕರ, ಮನುಷ್ಯತ್ವ ತೋರಿಸಿದ್ರೆ ಅಷ್ಟೇ ಸಾಕು. ವಾಹ್, ಏನ್ ಚಮಕ್, ಏನ್ ಸ್ಟೈಲು. ಮೊದಲನೇ ಭೇಟಿನಲ್ಲೇ ನನ್ನ ಹೃದಯನ ಸೆರೆ ಹಿಡಿದ್ಬಿಟ್ಲು. ಈ ಹುಡುಗಿ ಯಾರು ಅಂತ ನಾ ತಿಳ್ಕೋಬೇಕು. ನಾನ್ ತಿಳ್ಕೊತೀನಿ. ಅವಳನ್ನ ಇನ್ನೊಂದ್ಸಲ ನಾನು ಭೇಟಿ ಮಾಡ್ಬೇಕು. ನಾನ್ ಮೀಟ್ ಮಾಡಿಸ್ತೀನಿ. ಮೀಟ್ ಮಾಡಿಸ್ತೀಯಾ? 100% ಆ ವಿಚಾರ ನನಗೆ ಬಿಡು ಗುರು. ಶಾಬಾಷ್. ಶಾಂತಿ, ಅಯ್ಯೋ, ಇಂಟರ್ವ್ಯೂ ಬೇರೆ ಲೇಟ್ ಆಯ್ತು. ನನ್ನ ಸರ್ಟಿಫಿಕೇಟ್ಸ್ ಫೈಲ್ ಅಲ್ಲಿ ಎಲ್ಲಮ್ಮ? ಅಕ್ಕ ಇಲ್ಲಿದೆ. ಅಕ್ಕ, ನಾನು ಯಾವ್ದಾದ್ರು ಕಂಪನಿಗೆ ಅಪ್ಲಿಕೇಶನ್ ಹಾಕ್ಲಾ? ನಿನಗೇನು ಬುದ್ಧಿ ಗಿದ್ದಿ ಕೆಟ್ಟಿದ್ಯೇನೆ? ಈಗ ತಾನೇ ಫೈನಲ್ ಇಯರ್ಗೆ ಎಂಟರ್ ಆಗಿದ್ಯಾ, ಆಗ್ಲೇ ಕೆಲ್ಸದ ಬಗ್ಗೆ ಮಾತಾಡ್ತಿದ್ಯಲ್ಲ. ನೋಡು, ನೀನಿನ್ನೂ ತುಂಬಾ ಓದ್ಬೇಕು. ಅಕ್ಕ, BA ಓದಿದ್ರು ಕೆಲಸ ಮಾಡ್ಬೇಕು, IAS ಓದಿದ್ರು ಕೆಲಸ ಮಾಡ್ಬೇಕು. ಅಷ್ಟಕ್ಕೂ ಟೈಮ್ ವೇಸ್ಟ್ ಮಾಡ್ಕೊಂಡು ಯಾಕೆ ಓದ್ಬೇಕು? ನೀನೇ ಹೇಳು. ಟೈಮ್ ವೇಸ್ಟಾ? ನೋಡು ಶಾಂತಿ, ಮನುಷ್ಯನಿಗೆ ಒಂದ್ರ ಮೇಲೊಂದು ಡಿಗ್ರಿ ಸಿಗ್ತಾ ಹೋದ ಹಾಗೆಲ್ಲ ಡಿಗ್ನಿಟಿ, ಸ್ಯಾಲ್ರಿ,
ಆಟೋಮೆಟಿಕ್ ಆಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಅಲ್ಲದೆ ನೀನಿನ್ನು ಚಿಕ್ಕವಳು. ಹಾಗಾದ್ರೆ ನೀನು ಇನ್ನು ಚಿಕ್ಕವಳೆ. ನೀನ್ ಯಾಕೆ ಓದ್ಬಾರ್ದು? ನಾವಿಬ್ರು ಓದ್ತಾನೆ ಇದ್ರೆ ಅಪ್ಪ ನೋಡ್ಕೊಳ್ಳೋರು ಯಾರು? ಅಪ್ಪ ರಿಟೈರ್ಡ್ ಆದ್ಮೇಲೆ ಈ ಮನೆ ಜವಾಬ್ದಾರಿ ತಗೊಂಡು ನಿಮ್ಮನ್ನೆಲ್ಲ ನೋಡ್ಕೋಬೇಕಾದ ಕರ್ತವ್ಯ ನಂದು. ಅಕ್ಕ, ಒಬ್ರಿಗೊಬ್ರು ಸೇರಿ ಕೆಲಸ ಮಾಡಿದ್ರೆ ಜೀವನ ಚೆನ್ನಾಗಿರುತ್ತೆ ಅಲ್ವಾಕ? ನಿಜ, ಚೆನ್ನಾಗೇ ಇರುತ್ತೆ. ಆದ್ರೆ ನಿನ್ನಿಂದ ದುಡಿಸ್ಕೊಳ್ಳುವಂತ ಸಮಯ ಇನ್ನೂ ಬಂದಿಲ್ಲ. ಮೊದಲು ನೀನ್ ಚೆನ್ನಾಗಿ ಓದಿ ಒಳ್ಳೆ ಪೋಸ್ಟ್ ಜಾಯಿನ್ ಆಗಿ ಹೆಸರು ಮಾಡು. ಅಲ್ಲಿವರೆಗೂ ನಾನ್ ದುಡಿತೀನಿ. ತಿಳಿತಾ? ಅವಳು ತಿಳಿತು ಇಲ್ವೋ? ನನಗಂತೂ ಚೆನ್ನಾಗಿ ತಿಳಿತು. ನೋ ಪ್ರಾಬ್ಲಮ್. ಅಯ್ಯೋ, ಲೇಟ್ ಆಗೋಯ್ತು. ನೋಡಿ, ನಾನು ಇಂಟರ್ವ್ಯೂಗೆ ಹೋಗೋ ವಿಷಯನ ಅಪ್ಪನ್ಗೆ ಹೇಳ್ಬೇಡಿ. ಯಾಕೆ? ನಾನು ಓದೋದನ್ ಬಿಟ್ಟು ಕೆಲ್ಸಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತ ಅಪ್ಪನಿಗೆ ಗೊತ್ತಾದ್ರೆ ನೊಂದ್ಕೋತಾರೆ. ಅದಕ್ಕೆ. ಓಕೆ, ಸಸ್ಪೆನ್ಸ್ ಅಂಡ್ ಸೀಕ್ರೆಟ್. ಆಮ್ ಐ ರೈಟ್? ಗುರು, ನನ್ ಕೆಲಸ ಮಾಡಿ ಮುಗಿಸಿದ್ದೀನಿ. ಮುಂದಿಂದು ನಿಂದು. ಅಯ್ಯೋ, ಬ್ರೇಕ್ ಇಲ್ಲ. ಅಯ್ಯೋ, ಅಯ್ಯೋ, ಅಮ್ಮ, ಅಯ್ಯೋ, ಸಾರಿ ಸರ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಎಕ್ಸ್ಕ್ಯೂಸ್ ಮೀ, ಸಾರಿ. ನೀವಾ ನನ್ನ ಮೇಲೆ ಸೇಡ್ ತೀರಿಸ್ಕೊತಾ ಇದ್ದೀರಾ? ಇಲ್ಲ ರೀ, ಬ್ರೇಕ್ ಕಟ್ ಆಗೋಯ್ತು. ನೋ 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 ನೋ, ನಾನ್ ನಂಬಲ್ಲ. ನನ್ನ ಮೇಲಿರೋ ಕೋಪಕ್ಕೆ ಆ ಸೈಕಲ್ ಬ್ರೇಕ್ ಮೇಲೆ ಹಾಕಿ ಅಪವಾದ ಹೊರಿಸ್ತಾ ಇದ್ದೀರಾ? ಅದು ಮಾತಾಡೋಣ ಅಂತಾರ? ಏನ್ರಿ ನಾಟಕ ಆಡ್ತಿದ್ದೀರಾ? ಅಯ್ಯೋ, ಸತ್ಯವಾಗ್ಲೂ ಇಲ್ಲ ರೀ. ಬೈ ಆಕ್ಸಿಡೆಂಟ್ ಇದಾಗಿತ್ತು. ನೀವು ಮಾಡಿದ್ರೆ ಮಾತ್ರ ಆಕ್ಸಿಡೆಂಟ್. ಅವತ್ತು ನಂದೇ ತಪ್ಪು ಅಂತ ಕಿರ್ತಿ ರಾದ್ದಾಂತ ಮಾಡ್ಬಿಟ್ರಿ. ಆಕ್ಸಿಡೆಂಟ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು ನಾನು ಒಂದು ಮಾತು ಕೇಳಿಲ್ಲ. ನೋ 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 ನೋ, ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು. ನಡೀರಿ ನಡೀರಿ ಪೊಲೀಸ್ ಸ್ಟೇಷನ್ಗೆ. ಪೊಲೀಸ್ ಸ್ಟೇಷನ್? ಏನ್ ಮಾಡ್ತಿದ್ದೀರಾ? ನಾನು ಜೀಬ್ರಾ ಕಂಪ್ನಿಲಿ ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕು. ಟೈಮ್ ಆಗೋಯ್ತು ಸರ್. ಜೀಬ್ರಾ ಕಂಪ್ನಿಲಿ ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕಾ? ಡೋಂಟ್ ವರಿ, ಡೋಂಟ್ ವರಿ. ತಪ್ಪು ಒಪ್ಕೊಂಡ್ರೆ ಕ್ಷಮಿಸೋದೆ ಈ ವಿಷ್ಣು ಸ್ಟೈಲ್. ಹೊರಡ್ ಬನ್ನಿ, ದೇವ್ರು ಒಳ್ಳೇದು ಮಾಡಿ. ವಿಶ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಹಲೋ, ನಮಸ್ಕಾರ. ಇಲ್ಲಿ ನನ್ನ ಹೆಸರು ರಾಜ, ಏಜ್ 25, ಹೈಟ್ 6.5, ಈ ಫ್ಯಾಕ್ಟರಿ ಜನರಲ್ ಮ್ಯಾನೇಜರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಟೇಕ್ ಯುವರ್ ಸೀಟ್. ಇಲ್ಲಿ ಆ ಸೀಟ್ ನಂದೆ. ಸದ್ಯಕ್ಕೆ ನಿಮ್ದು. ಕೂತ್ಕೊಳ್ಳಿ, ಸರ್. ಕೂತ್ಕೊಳ್ಳಿ. ಸರ್, ಐ ಜಸ್ಟ್ ಸಿಟ್ ಡೌನ್. ಕಮ್ ಆನ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಸರ್, ಐ ಆಮ್ BA ಪಾಸ್ಟ್ ಗ್ರಾಜುಯೇಟ್. ಫೈನ್. ಫೇಲ್ ಆಗಿದ್ದು ಚಿಂತೆ ಇಲ್ಲ. ಅಲ್ಲ ಸರ್, ನನಗೆ ಒಂದು ಕೆಲಸ ಬೇಕು ಸರ್. ಒಂದು ಕೆಲಸ ಎರಡು ತಗೋ. ನಿನಗೇನು ಬೇಕು ಎಲ್ಲ ತಗೋ. ಅಲ್ಲ ಸರ್, ಇಂಟರ್ವ್ಯೂ ಕ್ವೆಶ್ಚನ್ಸ್. ನೋ ಇಂಟರ್ವ್ಯೂ, ನೋ ಕ್ವಶನ್, ನೋ ಆನ್ಸರ್. ನಿನ್ ಕೆಲಸ ಗ್ಯಾರಂಟಿ. ನಿಜವಾಗ್ಲೂ? ಬರೀ ಕೆಲಸ ಏನು, ಇಡೀ ಫ್ಯಾಕ್ಟರಿ ನಿಂದು. ಫ್ಯಾಕ್ಟರಿ? ತಿಂಗಳಿಗೆ 3,000 ರೂಪಾಯಿ ಸಂಬಳ, ದಿನಕ್ಕೆ 2 ಕಾಫಿ. ಹಲೋ ಮೇಡಮ್, 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 ಅಪಾಯಿಂಟ್ಮೆಂಟ್ ಆರ್ಡರ್. ಹಲೋ ಮೇಡಮ್, ದಾರಿ ಆ ಕಡೆ ಅಲ್ಲ, ಈ ಕಡೆ, ಈ ಕಡೆ. ಸಾರಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಮೆನ್ಷನ್ ನಾಟ್. ಓಕೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಕ್ಯಾಂಡಿಡೇಟ್ಸ್ ನ ಒಬ್ಬರ ಕಳ್ಸಿ. ಸರ್, ಹೊಸ ಮ್ಯಾನೇಜರ್ ಇಂಟರ್ವ್ಯೂ ಮಾಡಿದ್ದು ಆಯ್ತು, ಕೆಲಸ ಕೊಟ್ಟಿದ್ದು ಆಯ್ತು ಸರ್. ಹೊಸ ಮ್ಯಾನೇಜರ? ಯಾರೇ ನೀವು? ಹಲೋ. ಅಯ್ಯಪ್ಪ, ನೀನಾ? ಒಳಗೆ ಯಾಕೆ ಬಂದೆ? ಕೊಳಕ ಇಲ್ವೇ? ಕ್ಲೀನ್ ಆಗಿ ಬಂದಿದ್ದೀನಿ. ಇಲ್ಲಿ ಯಾಕೆ ಕೂತಿದ್ಯಾ? ಬಿಲ್ಲ ಅಂದ್ರೆ ಇಲ್ಲಿ ಕುತ್ಕೊಂಡ್ರೆ ಬಿಲ್ ಕೊಡ್ಬೇಕಾ? ಓಹೋ, ಆಫೀಸ್ ನ ರೆಸ್ಟೋರೆಂಟ್ ಮಾಡ್ಬಿಟ್ರಾ? ಇಲ್ಲಿ ಯಾಕೆ ಕೂತಿದ್ಯಾ? ಓಹೋ, ಸಾರಿ ಸಾರಿ, ಗೊತ್ತಾಯ್ತು. ಯಾಕೆ ಕಿರ್ಚ್ಕೊಂತೀರಾ? ಕಿರ್ಚಿ ಸ್ಟ್ರೈನ್ ಯಾಕೆ ಮಾಡ್ಕೊತೀರಾ? ನನಗೂ ಕಿವಿ ಕೇಳಿಸುತ್ತೆ. ಬನ್ನಿ ಕುತ್ಕೊಳ್ಳಿ. 9 ಗಂಟೆಗೆ ಅಪಾಯಿಂಟ್ಮೆಂಟ್ ಆಯ್ತು. ಈಗ 10 ಗಂಟೆಗೆ ರಿಟೈರ್ಡ್ ಆಗ್ತಾ ಇದ್ದೀನಿ. ವೀರು ಸಾಹೇಬರಿಗೊಂದೊಟ್ಟ ನೀರು. ನಾನಿನ್ ಬರಲ್ಲ. ಯಾಕೆ? ಸಾರಿ, ಬರ್ತೀನಿ. ಬಾಯ್. ಯಾರು? ಇಂಟರ್ವ್ಯೂ ಏನಾಯ್ತು? ಪ್ರಿವಿನ ಯಾವ ಸಿನಿಮಾ? ಎಲ್ಲಿ? ಕಮಾನ್ ಹೋಗೋಣ. ಇಂಟರ್ವ್ಯೂ ಇಂಟರ್ವ್ಯೂ. ಓಹೋ, ಇಂಟರ್ವ್ಯೂನಾ? ಇಂಟರ್ವ್ಯೂ ಮಾಡಿದ್ದಾಯ್ತು, ಕೆಲಸ ಕೊಟ್ಟಿದ್ದಾಯ್ತು, ಪೇಮೆಂಟ್ ಫಿಕ್ಸ್ ಮಾಡಿದ್ದು ಆಯ್ತು. ಸೋನು ಎಲ್ಲಿ? ಸೋನಾ, ನಿಂಗೆ ಇಂಟರ್ವ್ಯೂ ಏನಂತ ಕೇಳಿದ್ರು? ಹೇಳಿಲ್ವೇನೆ? ಹೋದ ತಕ್ಷಣ ಕೈಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಬಿಟ್ರು.
ಅಟೆಂಪ್ಟ್ ಮಾಡೋಣ. ಅಯ್ಯೋ ಸೋನಾ, ನಿನಗೇನು ಪೆಟ್ಟಾಗಿಲ್ಲ ತಾನೇ? ಏಯ್ ಕಿಬುಡಿ, ಅಟೆಂಪ್ಟ್ ಟು ಮರ್ಡರ್ ಅಲ್ವೇ, ಅಪಾಯಿಂಟ್ಮೆಂಟ್ ಆರ್ಡರ್. ಅಪಾಯಿಂಟ್ಮೆಂಟ್ ಯು ಸೆಲೆಕ್ಷನ್ ಆಯ್ತಾ? ಸೆಲೆಕ್ಟ್ ಆಗದೆ ಇರುವಂತ ಡಿಸ್ಕ್ವಾಲಿಫಿಕೇಶನ್ ನನ್ನಲ್ಲಿ ಏನ್ರಿ ಕಂಡ್ರಿ ನೀವು? ಎಲ್ಲಾದ್ರಲ್ಲೂ ಮುದ್ದಾಗಿ ಕಾಣೋ ನಿಮ್ಗೆ ಡಿಸ್ಕ್ವಾಲಿಫಿಕೇಶನ್ ಇದೆ ಅಂತ ಹೇಳಿದವ್ರು ಯಾರು? ಶಟ್ ಅಪ್. ಪ್ರಶ್ನೆ ಕೇಳಿದವ್ರು ನೀವು, ಉತ್ತರ ಕೊಟ್ರೆ ಕೋಪಿಸ್ಕೊತಾ ಇದಿರಲ್ಲ. ಎಲ್ಲ ಕೆಲಸ ಸಿಕ್ಕಿದ್ರೆ ಸ್ವೀಟ್ ಕೊಡಿಸ್ತಾರೆ, ನೀವ್ ಯಾವಾಗ ಕೊಡಿಸ್ತೀರಾ? ಕೊಡಿಸ್ತೀನಿ, ಆದ್ರೆ ಸ್ವೀಟ್ ನಲ್ಲ, ಚುರುಕ್ ಮೆಣಸಿನಕಾಯಿನ. ಅದನ್ನ ನಿಮ್ ಫ್ರೆಂಡ್ ಕುಳ್ಳಿ ಕೊಡಿ, ತಿನ್ಬಿಟ್ಟು ಸ್ವಲ್ಪ ಉದ್ದಾನಾದ್ರೂ ಆಗ್ಲಿ. ಅಯ್ಯೋ ನನ್ನ ಹೊಗಳಿದ್ರಾ? ಅಯ್ಯೋ ಥ್ಯಾಂಕ್ ಯು. ಅಯ್ಯೋ ತಲಹರಟೆ, ಬಾರೆ. ಏ ರಾಣಿ, ನನ್ಗೆ ಅವ್ರನ್ನ ಕಂಡ್ರೆ ಆಗಲ್ಲ. ನನ್ನನ್ನು ಫಾಲೋ ಮಾಡ್ಬೇಡ ಅಂತ ಅವ್ರಿಗೆ ಹೋಗಿ ಹೇಳು. ಹೇಳು. ಹೇಳ್ಬಿಡ್ತೀನಿ. ಹೇಳಿಬಿಡ್ತೀನಿ. ಹಾ, ನೀನೇ ಹೋಗಿ ಹೇಳು. ರೀ ಮಿಸ್ಟರ್, ಹೇಳಿ ಸಿಸ್ಟರ್. ಅವಳು ಹೇಳಿದ್ಲು ನಿಮ್ಮನ್ನ ಕಂಡ್ರೆ ಇಷ್ಟ ಅಂತೆ, ನೀವು ಅವಳನ್ನೇ ಫಾಲೋ ಮಾಡ್ಬೇಕಂತೆ. ಥ್ಯಾಂಕ್ ಯು ವೆರಿ ಮಚ್. ಫಾಲೋ ಮಾಡಿದ್ರೆ ಚೆನ್ನಾಗಿರಲ್ಲ, ನೋಡಿದವ್ರು ಏನ್ ತಿಳ್ಕೊತಾರೆ, ಅದಕ್ಕೆ ಇಬ್ರು ಜೊತೆಗೆ ಹೋಗೋಣ. ವಾಟ್ ಯು ಮೀನ್? ಅದೇ ನೀವು ನಿಮ್ ಫ್ರೆಂಡ್ ಹತ್ರ ಹೇಳಿ ಕಳ್ಸಿದ್ರಲ್ಲ, ನಿಮಗೆ ನನ್ ಕಂಡ್ರೆ ಇಷ್ಟ ಅಂತ. ಇಷ್ಟ? ಮೈ ಫುಟ್. ಇಷ್ಟ ಇಲ್ವಾ? ನಿಮ್ ಮುಖನ ಯಾವಾಗ್ಲಾದ್ರೂ ಹೋಗಿ ಕನ್ನಡಿ ನೋಡ್ಕೊಂಡಿದ್ದೀರಾ? ನೋಡ್ಕೊಂಡಿದ್ದೀನಿ, ಆದ್ರೆ ಕನ್ನಡಿ ಚೂರ್ ಚೂರ್ ಆಗೋಯ್ತು. ಏ ರಾಣಿ, ಬಾರೆ ಇಲ್ಲಿ. ಇವ್ರ ಹತ್ರ ಹೋಗಿ ಏನಂತ ಹೇಳಿದ್ಯಾ ನೀನು? ಅದೇ ನಿನಗೆ ಅವ್ರ ಕಂಡ್ರೆ ತುಂಬಾ ಇಷ್ಟ, ಅವ್ರನ್ನೇ ಫಾಲೋ ಮಾಡಿ ಅಂದೆ. ಅಯ್ಯೋ ಕಿವುಡಿ, ನಾನೇನೋ ಹೇಳಿದ್ದೆ, ಅವ್ರಿಗೆ ಹೋಗಿ ಬೇರೆ ಹೇಳಿದ್ಯಲೆ. ಐ ಸಿ, ಇವಳು ಕುಳ್ಳಿ ಸುಳ್ಳಿ ಜೊತೆಗೆ ಇದು ಬೇರೆನಾ? ನೋ ಪ್ರಾಬ್ಲಮ್, ಐ ವಿಲ್ ಟ್ರೈ ಅಂಡ್ ಟ್ರೈ ಅಗೇನ್. ಎಕ್ಸ್ಕ್ಯೂಸ್ ಮೀ, ಆ ಎಲ್ಲೋ ಶರಾರ ಕೊಡಿ. ನೀವಾ? ಎಸ್, ನೀವೆಲ್ಲೋ, ನಾನು ಅಲ್ಲೇ. ವಿಜಯನಗರ ಬರ್ತೀನಪ್ಪ. ಮುಂದಿನ ಆಟೋ ಕೇಳಿಯಮ್ಮ. ಆಟೋ ಅಲ್ಲಿ ನೀನಾದ್ರೂ ಬರ್ತೀನಪ್ಪ. ನೀವು ಕರೆದ್ರೆ ಎಲ್ಲಿ ಬೇಕಾದ್ರೂ ಬರ್ತೀನಿ. ಎಸ್, ನೀವೆಲ್ಲೋ, ನಾನಲ್ಲೇ. ಇನ್ಸ್ಪೆಕ್ಟರ್ ಸರ್, ಪ್ರತಿದಿನ ನನಗೊಬ್ಬ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ನಾನು ಎಲ್ಲಿ ಹೋದ್ರು ನನ್ನ ಹಿಂದೆ. ಎಸ್ ಮೈ ಡಿಯರ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನೀವು? ಎಸ್, ನೀವೆಲ್ಲೋ, ನಾನಲ್ಲೇ. ಓ ಮೈ ಗಾಡ್! ರೀ ವಿಷ್ಣು, ಏನ್ ಕನಸು ಕಾಣ್ತಾ ಇದೀರಾ? ಸೆಲ್ ಓಪನ್ ಮಾಡ್ರಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸಾರಿ ಫಾರ್ ದ ಟ್ರಬಲ್. ನೋ ಪ್ರಾಬ್ಲಮ್, ನಿಮ್ಗೋಸ್ಕರ ಏನ್ ಮಾಡಕ್ಕೂ ರೆಡಿ. ಬಾಯ್. ಸೆಲ್ ಓಪನ್. ಐ ಆಮ್ ಸಾರಿ. ರಾಜಾ, ನನ್ಗೊಂದು ಸಹಾಯ ಮಾಡ್ತೀಯಾ? ಪಾಯ, ಈಗ ಬೇಡ ಗುರು, ಈಗ ತಾನೇ ಊಟ ಮಾಡಿದ್ದೀನಿ, ನಾಳೆ ತಿಂತೀನಿ. ನನಗೊಂದು ಸಹಾಯ ಮಾಡ್ತೀಯಾ ಅಂದೆ. ಓಹ್, ಸಹಾಯನಾ? ಕೇಳು ಗುರು, ನೀನ್ ಕೇಳೋದಚ್ಚೋ ನಾನ್ ಮಾಡೋದಚ್ಚೋ, ಬೇಕಾದ್ರೆ ನಾನು ಪ್ರಾಣನೇ ಕೊಟ್ಬಿಡ್ತೀನಿ ಗುರು. ಪ್ರಾಣ ನಾನು ಆಮೇಲೆ ತಗೋತೀನಿ. ಈ ಲೆಟರ್ ತಗೊಂಡು ಹೋಗಿ ಸೋನಾ ಕೊಟ್ಟು ಬರ್ತೀಯಾ? ಲೆಟ್ರು ಸೋನಾ, ಮತ್ತೆ ಆ ಲೆಟ್ರು? ಇದು ಓದಿ ರಿಯಾಕ್ಟ್ ಮಾಡ್ತಿದ್ರೆ ಇದು ಲೆಟರ್ ನಂಬರ್ 1, ಇದು 2, ಇದು 2. ಓ, ಇದು ಮೊದ್ಲು, ಆಮೇಲೆ ಮೊದಲು ಇದು ಕೊಡು, ಆಮೇಲೆ ಇದು ಕೊಡು. ಆಮೇಲಿಂದು ಮೊದಲನೇದು ಎಡಗಡೆ ಇರ್ಲಿ, ಎರಡನೇದು ಬಲ್ಗಡೆ ಇರ್ಲಿ. ಮೊದ್ಲು ಆಮೇಲೆ 1 2, ಮೊದ್ಲು ಆಮೇಲೆ ಮೊದ್ಲು. ಹುಷಾರು. ಮೊದ್ಲು ಆಮೇಲೆ ಮೊದ್ಲು ಮೊದ್ಲು ಆಮೇಲೆ ಮೊದ್ಲು ಆಮೇಲೆ ಮೊದ್ಲು. ಹಲೋ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆಶ್ರಯ ಇಲ್ಲದ ಮನೆಗೆ ಆಶ್ರಯ ಸಿಗೋ ಹಾಗೆ ಮಾಡಿದ್ರಿ. ನಿಮ್ಮ ಉಪಕಾರಕ್ಕೆ ನಾನು ಸದಾ ಚಿರಋಣಿ. ಈ ನಿಮ್ಮ ಋಣನ ಹೇಗೆ ತೀರಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ವೆರಿ ಸಿಂಪಲ್, ಈ ಲೆಟರ್ ಓದಿ ಉತ್ತರ ಕೊಟ್ಬಿಟ್ರೆ ನಿಮ್ ಋಣ ತೀರ್ತು ಅಂತ ಇಟ್ಕೊಳ್ಳಿ. ನಿನಗಾಗಿ ಬರೆದೆ ಈ ಓಲೆ, ಮೆಚ್ಚಿದೆ ನಾನಿನ್ನ ಮೊದಲ ನೋಟದಲ್ಲಿ. ಬೇಡವೇನೋ ನಿನ್ನಿಂದ ಮುತ್ತೊಂದನ್ನಲ್ಲೇ. ನಿಮ್ಮನ್ನ ಜೆಂಟ್ಲ್ಮ್ಯಾನ್ ಅಂತ ತಿಳ್ಕೊಂಡು ಮರ್ಯಾದೆ ಕೊಟ್ಟಿದ್ದಕ್ಕೆ ಹೀಗ ಬರೆಯೋದು? ಸಾರಿ ಮೇಡಮ್, ಇನ್ನೊಂದು ಲೆಟರ್ ಇದೆ. ಇನ್ನೊಂದು ಲೆಟರಾ? ಇಷ್ಟು ಹೇಳಿ ಕಳ್ಸಿದ್ರು 2ನೇ ಲೆಟರ್ ಕೊಟ್ಟು ಒದೆ ತಿಂತಾ ಇದ್ದಾನೆ.
ಚೆನ್ನ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು ಲಲಲ ಏ ಬಾಲು ಲಲಲ ಹೊಸ ಮಾಲು ಬಿಸಿಲು ಕಾಲದಲ್ಲಿ ಬಂತು ಕಾಮನ ಬಿಲ್ಲು ಲಲಲ ಈ ಪಬ್ಲಿಕ್ ರೋಡಿನಲ್ಲಿ ಜಿಂಕೆ ಬಂದೈತಲ್ಲ ಈಗಲ್ಲ ಇದರಲ್ಲಿ ಉಪಕಾರ ಏನು ಬಂತು? ಇಟ್ಸ್ ಮೈ ಡ್ಯೂಟಿ. ಈ ನಡುವೆ ಹೆಣ್ಮಕ್ಳು ಒಂಟಿಯಾಗಿ ಓಡಾಡಕ್ಕೆ ಆಗಲ್ಲ. ಮಹಾತ್ಮ ಗಾಂಧಿ ಹೇಳಿದ್ರು, ಮಧ್ಯರಾತ್ರಿಲಿ ಹೆಣ್ಮಕ್ಳು ಧೈರ್ಯವಾಗಿ ಓಡಾಡೋ ಹಾಗೆ ಈ ನಮ್ಮ ದೇಶ ಆಗ್ಬೇಕು ಅಂತ. ಆದ್ರೆ ಈಗ ಹಗಲೊತ್ನಲ್ಲೇ ಓಡಾಡಕ್ಕಾಗಲ್ಲ. ಆ ಗಾಂಧೀಜಿ ಕನಸು ಯಾವತ್ತು ನನಸಾಗುತ್ತೋ. ಏನಿವೆ, ನಿಮ್ಮ ಹೆಸರು? ಶಾಂತಿ. ನನ್ನ ಹೆಸರು ರಾಕೇಶ್. ನಿಮ್ಮನೆ? ಇಲ್ಲೇ ಸ್ವಲ್ಪ ದೂರದಲ್ಲೇ. ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ. If you don't mind. Come. ಅರೆ, ನೀವೆಲ್ಲ ಏನ್ರಿ ಇದ್ದಕ್ಕಿದ್ದಾಗಿಲ್ಲಿ? ಅಯ್ಯೋ, ಮೊದ್ಲು ಕೇಳೆ, ನಾವ್ ಯಾಕೆ ಇದ್ದಕ್ಕಿದ್ದಾಗ ಇಲ್ಲಿ ಅಂತ. ಅಯ್ಯೋ, ಅದನ್ನೇ ನಾನು ಕೇಳಿದ್ದು. ಹೋಗ್ಲಿ ಬಿಡು, ನೀನು ಕೇಳ್ದೆ ಇದ್ರು ನಾನೇ ಹೇಳ್ತೀನಿ. ನಾವೆಲ್ಲ ಯಾಕೆ ಇದ್ದಕ್ಕಿದ್ದಾಗ ಇಲ್ಲಿ ಅಂದ್ರೆ. ಅಯ್ಯೋ, ಶುರುವಾಯ್ತು ಹೇಳ್ದು. ಸೋನು, ಅನಾಥಾಶ್ರಮದ ಮಕ್ಕಳಿಗೆ ಚಾರಿಟಿ ಶೋ ಕೊಡ್ತೀನಿ ಅಂತ ಹೇಳಿದಲ್ಲ, ಅದು ಇವತ್ತು ಕಡೆ ಇರೋದು. ಡ್ಯಾನ್ಸ್ ಪ್ರಾಕ್ಟೀಸ್ ಇದೆಯಲ್ಲೇ, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಯ್ಯಯ್ಯೋ, ಈಗ ನಾನು ಏನೇ ಮಾಡ್ಲಿ? ನಾನ್ ಯಾಕೆ ಮಡಿಲಿ? ಅಂದ್ರೆ ನಾನ್ ಸಾಯಬೇಕಾ? ಅಯ್ಯೋ ಕಿವಿಡಿ, ಮುಚ್ಚೆ ಬಾಯ್ನಾ. ಏನೇ ಮಾಡ್ಲಿ, ಶೋ ಒಪ್ಕೊಂಡಾಗ ಕೆಲ್ಸ ಇರ್ಲಿಲ್ಲ, ಈಗ ಹೇಗ್ ರಜಾ ಹಾಕೋದು? ಎನಿವೆ, ಟ್ರೈ ಮಾಡ್ತೀನಿ. ಓಕೆ, ಬಾಯ್. ಫ್ರೈಯಾ? ಇವಳು ಏನ್ ಫ್ರೈ ಮಾಡಕ್ ಹೋದ್ಲು? ಇವಳು ಕಿಚನ್ ಅಲ್ಲಿ ಕೆಲಸ ಮಾಡ್ತಾಳ ಇಲ್ಲ ಆಫೀಸಲ್ಲಿ ಕೆಲಸ ಮಾಡ್ತಾಳ? ಸರ್, ನಾನು ಅನಾಥಾಶ್ರಮದ ಮಕ್ಕಳಿಗೆ ಫಂಡ್ ಕಲೆಕ್ಟ್ ಮಾಡೋದಕ್ಕೋಸ್ಕರ ಚಾರಿಟಿ ಶೋ ಇಟ್ಕೊಂಡಿದ್ದೀನಿ. ಪ್ಲೀಸ್ ಸರ್, ಇವತ್ತೊಂದು ಹಾಫ್ ಡೇ ಲೀವ್ ಬೇಕಿತ್ತು. ನೀವಾ? ನೀವೆಲ್ಲೋ? ನಾನಲ್ಲಿ. ಹೌ ಡೇರ್ ಯು ಆರ್? ನನ್ನನ್ನು ಫಾಲೋ ಮಾಡ್ತಾ ಇದ್ದಿದ್ದು ಅಲ್ದೆ ಈಗ ನಮ್ಮ ಬಾಸ್ ಸೀಟ್ ಮೇಲೆ ಕೂರೋಷ್ಟು ಧೈರ್ಯ ಬಂದ್ಬಿಟ್ಟಾ? ಐ ಸೇ ಯು ಗೆಟ್ ಲಾಸ್ಟ್. ಸೋನಾ, ಪ್ಲೀಸ್ ಲಿಸನ್ ಟು ಮೀ. ಐ ಸೇ ಯು ಗೆಟ್ ಲಾಸ್ಟ್. ನಮ್ಮ ಬಾಸ್ ಬರೋ ಟೈಮ್ ಆಯ್ತು. ಪ್ಲೀಸ್, ಹುಡುಗಾಟ ಆಡೋದಕ್ಕೆ ಇದು ಸಮಯ ಅಲ್ಲ. ಸೋನು, ಲಿಸನ್ ಟು ಮೀ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಹೊರಟೋಗಿ ಪ್ಲೀಸ್. ನೋಡಿ, ನೀವು ಹೋಗದೆ ಹೋದ್ರೆ ಪ್ಯೂರ್ನ ಕರಿಬೇಕಾಗುತ್ತೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವ್ರು ಯಾರು ಅಂತ ನನಗೆ ಗೊತ್ತಿಲ್ಲ, ಬಂದು ಕೂತ್ಬಿಟ್ಟಿದ್ದಾರೆ. ಪ್ಲೀಸ್, ಐ ಡೋಂಟ್ ನೋ ಎನಿಥಿಂಗ್. ಅದಕ್ಕೆ ನೀವೇ ಇವ್ರನ್ನ ಹೊರಗಡೆ ಕಳಿಸ್ಬಿಡಿ. ಮೇಡಮ್, ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ಅವರು ಈ ಕಂಪ್ನಿ ಬಾಸ್. ಬಾಸ್? ಗುಡ್ ಮಾರ್ನಿಂಗ್ ಸರ್. ನೀವು 3 ದಿವಸದಿಂದ ಬಂದಿರಲಿಲ್ಲ. ಈ ಫೈಲ್ಸ್ ಎಲ್ಲ ಪೆಂಡಿಂಗ್ ಆಗಿದೆ. ನೀವು ಸೈನ್ ಮಾಡಿಟ್ರೆ ಆಮೇಲೆ ಬಂದು ಹೊರಡ್ತೀವಿ. ಹಲೋ, ಚಾರಿಟಿ ಶೋಗೆ ಲೇಟ್ ಆಗ್ಲಿಲ್ವಾ? ಆಗುತ್ತೆ ಸರ್, ಆದ್ರೆ ನಾನು ಐ ಆಮ್ ವೆರಿ ಸಾರಿ ಸರ್. ಇಟ್ಸ್ ಆಲ್ ರೈಟ್, ಯು ಕ್ಯಾನ್ ಗೋ. ದಯವಿಟ್ಟು ಕೋಪ ಮಾಡ್ಕೋಬೇಡಿ ಸರ್. ನಾನು ನಿಮ್ಮ ಮೇಲೆ ಕೋಪನೂ ಮಾಡ್ಕೊಳ್ಳಲ್ಲ, ಕೆಲಸದಿಂದಾನೂ ತೆಗೆದುಹಾಕಲ್ಲ. ಯು ಕ್ಯಾನ್ ಗೋ. ಅರೆ ಬಾಬಾ, ಯು ಕ್ಯಾನ್ ಗೋ.
ಲೇಟ್ ಆಗ್ತಿದೆ, ಬೇಗ ಮೇಕಪ್ ಮಾಡ್ಕೋ. ಲೇ ಕಿವಿಡಿ, ನಾನ್ ಹೇಳಿದ್ದು ಅದೇ. ಗೀತಾ, ಇವಳು ಇಷ್ಟು ಅರ್ಜೆಂಟ್ ಅಲ್ಲಿ ಎಲ್ಲಿ ಹೋಗ್ತಾ ಇದ್ದಾಳೆ? ಬರ್ಲಾ? ಮತ್ತೆ ಬಿಟ್ಟಿಯಲ್ಲ. ಬರ್ತೀನಿ. ಬಾಯ್. ಬಾಯ್. ಗುಡ್ ನೈಟ್. ಶಾಂತಿ, ಅಪ್ಪ, ಇಷ್ಟೊತ್ತ ತನಕ ಎಲ್ಲಿಗಮ್ಮ ಹೋಗಿದ್ದೆ? ಅದು ನಿರೋಷ ಹುಟ್ಟಪ್ಪ ಆಯ್ತಪ್ಪ, ಅಲ್ಲಿ ಹೋಗಿದ್ದೆ. ಹುಟ್ಟಿದಬ್ಬಕ್ಕೆ ಹೋಗಿದ್ಯಾ? ಹಾ. ಸರಿ, ನಡಿಯಮ್ಮ, ಊಟ ಮಾಡೋಣ. ಅಪ್ಪ, ನಿಮ್ದೆಲ್ಲ ಊಟ ಇನ್ನೂ ಆಗಿಲ್ವಾ? ಏನಮ್ಮ ಹೀಗೆ ಕೇಳ್ತಾ ಇದೀಯಾ? ನಾವು ಯಾವತ್ತಾದ್ರೂ ಒಬ್ಬರನ್ನೊಬ್ಬರು ಬಿಟ್ಟು ಊಟ ಮಾಡಿದೀವಾ? ಹಾಗಲ್ಲಪ್ಪ, ಇವತ್ತು ನಾನು ಊಟನ ಪಾರ್ಟಿನಲ್ಲೇ ಮುಗಿಸ್ಕೊಂಡ್ ಬಂದೆ. ಸರಿ, ನಡಿಯಮ್ಮ. ಅಕ್ಕ, ಶಾಂತಿ, ಈ ಹೊಸ ಬಟ್ಟೆ ಎಲ್ಲಿಂದ ಬಂತು? ಅಕ್ಕ, ಅದು ಅದು ಅದೇ, ಇಷ್ಟು ಬೆಲೆ ಬಾಳೋ ಬಟ್ಟೆ ಎಲ್ಲಿಂದ ಬಂತು ಅಂತ. ಅಕ್ಕ, ಅದು ಪಾರ್ಟಿನಲ್ಲಿ ನನ್ನ ಡ್ರೆಸ್ ಹಳೇದಾಗಿದೆ ಅಂತ ಎಲ್ಲರೂ ಗೇಲಿ ಮಾಡ್ತಾ ಇದ್ರಕ್ಕ. ಅದಕ್ಕೆ ಅದಕ್ಕೆ ನಿರೋಷ ಅವ್ರ ತಾಯಿ ಈ ಡ್ರೆಸ್ ಕೊಟ್ರು. ಶಾಂತಿ, ನಮ್ ಪಾಲಿಗೆ ಬಂದಿದ್ದನ್ನು ನಾವು ಅನುಭವಿಸ್ಬೇಕು ಕಣಮ್ಮ. 4 ಜನ ಆಡ್ಕೊಳ್ತಾರೆ ಅಂತ ನೀನು ಸ್ವಾಭಿಮಾನನ ಬಿಟ್ಟು ಈ ಬಟ್ಟೆನ ಹಾಕೊಂಡ್ ಬಂದ್ಬಿಟ್ಟಿಯಾ? ಈ ಭೂಮಿ ಮೇಲೆ ನಮ್ಮಂತ ಬಡವರಿಗೆ ಸ್ವಾಭಿಮಾನ, ಆತ್ಮಾಭಿಮಾನ ಕಣಮ್ಮ ದೊಡ್ಡ ಆಸ್ತಿ. ಅದನ್ನು ಕೊನೆ ಉಸಿರು ಇರೋವರೆಗೂ ನಾವು ಕಾಪಾಡ್ಕೋಬೇಕು. ಮೊದಲು ಈ ಬಟ್ಟೆನ ಕೊಟ್ಬಾ, ಹೋಗು. ಆಯ್ತಪ್ಪ. ಹಲೋ, ವಿಷ್ಣು ಪ್ರತಾಪ್ ಹಿಯರ್. ಸರ್, ನಾನು ಮೊಕಾಶಿ ಮಾತಾಡ್ತಿರೋದು. ನಾಳೆ ವಜ್ರವರ್ಮನ್ ಕೇಸು ಫೈನಲ್ ಜಡ್ಜ್ಮೆಂಟ್ ಇದೆ ಸರ್. ಗೊತ್ತು, ಜ್ಞಾಪಕ ಇದೆ, ಬರ್ತೀನಿ. ಏನು, ಜಡ್ಜ್ ಕೇಳಿ ಕೇಸ್ನ ನಿನ್ ಕಡೆ ಮಾಡ್ಕೊಡ್ಬೇಕಾ? ಎಲ್ಲಾದ್ರೂ ಉಂಟಾ? ಇದಾಗದೇ ಇರೋ ಮಾತು. ನ್ಯಾಯಾಲಯದ ವಿಷಯಕ್ಕೆ ನನ್ನ ಎಳೆಯೋದಕ್ಕೆ ಪ್ರಯತ್ನ ಪಡಬೇಡ. ಬೇರೆ ಏನಾದ್ರೂ ಕೇಳು, ಸರ್ಕಾರದ ಕಡೆಯಿಂದ ಮಾಡ್ಕೊಡ್ತೀನಿ. ಬೇರೆ ಏನ್ ಬೇಕಾದ್ರೂ ಕೇಳೋಕೆ ನಾನು ನಿನ್ನ ಹತ್ರ ಬರ್ಬೇಕಾಗಿರ್ಲಿಲ್ಲ. ಕುತ್ತಿಗೆ ಹೋಗೋ ಪರಿಸ್ಥಿತಿ ಬಂದಿದೆ. ಏನೋ ಸ್ನೇಹಿತ ಸಹಾಯ ಮಾಡಪ್ಪ ಅಂತ ಕೇಳಿದ್ರೆ ಆಗೋದಿಲ್ಲ ಅಂತ ಹೇಳ್ತಿದೀಯಲ್ಲ. ನಾವಿಬ್ರು ಆತ್ಮೀಯ ಸ್ನೇಹಿತರೆ. ನಾನು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ನೀನು ಒಬ್ಬ ಕಾರಣ. ಸ್ನೇಹ ದೃಷ್ಟಿಯಲ್ಲಿ ನೀನ್ ನಮ್ಮನೆಗೆ ಬಾ, ನಾನು ನಿಮ್ಮನೆಗೆ ಬರ್ತೀನಿ. ಇಬ್ರು ಕೂತು ಊಟ ಮಾಡಿ ಕಾಲ ಕಳೆಯೋಣ. ಕೋರ್ಟ್ ವಿಷಯದಲ್ಲಿ ಮಾತ್ರ ನಾನು ಹಸ್ತಕ್ಷೇಪ ಮಾಡಲ್ಲ. ಐ ಆಮ್ ವೆರಿ ವೆರಿ ಸಾರಿ. ಸಾಕ್ಷಿ ಆಧಾರಗಳನ್ನು ಪರಿಶೀಲಿಸುತ್ತಾ ವಜ್ರವರ್ಮ ಎಂಬಾತ ಜೀಬ್ರಾ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದು ಹಾಗೂ ಇದೇ ಕಂಪನಿಯ ಮಾಲೀಕರಾದ ವಿಷ್ಣು ಪ್ರತಾಪರಿಗೆ ಗೊತ್ತಿಲ್ಲದೆ ಕಂಪನಿಯ ವಹಿವಾಟಿನಲ್ಲಿ ಮೋಸ ಬಂದ ಕಾರಣದಿಂದ ವಜ್ರವರ್ಮ ವಿಷ್ಣು ಪ್ರತಾಪರಿಗೆ 5 ಕೋಟಿ ರೂಪಾಯಿಗಳನ್ನು ಇನ್ನು 6 ತಿಂಗಳೊಳಗಾಗಿ ಹಿಂತಿರುಗಿಸಬೇಕೆಂದು ನ್ಯಾಯಾಲಯ ಆದೇಶ ನೀಡಿದೆ. ನ್ಯಾಯಾಲಯದ ತೀರ್ಪಿನ ವಿರುದ್ಧ ವಜ್ರವರ್ಮ ನಡೆದಲ್ಲಿ ವಿಷ್ಣು ಪ್ರತಾಪ್ರವರು ವಜ್ರವರ್ಮರ ಎಲ್ಲಾ ಆಸ್ತಿಪಾಸ್ತಿಗಳ ಮೇಲೆ ಅಧಿಕಾರ ತೆಗೆದುಕೊಳ್ಳಬಹುದೆಂದು ನ್ಯಾಯಾಲಯ ತೀರ್ಮಾನಿಸಿದೆ. ವಿಷ್ಣು ಪ್ರತಾಪ್, ಕೋರ್ಟ್ 6 ತಿಂಗಳು ಟೈಮ್ ಕೊಟ್ಟ ತಕ್ಷಣ ನನ್ನ ವಜ್ರಕೋಟೆನ ಸುಲಭವಾಗಿ ವಶಪಡಿಸ್ಕೋಬಹುದು ಅಂತ ತಿಳ್ಕೊಂಡಿದ್ಯಾ? 6 ತಿಂಗಳಲ್ಲ, 600 ವರ್ಷಗಳಾದ್ರೂ ನನ್ನ ವಜ್ರಕೋಟೆನ ನನ್ನ ಮಗನ ಕೈಲೂ ಅಷ್ಟು ಸುಲಭವಾಗಿ ವಶಪಡಿಸ್ಕೊಳಕ್ ಆಗಲ್ಲ. ಹಾಗೊಂದ್ ವೇಳೆ ವಶ ಪಡಿಸ್ಕೊಂಡ್ರೆ ಇದರ ಜೊತೆಗೆ ಇದನ್ನು ಬೋಳಿಸ್ಕೊಂಡು ನಿನ್ನ ಮುಂದೆ ನಿಂತ್ಕೋತೀನಿ. ಮೊದ್ಲ ಕೆಲಸ ಮಾಡು. ಏನಂದೆ? ನೀನ್ ಹೇಳ್ದಾಗೆ ಮಾಡ್ತೀಯ ಅಂತ ನನಗೆ ಗೊತ್ತು. ಕೋರ್ಟ್ ಟೈಮ್ ಕೊಟ್ಟಿದೆ ಅಂತ ನಾನು ನಿನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ನಿಮ್ ಇಷ್ಟ ಬಂದ ಮಾಡ್ಕೊಳ್ಳಿ ಅಂತ ಒಂದು ಮಾತು ಹೇಳಿದಿದ್ರೆ ಚಿಟಿಕೆ ಹೊಡೆಯುವಷ್ಟರಲ್ಲಿ ನಿನ್ನ ಕೋಟೆನ ನೆಲಸಮ ಮಾಡಿ ಆ ಜಾಗನ ಅನಾಥಾಶ್ರಮಕ್ಕೆ ದಾನವಾಗಿ ಕೊಡ್ತಿದ್ದೆ. ಹಾಗಾಗ್ಲಿಲ್ಲ ನಿನ್ನ ಪುಣ್ಯ. ವಿಷ್ಣು ಪ್ರತಾಪ್,
ಮಲಗಿದ್ದ ಹೆಬ್ಬಾವನ ತಟ್ಟಿ ಎಬ್ಸಿದೀಯಾ. ಈ ಹೆಬ್ಬಾವಿಗೆ ನಿನ್ನಂಥ ಇಲಿಗಳನ್ನು ನುಂಗೋದು ಬಹಳ ಸುಲಭ. ನನ್ನ ನುಂಗೋದು ಅಷ್ಟು ಸುಲಭ ಅಲ್ಲ. ಯಾಕೆಂದ್ರೆ ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ. ಗೊತ್ತಾಗ್ಬೇಕಾದ್ರೆ ಅಲ್ಲಿ ನೋಡು, 6 ತಿಂಗಳು. ಸರ್ ಸರ್ ನಮಸ್ಕಾರ ಸರ್. ಸರ್, ಇವರೇ ಜೀಬ್ರಾ ಕಂಪನಿ ಯೂನಿಯನ್ ಪ್ರೆಸಿಡೆಂಟ್. ಸಂಪಂಗಿ ಅಂತ. ಆಹಾ. ಇವರು ಸೆಕ್ರೆಟರಿ. ನಮಸ್ಕಾರ ಸರ್. ಸಿಂಹ ಅಂತ. ಎಲ್ಲ ವಿಷಯ ಹೇಳಿದಾರ? ಹೇಳಿದೆ ಸರ್. ಸರ್, ನಿಮ್ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ ಸರ್. ಹೌದು, ನಾವಿನ್ ಬರ್ತೀವಿ ಸರ್. ಬರ್ತೀವಿ ಸರ್. ನೀವು ಇವ್ರ ಹಿಂದೆನೆ ಹೋಗಿ ಫ್ಯಾಕ್ಟ್ರಿ ನೌಕರರ ಹಾಗೆ ನೀವು ಡ್ರೆಸ್ ಹಾಕೊಂಡು ಸಮಯ ನೋಡಿ ಫ್ಯಾಕ್ಟ್ರಿಗೆ ಬೆಂಕಿ ಹಚ್ಚಿಬಿಡಿ. ಓಕೆ? ಓಕೆ ಬಾಸ್. ವಿಷ್ಣು ಪ್ರತಾಪ್ ವಿಷ್ಣು ಪ್ರತಾಪ್ ಮುರ್ದಾಬಾದ್. ವಿಷ್ಣು ಪ್ರತಾಪ್ ಏನ್ ಸಂಪಂಗಿ? ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾ ಇರೋದು ನಾವು, ಸುಪ್ಪತ್ತಿಗೆಯಲ್ಲಿ ಕೋಟ್ಯಾಧಿಪತಿಗಳಾಗಿ ಬಡ ಕಾರ್ಮಿಕರ ಮೇಲೆ ದೌರ್ಜನ್ಯ ಮಾಡೋದು ನೀವಾ? ಕಂಪನಿಗೆ ಮೇಲಿಂದ ಮೇಲೆ ಲಾಭ ಬರ್ತಾ ಇದ್ರು, ಕಾರ್ಮಿಕರಿಗೆ ಬೋನಸ್ ಕೊಡೋ ಯೋಗ್ಯತೆ ಇಲ್ವೇನ್ರಿ ನಿಮ್ಗೆ? ವರ್ಷಾನುಗಟ್ಲೆ ಕೆಲಸ ಮಾಡ್ಕೊಂಡು ಬಂದಿದ್ರು, ಇನ್ನು ಇನ್ಕ್ರಿಮೆಂಟ್ ಕೊಡ್ಲಿಲ್ಲ ಅಂದ್ರೆ ಮೂಗು ಬಿಚ್ಕೊಂಡು ಎಷ್ಟು ದಿವಸ ಅಂತ ಕೆಲಸ ಮಾಡ್ಬೇಕು? ಅದಕ್ಕೆ ಈ ಪಂಜ್ ಹಿಡಿದು ಅನ್ನ ಕೊಡೋ ಫ್ಯಾಕ್ಟ್ರಿನ ಸುಡೋಕ್ ಬಂದಿದ್ದೀರಾ? ಹಿಂದಿನ ಕಾಲದಲ್ಲಿ ದಾರಿ ಗೊತ್ತಾಗ್ತಿರ್ಲಿಲ್ಲ ಅಂತ ಈ ಪಂಜನ್ನ ದಾರಿ ದೀಪ ಉಪಯೋಗಿಸ್ತಾ ಇದ್ರು. ಆದ್ರೆ ನೀವು ನೂರಾರು ಜನಗಳಿಗೆ ಸಾವಿರಾರು ದಾರಿ ತೋರಿಸಿರೋ ಈ ಫ್ಯಾಕ್ಟ್ರಿನ ಇದೇ ಪಂಜಿಂದ ಸುಡೋಕ್ ಬಂದಿದ್ದೀರಾ. ಶಬಾಷ್. ಸಂಪಂಗಿ, ಅವರೆಲ್ಲ ಅಷ್ಟೊಂದು ಮಾತಾಡ್ತಾ ಇದ್ರು ಕೇಳ್ತಾ ಸುಮ್ಮನೆ ನಿಂತಿದೆಯಲ್ಲ, ಏನ್ ವಿಷಯ? ನಾನು ನಿಮಗೆ ಬೋನಸ್ ಕೊಟ್ಟಿಲ್ವಾ? ಇನ್ಕ್ರಿಮೆಂಟ್ ಕೊಟ್ಟಿಲ್ವಾ? ನೀವೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಉದ್ದೇಶದಿಂದ ಶಕ್ತಿ ಮೀರಿ ನನ್ನ ಕೈಲಾದದನ್ನ ನಾನು ಮಾಡಿದ್ದೀನಿ. ನಿಮ್ಗೇನಾದ್ರೂ ಬೇಕಾಗಿದ್ರೆ ಧೈರ್ಯವಾಗಿ ನನ್ನೇ ಕೇಳ್ಬೋದಾಗಿತ್ತಲ್ಲ. ಅದು ಬಿಟ್ಟು ನನ್ನ ಫ್ಯಾಕ್ಟ್ರಿನಲ್ಲಿ ಇದ್ದಕ್ಕಿದ್ದಾಗೆ ಸ್ಟ್ರೈಕಾ? ಯಾಕೆ ಹೇಳು ಸಂಪಂಗಿ, ಕಮಾನ್. ಅವ್ರನ್ನೇನ್ರಿ ಕೇಳ್ತೀರಾ? ನಮ್ಮನ್ ಕೇಳ್ರಿ, ನಾವ್ ಹೇಳ್ತೀವಿ. ಯಾರೋ ನೀನು? ಯಾವ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿದ್ಯಾ? ಹೇಳು ಸಂಪಂಗಿ, ಯಾರಿವನು? ಹೇಳಿ, ಯಾರಿವನು? ಏಯ್, ನಿನ್ನೆ ಕೇಳ್ತಾ ಇರೋದು. ಯಾರೋ ನೀನು? ಹೇಳ್ತೀನಿ. ಈ ಕಂಪ್ನಿಲಿರೋ ಒಗ್ಗಟ್ಟನ್ನ ಒಡೆದಾಕಿ ಈ ಫ್ಯಾಕ್ಟ್ರಿನ ಸುಟ್ಟಾಕು ಅಂತ ಹೇಳಿ ಆ ವಜ್ರವರ್ಮ ಈ ಸಂಪಂಗಿಯವ್ರಿಗೂ ಆ ಸಿಂಹ ಅವ್ರಿಗೂ ನನಗೂ ದುಡ್ಡು ಕೊಟ್ಟು ಕಳ್ಸಿದ್ದಾರೆ ಸರ್. ಸಂಪಂಗಿ, ಹಾಲ್ನಂತ ನಮ್ಮ ನಿಮ್ಮ ಸಂಬಂಧದಲ್ಲಿ ವಿಷ ಹಿಂಡೋಕೆ ಹೊರಗಡೆ ಜನಗಳು ಹೇಗೆ ಹೊಂಚಾಗ್ತಾ ಇದ್ದಾರೆ ಅಂತ ನೋಡಿದ್ರ? ಇದಕ್ಕೆಲ್ಲ ಯಾರ ಕಾರಣ? ನೀವೇ. ಬೇರೆಯವ್ರು ಕೊಡೋ ಎಂಜಲ್ ಕಾಸು ಆಸೆ ಪಟ್ಟು ಅನ್ನ ಕೊಡೋ ನಿಮ್ಮ ಫ್ಯಾಕ್ಟ್ರಿನ ಸುಟ್ಟು ಹಾಕೋಕ್ ನೀವೇ ಬಂದಿದ್ದೀರಾ. ನಾನು ನಿಮ್ಗೇನು ಕೊಟ್ಟಿಲ್ಲ, ನಾನು ನಿಮ್ಗೇನು ಮಾಡಿಲ್ಲ, ನಾನು ನಿಮ್ಮ ಯಜಮಾನ ಆಗೋಕ್ ಲಾಕಿಲ್ಲ ಅನ್ನೋ ಭಾವನೆ ನಿಮ್ಮಲ್ಲಿದ್ರೆ ಮೊದಲು ನನ್ನ ಸುಟ್ಟು ಹಾಕಿ, ಆಮೇಲೆ ನಿಮ್ಮ ಫ್ಯಾಕ್ಟ್ರಿ ಬೆಂಕಿ ಇಡಿ. ಹೊರಗಡೆಯಿಂದ ಬಂದ ಅಂತಹ ಒಬ್ಬ ರೌಡಿ ನಾನು ಹೊಡಿಬಹುದು. ನನ್ನ ದೇಹದ ಒಂದೊಂದು ತೊಟ್ಟು ರಕ್ತದಳು ರಕ್ತವಾಗಿರೋ ನಿಮ್ಮನ್ನು ನಾನು ಹೇಗೆ ಹೊಡಿಲಿ? ನಿಮ್ಮನ್ನು ನಾನು ಹೇಗೆ ಶಿಕ್ಷಿಸ್ಲಿ? ಅದ್ರ ಬದಲು ಮೊದಲು ಈ ವಿಷ್ಣು ಪ್ರತಾಪ್ನ ಮೊದಲು ನೀವು ಸುಟ್ಟಾಕಿ. ಕಮಾನ್. ಸರ್, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಸರ್. ಇನ್ಯಾವತ್ತೂ ಈ ತರ ಕೆಲಸ ಮಾಡಲ್ಲ ಸರ್. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ನಮ್ಮನ್ನ ಕ್ಷಮಿಸ್ಬಿಡಿ ಸರ್. ನಮ್ಮನ್ನ ಕ್ಷಮಿಸ್ಬಿಡಿ ಸರ್. ತಪ್ಪಾಯ್ತು ಸರ್. ಇಷ್ಟೊತ್ತಿಗೆ ಜೀಬ್ರಾ ಕಂಪನಿ ಸುಟ್ಟು ಸ್ಮಶಾನಕ್ಕಿಂತ ಕಡೆಯಾಗಿ ಹೋಗಿರುತ್ತೆ. ನನಗೆ
6 ತಿಂಗಳು ಅಂತ ಎಚ್ಚರಿಸ್ತಾನೆ. ಚುಟಿಕೆ ಹೊಡೆಯೋದ್ರಲ್ಲಿ ನನ್ನ ವಜ್ರಕೋಟೆಯನ್ನ ನೆಲಸಮ ಮಾಡಿ ಅನಾಥಾಶ್ರಮಕ್ಕೆ ದಾನ ಮಾಡ್ತಾನಂತೆ. ದಾನ ಮಾಡೋಕಿದೇನು ಅವನ ಅಪ್ಪಂದ? ನಿಮ್ಮಪ್ಪಂದ? ಶಾಕ್ ಆಗ್ತಾ ಇದೆಯಾ? ಗೋಡೆ ಮೇಲೆ ಹರಿದಾಡೋ ಹಲ್ಲಿಗಳನ್ನ ಕಂಡು ನೀರ್ನಲ್ಲಿರೋ ಮೊಸಳೆ ಹೆದರ್ಕೊಳತ್ತಾ? ಕೊನ್ನೆ ಕಣ ನೀನು. ಆದ್ರೆ ನೀನ್ ಹಾಗೆ ಶಕುನಿ ಅಲ್ಲ. ಏನಂದೆ? 10 ಜನರನ್ನ ಎತ್ತು ಕಟ್ಟಿ ಅವ್ರನ್ನೇ ನಂಬಿರೋ 100 ಜನಗಳ ಪ್ರಾಣ ತೆಗೆಯೋಕ್ಕೂ ಹೇಸೋನಲ್ಲ ನೀನು. ಯಾರ ಹತ್ರ ಮಾತಾಡ್ತಿದ್ದೀನಿ ಅನ್ನೋ ಜ್ಞಾನ ಇದೆಯಾ ನಿನಗೆ? ವರ್ಮಾ, ಲಾಸ್ಟ್ ಟೈಮ್ ನಾನು ವಾರ್ನ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ನನ್ನ ಕಂಪ್ನಿ ಜೊತೆ ಇಂಥ ಆಡಬಾರದ ಆಟಗಳನ್ನ ನೀನು ಆಡೋಕ್ ಶುರು ಮಾಡಿದ್ರೆ ಅದ್ರ ಪರಿಣಾಮ ನೆಟ್ಕಿರಲ್ಲ. ಹೆದರ್ಸ್ತಾ ಇದೀಯಾ? ಹೆದರ್ಸ್ತಾ ಇಲ್ಲ, ಎಚ್ಚರಿಸ್ತಾ ಇದ್ದೀನಿ. ಹೆದರ್ಸೋದು, ನಮ್ಮದವ್ರ ಬೆನ್ನಿಗೆ ಚೂರಿ ಹಾಕೋದು, ಇದೆಲ್ಲ ನಿನ್ನಂತ ಹೇಡಿಗಳು ಮಾಡೋ ಕೆಲಸ. ಒಂದು ಸಾರಿ ಕಣ್ಣಲ್ಲಿ ಕಣ್ಣಿಟ್ಟು ಎದೆ ಕೊಟ್ಟು ಕೈ ಮಿಲಾಯಿಸಿ ಹೊಡೆಯೋಕ್ ಶುರು ಮಾಡಿದ್ರೆ ಈ ಭೂಮಿ ಮೇಲೆ ನೀನ್ ನಿಮ್ಮ ಅಪ್ಪನ ಹುಟ್ಟಿದ್ದೆ ಅನ್ನೋದೇ ಮರ್ತೋಗ್ಬಿಡ್ಬೇಕು. ಹಾಗೆ ಹೊಡಿತೀನಿ. ನಿಮ್ ಕೈಲಿ ಮಹಾತ್ಮ ಗಾಂಧಿನ ಪೂಜಿಸ್ತಿರೋ ಈ ಮನೇಲಿ ವಿಸ್ಕಿ, ಬ್ರ್ಯಾಂಡಿ, ಜಿನ್ ಬಾಟ್ಗಳ? ಹೇ ರಾಮ್, ರಾಕೇಶ್, ಕೋಪ ಒಳ್ಳೇದಲ್ಲ ಡ್ಯಾಡಿ. ಗಾಂಧೀಜಿ ಯಾವತ್ತೂ ಕೋಪದಿಂದ ದುಡುಕ್ತವರಲ್ಲ. ಅವ್ರು ಸ್ವಾತಂತ್ರ್ಯ ತಂದುಕೊಟ್ರು ಈ ದೇಶದಲ್ಲಿ ನಾವು ಪ್ರಜೆಗಳಾಗಿರೋರು ಹೀಗೆಲ್ಲ ನಡ್ಕೊಳ್ಳೋದು ತಪ್ಪಲ್ವ ಡ್ಯಾಡಿ? ನನಗೆ ಉಪದೇಶ ಮಾಡ್ತೀಯನೋ? ಮೊದಲು ಪೊಲೀಸ್ ಫೋನ್ ಮಾಡೋ. ಪೊಲೀಸ್ನವರಲ್ಲ, ಇಡೀ ಮಿಲಿಟರಿ ಫೋರ್ಸ್ ಬಂದ್ರು ನಾನು ಏನು ಮಾಡಕ್ಕಾಗಲ್ಲ. ನೀನು ನಮ್ಮ ವಂಶಕ್ಕೆ ಹುಡ್ದವನೇನೋ? ಖಂಡಿತ ನಮ್ಮಪ್ಪನ ವಂಶದಲ್ಲಿ ಹುಡ್ದವ್ ನಾನು. ಗೊತ್ತಾಗ್ಲಿಲ್ವಾ? ಅದೇ ನನ್ನ ಸ್ಟೈಲು. ಯಾವುದನ್ನ ನೀವು ಮುಂದಿನಿಂದ ಡೈರೆಕ್ಟ್ ಆಗಿ ಹೇಳ್ತಿರೋ ಅದನ್ನೇ ನಾನು ಹಿಂದಿನಿಂದ ಇಂಡೈರೆಕ್ಟ್ ಆಗಿ ಹೇಳ್ತೀನಿ. ಇದನ್ನ ಮಹಾತ್ಮ ಗಾಂಧಿ ಹೇಳಿದ್ದಲ್ಲ, ಈ ರಾಕೇಶ್ ಮಾಡಿ ತೋರ್ಸೋದು. ಅಂದ್ರೆ ಅವನು ಯಾರು? ಸಿಂಹ, ಐ ಮೀನ್ ಲಯನ್. ಮುಂದೆ ನಿಂತು ಕೀಟ್ಲೆ ಮಾಡಿದ್ರೆ ಹರಿದು ತಿಂದ್ಬಿಡ್ತಾನೆ. ಹಿಂದಿಂದ ಹೊಂಚಾಗಿ ಬಲೆ ಬೇಸಿದ್ರೆ ಸಿಕ್ ಬಿಡ್ತಾನೆ. ಆ ಬಲೆ ಹೇಗೆ ಸಿಗಬೇಕು, ಎಲ್ಲಿ ಎಸಿಬೇಕು ಅಂತ ನಾನ್ ತೋರಿಸ್ತೀನಿ. ರೋಸಿ ಡಾರ್ಲಿಂಗ್, ನನ್ ಬಿಟ್ಟು ಹೋಗ್ಬೇಡ. ನೀನೇ ನನ್ ಜೀವ, ನೀನೇ ನನ್ ಸರ್ವಸ್ವ. ಯು ಆರ್ ಮೈ ಲೈಫ್. ಹಾಗಾದ್ರೆ ನಿಮ್ ಮನೆ, ನಿಮ್ ಹೆಂಡತಿ? ಇನ್ಮೇಲೆ ಇದೇ ನನ್ ಮನೆ. ಯು ಆರ್ ಮೈ. ನಮ್ಮ ಯಜಮಾನ್ರಿಗೆ 6 ತಿಂಗಳು ಟೈಮು ಅಂತ ವಾರ್ನಿಂಗ್ ಕೊಡೋಷ್ಟು ಧೈರ್ಯನೋ ನಿನಗೆ? ಪೊಲೀಸ್ ಫೋರ್ಸ್ ಅಲ್ಲ, ಮಿಲಿಟರಿ ಫೋರ್ಸ್ ಬಂದ್ರು ಏನು ಮಾಡಕ್ಕಾಗಲ್ಲ ನಿನಗೆ. ನಿಜವಾದ ಗಂಡಸೆ ಆದ್ರೆ ಈ ಫೋರ್ಸ್ ಫೇಸ್ ಮಾಡೋ. ಅಮ್ಮ
ಸ್ವಲ್ಪ ಕಾರ್ ನಿಲ್ಸಿ, ಸ್ವಲ್ಪ ಕಾರ್ ನಿಲ್ಸಿ. ಅಪ್ಪ ಸ್ವಲ್ಪ ನಿಲ್ಸಪ್ಪ, ನಿಲ್ಸಪ್ಪ. ನೋಡಿ, ಸ್ವಲ್ಪ ಕಾರ್ ನಿಲ್ಸಿ, ಕಾರ್ ನಿಲ್ಸಿ. ನೋಡಪ್ಪ, ಅಲ್ಲೊಬ್ರಿಗೆ ತಲೆಗೆ ಇಟ್ಟಿದ್ದು ತುಂಬಾ ಅಪಾಯದಲ್ಲಿದ್ದಾರೆ. ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಸ್ವಲ್ಪ ಸಹಾಯ ಮಾಡಪ್ಪ, ನಿನಗೆ ಪುಣ್ಯ ಬರುತ್ತೆ. ಯಾವೊಂದು ಪ್ರಾಣ ಉಳ್ಸಕ್ ಹೋಗಿ ನಿನ್ ಪ್ರಾಣ ಕಳ್ಕೊತಿದ್ಯಲ್ಲ, ಹೋಗ ಮತ್ತೆ. ನಿನ್ ಕೈ ಮುಗಿತೀನಿ. ಅಯ್ಯೋ, ನಾನೇನ್ ಮಾಡ್ಲಿ? ವಿಷ್ಣು ಪ್ರತಾಪ್ ಅವರಿಗೆ ಬ್ಲಡ್ ತುಂಬಾ ಹೋಗಿರೋದ್ರಿಂದ ಈಸ್ ಇನ್ ವೆರಿ ಡೇಂಜರಸ್ ಕಂಡೀಷನ್ ಸರ್. ಬ್ಲಡ್ ಬ್ಯಾಂಕಿಗೆ ಫೋನ್ ಮಾಡಿ ಅವ್ರಿಗೆ ಬೇಕಾದ ಬ್ಲಡ್ ತರಿಸ್ರಿ, ದಟ್ಸ್ ಆಲ್. 4-5 ಕಡೆ ಟ್ರೈ ಮಾಡಿದೆ ಸರ್, ಬಟ್ ಆ ಗ್ರೂಪ್ ಬ್ಲಡ್ ಎಲ್ಲೂ ಸಿಗ್ತಾ ಇಲ್ಲ. ನಾನ್ ರಕ್ತ ಕೊಡ್ಬೋದಾ? ನಿಮ್ದು ಬ್ಲಡ್ ಗ್ರೂಪ್ ಯಾವ್ದಮ್ಮ? ಅದೆಲ್ಲ ನನಗೆ ಗೊತ್ತಿಲ್ಲ ಡಾಕ್ಟ್ರೆ. ಹೌದಾ, ನಾನ್ ಪರೀಕ್ಷೆ ಮಾಡ್ತೀನಿ. ಪ್ಲೀಸ್ ಕಮ್, ದಯವಿಟ್ಟು ಒಳಗಡೆ ಬನ್ನಿ. ಯಾಕಪ್ಪ ಎದ್ದು ಬಂದೆ? ಏನಪ್ಪ ಇದೆಲ್ಲ? ತಾಯಿ ಸ್ಥಾನದಲ್ಲಿದ್ದು ನೀವು ನಿಮ್ ಕರ್ತವ್ಯ ಮಾಡಿದ್ರಿ. ನಾನು ಇಷ್ಟು ಮಾಡೋದು ಬೇಡವಾ? ದೇವ್ ನಿನ್ನ ಚೆನ್ನಾಗಿಟ್ಟಿರ್ಲಪ್ಪ. ಅಮ್ಮ, ಅಮ್ಮ, ನನ್ನ ಎಲ್ಲಿಗೆ ಹೋಗ್ತಾ ಇದ್ದೀರಾ? ದೇಶ ವಿಶಾಲವಾಗಿದೆ. ನೀರಿನ ಋಣ ಎಲ್ಲೆಲ್ಲಿದೆಯೋ ಅಲ್ಲಲ್ಲಿ ಹೋಗ್ತಾನೇ ಇರೋದು. ನಿಮ್ಗೆ ನಿಮ್ಮೂರು ಅಂತ ಒಬ್ಬನಿದ್ದಾನೆ, ಆ ದೇವರು. ಅಮ್ಮ, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂತಂದ್ರೆ ದಯವಿಟ್ಟು ನನ್ನ ಜೊತೆ ನಮ್ಮ ಮನೆಗೆ ಬನ್ನಿ ಅಮ್ಮ. ನಿನಗೆ ಯಾಕಪ್ಪ ತೊಂದ್ರೆ? ನಾನು ಹೆತ್ತ ತಾಯಿ ಮುಖಾನಂತೂ ನೋಡಲಿಲ್ಲ. ನನ್ನ ಆಸ್ಪತ್ರೆ ಕರ್ಕೊಂಡ್ಬಂದು ರಕ್ತ ಕೊಟ್ಟು ನನಗೆ ಪುನರ್ಜನ್ಮ ಕೊಟ್ಟಿದ್ದೀರಾ. ಆ ತಾಯಿ ಪ್ರೀತಿನ ನಾನು ನಿಮ್ಮಲ್ಲಿ ನೋಡ್ತೀನಿ. ಬನ್ನಿಮ್ಮ, ದಯವಿಟ್ಟು ನನ್ನ ಜೊತೆ ನಮ್ಮ ಮನೆಗೆ ಬನ್ನಿ. ಹೌದು ತಾಯಿ, ಇದುವರೆಗೂ ಅವನು ಇಷ್ಟಪಟ್ಟಿದ್ದು ಯಾವುದಕ್ಕೂ ನಾ ಇಲ್ಲ ಅಂದಿಲ್ಲ. ಇವತ್ತು ಅವನು ನಿಮ್ಮನ್ನ ತಾಯಿ ಸ್ಥಾನದಲ್ಲಿ ನೋಡೋಕೆ ಇಷ್ಟಪಡ್ತಿದ್ದಾನೆ. ದಯವಿಟ್ಟು ಇಲ್ಲ ಅನ್ಬೇಡಿ, ಒಪ್ಕೊಳ್ಳಿಮ್ಮ. ಹಾ, ವಿಷ್ಣು, ಕ್ಯಾಪ್ ಹಾಕೊಂಡ್ರೆ ಏಟ್ ಆಗಿದೆ ಅಂತ ಗೊತ್ತಾಗೋದೇ ಇಲ್ಲ. ಹೌದಾ? ಹ್ಯಾಕ್ ಕಾಣಿಸ್ತೀನಿ? ಫ್ಯಾಂಟಾಸ್ಟಿಕ್. ಎಷ್ಟಾದ್ರೂ ನೀ ಸಿಂಹದ ಮರಿ ಅಲ್ವೇನಯ್ಯ? ಅಲ್ವಾ? ಅಣ್ಣ, 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 ಏನಾಯ್ತಣ್ಣ? ಅರೆ, ನಿನಗೇನಾಯ್ತಣ್ಣ? ನನಗೇನಾಗಿದೆ ನೋಡು, ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಛೇ ಛೇ ಛೇ, ಇಷ್ಟಕ್ಕೆಲ್ಲ ಅಳ್ತಾರ? ಅದು ನನ್ನ ತಂಗಿಯಾಗಿ. ಡ್ಯಾಡಿ, ನನ್ಗೇನು ಆಗಿಲ್ಲ ಅಂತ ನೀವಾದ್ರೂ ಹೇಳಿ. ಏನಿಲ್ಲಮ್ಮ,
ಮನುಷ್ಯನಿಗೆ ಹೆಸರು ಹಣ ಜಾಸ್ತಿ ಆಗ್ತಿದ್ದ ಹಾಗೆ ಶತ್ರುಗಳು ಜಾಸ್ತಿ ಆಗ್ತಾರೆ. ಇವನಂಥವನಿಗೆ ಬರೀ ಹಿತಶತ್ರುಗಳೇ ಜಾಸ್ತಿ. ಏನೋ ದೇವ್ರು ಕಾಪಾಡ್ತಿದ್ದಾನೆ. ನೀವೇನು ಮಾತಾಡ್ಬೇಡಿ. ಅಯ್ಯಯ್ಯೋ, ನನ್ನ ಮೇಲೆ ಯಾಕಮ್ಮ ಕೋಪ? ಮತ್ತೆ ಅಣ್ಣಂಗೆ ಹೀಗಾಗಿದೆ ಅಂತ ಒಂದ್ ಮಾತು ಹೇಳ್ಬಾರ್ದಾ? ಈ ಮನೇಲಿ ಏನೇನ್ ಆಗ್ತಿದ್ಯೋ ಎಲ್ಲ ನಾನೇ ತಿಳ್ಕೊಬೇಕಾ? ಅಷ್ಟೇನಾ? ಅಷ್ಟೇ. ಏನ್ ಮಾಡ್ತಾ ಇದ್ದೀರಾ? ನೀವೇ ತೊಂದರೆ ತಗೊಳಕ್ ಹೋದ್ರಿ? ಪರವಾಗಿಲ್ಲಪ್ಪ. ವೀಣಾ, ಇವತ್ತು ನಿಮ್ಮಣ್ಣ ಜೀವಂತವಾಗಿದ್ದಾನೆ ಅಂತಂದ್ರೆ ಅದಕ್ಕೆ ದೇವತೆನೇ ಕಾರಣ. ಇವ್ರು ರಕ್ತ ಕೊಟ್ಟು ನನ್ನ ಕಾಪಾಡಿದ್ದಾರೆ. ವೀಣಾ ಅಂತ ನನ್ನ ತಂಗಿ. ಅಮ್ಮ, ಏನಮ್ಮ ಇದೆಲ್ಲ? ಚೆನ್ನಾಗಿರಮ್ಮ. ಅಮ್ಮ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತಮ್ಮ. ಇನ್ನೊಂದು ವಿಷಯ ಗೊತ್ತಾ? ಇನ್ಮೇಲೆ ಈ ಅಮ್ಮ ನಮ್ ಜೊತೆ ಈ ಮನೇಲೇ ಇರ್ತಾರೆ. ಒಳ್ಳೇದೇ ಆಯ್ತು. ನಾನು ಹೋದ್ಮೇಲೆ ನೀನ್ ನೋಡ್ಕೊಳಕ್ ಯಾರು ಇರ್ಲಿಲ್ಲ. ಈಗ ಅಮ್ಮ ಬಂದಿರೋದು ನಂಗೆ ತುಂಬಾ ಸಂತೋಷ ಆಯ್ತು. ಅದ್ ಸರಿ, ನೀನ್ಯಾಕೆ ಬರ್ತಾ ಬರ್ತಾ ಹೀಗಾಗ್ತಾ ಇದೀಯಾ? ಕುಮಾರ್ ನಿನ್ನ ಚೆನ್ನಾಗಿ ನೋಡ್ಕೊತಾ ಇಲ್ವಾ? ಚೆನ್ನಾಗಿ ನೋಡ್ಕೊತಿದಾರಣ್ಣ. ನನ್ಗೆ ಯಾಕೋ ಡೌಟು. ಮಿಸ್ಟರ್ ವರ್ಮಾ, ನಾನು ಬೆಡ್ಗೆ ಹೋಗೋ ಟೈಮ್ ಆಯ್ತು. ಸ್ಮಾಲ್ ಚೇಂಜ್ ಒಂದು 5 lakhs ಇದ್ರೆ ಕೊಡ್ತೀಯಾ? 5 lakhs? ಯಾಕೆ? ನನ್ನ ರೋಸ್ ಇದ್ದಾಳಲ್ಲ, ಅವಳ ಕೊರಳಿಗೆ ಡೈಮಂಡ್ ನೆಕ್ಲೆಸ್ ಹಾಕ್ಸ್ಬೇಕು. ಅಂದ್ರೆ ನಿಮ್ಮಿಬ್ರು ಪ್ರೀತಿ ಅಷ್ಟೊಂದು ಆಳವಾಗಿ ಬೇರೆ ಹೊರಬಿಟ್ಟಿದ್ಯೋ? ಮದುವೆ ಊಟ ಯಾವಾಗ? ಮದ್ವೆ ಊಟನ ಮೊದ್ಲು ನನ್ನ ಹೆಂಡತಿಗೆ ಡೈವರ್ಸ್, ಆಮೇಲೆ ರೋಸಿ ಜೊತೆ ಮದ್ವೆ, ಇಮ್ಮಿಡಿಯೇಟ್ ಆಗಿ ಮದ್ವೆ ಊಟ. ಮನಿ ಪ್ಲೀಸ್. ಓಕೆ ಓಕೆ, ಡೋಂಟ್ ವರಿ, ಕೊಡ್ತೀನಿ, ಕೂತ್ಕೋ. ಥ್ಯಾಂಕ್ ಯು. ಏನು ಆಧಾರ ಇಲ್ಲದೆ ಅವನು ಕೇಳ್ದ ಹಣ ಕೊಡ್ತಿದ್ರಲ್ಲ, ನಿಮ್ ತಲೆಗೆಲ್ಲ ಕೆಟ್ಟಿದ್ಯಾ? ತಲೆ ಕೆಟ್ಟಿರೋದು ನನಗಲ್ವೋ, ಆ ನನ್ನ ಮಗನಿಗೆ. ಏನು? ಹೌದು, ನಾನ್ ಹಾಕೋ ಎಂಜಲ್ಗೆ ತಿಂಗಳಿಗೆ 1 ಸಾರಿ ಬರ್ತಿದ್ದವನು ಈಗ 10 ಸಾರಿ ಬರ್ತಾ ಇದ್ದಾನೆ. ಮುಂದೆ ತಿಂಗಳ ಪೂರ್ತಿ ನಮ್ಮ ನಾಯಿಗಳು ಬಿದ್ದಿರೋ ಜಾಗದಲ್ಲಿ ಬಿದ್ದಿರ್ತಾನೆ. ಅದರಿಂದ ನಮ್ಗೇನ್ ಪ್ರಯೋಜನ? ಅಯ್ಯಬ್ಬ ನನ್ನ ಮಗನೇ, ಗಂಡ ಇರೋ ಕಡೆ ಹೆಂಡತಿ ಇರ್ತಾಳೆ, ಹೆಂಡತಿ ಇರೋ ಕಡೆ ಆಸ್ತಿ ಪಾಸ್ತಿ ಇರುತ್ತೆ. ಇದು ನಮ್ಮ ಇಂಡಿಯನ್ ಸೆಂಟಿಮೆಂಟ್. ಅದು ಅಲ್ಲದೆ ವಿಷ್ಣುಗೆ ಅವನ ತಂಗಿ ಅಂದ್ರೆ ಪಂಚಪ್ರಾಣ. ಅವಳಿಗೆ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅವನ ಕೈಲಿ ತಡ್ಕೊಳಕ್ ಆಗಲ್ಲ. ಅಂದ ಮೇಲೆ ಸಮಜ್ ಗಯ ಡ್ಯಾಡ್, ಯು ಆರ್ ಗ್ರೇಟ್. ಕುಣಿಸೋಳು ಕುಣಿಯೋನು ಇಬ್ರು ನಮ್ ಕೈಲೇ ಇರ್ಬೇಕಾದ್ರೆ ನಮ್ಮನ್ ಯಾವನ್ ಏನೂ ಮಾಡಕ್ ಆಗಲ್ವೋ? ಆ ಜೀಬ್ರಾ ಮರಿಗಳೆಲ್ಲ ಸತ್ತು ಸ್ಮಶಾನ ಸೇರೋಕು ಹಣ ಇಲ್ದೆ ಬೀದಿ ಹೆಣವಾಗಿ ರಣಹದ್ದುಗಳಿಗೆ ಆಹಾರ ಆಗಬೇಕು. ಆಗ್ಲೇ ಆಗ್ಲೇ ನನಗೆ ಸಮಾಧಾನ. ಏನಪ್ಪ, ನಾನು ಸ್ವಲ್ಪ ವಿಷ್ಣು ಸರ್ನ ನೋಡ್ಬೇಕಾಗಿತ್ತು. ಕೂತ್ಕೊಳ್ಳಿ ಅಮ್ಮ, ಕರಿತೀನಿ. ಸೋನು, ವಾಟ್ ಎ ಸರ್ಪ್ರೈಸ್! ಅಲ್ಲೇನ್ ಮಾಡ್ತಾ ಇದೀಯಾ? ಮೇಲ್ಗಡೆ ಬಾ. ಸೋನು, ಏನ್ ಬಂದಿದ್ದು? 1 ವಾರದಿಂದ ಆಫೀಸ್ಗೆ ಬರ್ಲಿಲ್ವಲ್ಲ, ಯಾಕೆ? ಬೇಜಾರಾಯ್ತಾ? ಇದು ಮಿಸ್ ಮೀ? ಒಂದು ಹೃದಯ ನನಗೋಸ್ಕರ ಹಾತುರಿತದೆ ಅಂತ ಈಗ ಗೊತ್ತಾಯ್ತು. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಟು ನೋ ದಟ್. ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್ ಟುಡೇ. ಅಮ್ಮ, ಇದು ಸೋನು ಅಂತ ನಮ್ಮ ಆಫೀಸ್ನಲ್ಲೇ ಕೆಲಸ ಮಾಡಿ. ನನಗೆ ಗೊತ್ತಾಯ್ತು. ಸೋನು ನಮ್ಮಮ್ಮ. ಚೆನ್ನಾಗಿರಮ್ಮ. ಇವರು ನಿಮ್ ತಾಯಿನಾ? ಹಾ, ತಾಯಿಗಿಂತ ಹೆಚ್ಚು ನಾನು ಪುನರ್ಜನ್ಮ ನೀಡಿದ ದೇವತೆ. ಅವತ್ತು ಇವ್ರು ನಾನು ಕಾಪಾಡಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿನ್ ವಿಷ್ಣು ಮಾತಾಡ್ತಿರು, ಬರ್ತೀನಿ. ಸೋನು ಸಿಟೋ. ಸರಿ. ನನಗೆ 2 ನಿಮಿಷದ ಕೆಲಸ ಇದೆ. ಈ ಆಲ್ಬಮ್ ನೋಡ್ತಾ ಇರು, ಹೀಗೋಗಿ ಹೀಗೆ ಬಂದ್ಬಿಡ್ತೀನಿ. ಓಕೆ ಓಕೆ. ಯಾಕೆ ನಗ್ತಿದೀಯಾ? ಅರೆ, ಯಾವ ಫೋಟೋ ನೋಡಿ ನಗ್ತಾ ಇದೀಯಾ? ತೋರ್ಸು. ಕಮಾನ್ ಕಮಾನ್, ಹೋಗಿ ಹೋಗಿ ಎಂತ ಫೋಟೋ ಇಟ್ಕೊಂಡಿದ್ಯಾ? ಕೊಡಿಲಿ ಸೋನು, ಕೊಡು. ಕಮಾನ್ ಕೊಡು, ಡೋಂಟ್ ಪ್ಲೇ ಯಾರ್. ಕಮಾನ್ ಕಮಾನ್, ಗಿವ್ ಇಟ್. ಸೋನು, ಏಯ್ ಏಯ್ ಸೋನು, ಕಮಾನ್. ಏ ಸೋನು, ಏನಪ್ಪ ಅದು? ಅಮ್ಮ, ಹೋಗಿ ಹೋಗಿ ಎಂತ ಫೋಟೋ ಇಟ್ಕೊಂಡಿದ್ದಾಳೆ ನಂದವಳು. ಮೊದ್ಲಿಸ್ಕೊಳ್ಳಿ, ಕೊಡಮ್ಮ. ಮೊದ್ಲಿಸ್ಕೊಳ್ಳಿ ಅವಳ ಹತ್ರ. ಕೊಡು 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 ಕೊಡು. ಅಮ್ಮ, ನಾವಿಬ್ರು ಹೋಗಿ ಬರ್ತೀವಿ. ಜ್ಯೂಸ್ ಕುಡ್ಕೊಂಡು ಹೋಗಪ್ಪ. ಓಕೆ, ಆನ್ ದ ವೇ. ತಗೋ.
ಥ್ಯಾಂಕ್ ಯು. ಓಕೆ ಬಾ 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 ಅಯ್ಯೋ ಅಯ್ಯೋ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್, ಇಲ್ಲೊಂದು ಸಿಗ್ನೇಚರ್ ಹಾಕಿ. ತಗೊಳ್ಳಿ, ಇದು ನಿಮ್ಮ ಮೊದಲನೇ ತಿಂಗಳ ಸಂಬಳ. ವಿಶ್ ಯು ಬೆಸ್ಟ್ ಆಫ್ ಲಕ್. ಶಾಂತಿ, ಪ್ರಶಾಂತ್, ಇಬ್ರು ಎಲ್ಲಿದ್ದೀರಾ? ಬೇಗ ಬನ್ನಿ. ಏನಕ್ಕಾಗಲ್ಲ? ಇವತ್ತು ನನಗೆ ಮೊದಲನೇ ತಿಂಗಳ ಸಂಬಳ ಬಂತಲ್ಲ, ಅದಕ್ಕೆ ಅಪ್ಪನಿಗೆ ಕನ್ನಡಕ ತುಂಬಾ ಚೆನ್ನಾಗಿದೆ ಕೊಡು, ಈ ಬಟ್ಟೆ, ಆಮೇಲೆ ಈ ಛತ್ರಿ, ಈ ಚಪ್ಪಲಿ ಎಲ್ಲ ತಂದಿದ್ದೀನಿ. ಒಳ್ಳೆ ಅಕ್ಕ. ಅಕ್ಕ, ನಮಗೆ ನಿಮ್ಮಿಬ್ರಿಗೂ ಇಷ್ಟವಾಗಿರೋ ಸ್ವೀಟ್ಸ್ ತಂದಿದ್ದೀನಿ. ಎಲ್ಲಿ ಆ ಆ ಆ ಆ ಮಾಡು. ಎಲ್ಲಿ ಶಾಂತಿ ನೀನು? ಇದು ಅಕ್ಕನಿಗೆ. ಅಪ್ಪನೂ ಬರ್ಲಿ, ಆಮೇಲೆ ತಿಂತೀನಿ. ಅಪ್ಪ ಬಂದ್ರು. ನಾನು ಅಪ್ಪನಿಗೆ ಈ ಕನ್ನಡಕ, ಈ ಛತ್ರಿ ಕೊಡ್ತೀನಿ. ನಾನು ಅಪ್ಪನಿಗೆ ಈ ಚಪ್ಪಲಿ ಕೊಡ್ತೀನಿ. ನಾನು ಬಟ್ಟೆ ಕೊಡ್ತೀನಕ್ಕ. ಇವ್ರು ಸಂಜೆ ಫುಟ್ಪಾತ್ ದಾಟಿ ನಮ್ಮ ಅಂಗಡಿ ಕಡೆ ಬರೋ ಅವಸರದಲ್ಲಿ ಬರ್ತಿದ್ ಕಾರಿಗೆ ಡಿಕ್ಕಿ ಹೊಡೆದು ಈ ರೀತಿ ಅನಾಹುತ ಆಯ್ತು.
ಯಾವ ಜೀವ ನಮ್ಮನ್ ಬಿಟ್ಟು ಊಟ ಮಾಡ್ತಿರ್ಲಿಲ್ವೋ, ಇವತ್ತು ಆ ಜೀವನೇ ನಮ್ ಜೊತೆ ಇಲ್ದಿರೋವಾಗ ನಾವು ಊಟ ಮಾಡೋದ? ಅಕ್ಕ, ಏನಕ್ಕ ಇದು? ನಮ್ಮಿಬ್ರಿಗೂ ಸಮಾಧಾನ ಹೇಳ್ಬೇಕಾದ್ ನೀನೇ ಹೀಗ ಅಳ್ತಾ ಕೂತ್ರೆ ಹೇಗೆ? ಅಲ್ಲ, ನೀವಿಬ್ರು ಹೀಗ ಅಳ್ತಾ ಇದ್ರೆ ಅಪ್ಪನ ಆತ್ಮಕ್ ಶಾಂತಿ ಸಿಗುತ್ತೆ ಅನ್ಕೊಂಡ್ರ? ಇಲ್ಲಕ್ಕ. ಅಮ್ಮ, ಯಾರ್ ನೀವು? ನಿಮ್ಮ ಸಂಸಾರದಲ್ಲಿ ನಡೆದ ಘಟನೆಯಿಂದ ಪಶ್ಚಾತ್ತಾಪ ಪಡ್ತಿರೋ ವ್ಯಕ್ತಿ. ಆಗ್ಬೇಕಾದನ್ನ, ನಮ್ ಹಣೆಲ್ ಬರ್ದಿರೋದನ್ನ ಯಾರಿಂದಲೂ ತಡೀಕಾಗಲ್ಲ ಅಲ್ವಾ ಸರ್? ಹೌದಮ್ಮ, ನಿಮಗಾಗಿರೋದನ್ನ ನನಗೆ ತಗೊಳಕಾಗದೇ ಇರಬಹುದು, ಆದ್ರೆ ಸಂಕಟ ಪಡ್ತಾ ಇರೋ ವ್ಯಕ್ತಿನ ಹಾಗೆ ಬಿಡೋದು ಮಹಾಪಾಪ. ಸರ್, ನಮ್ ತಂದೆನ್ ಕಳ್ಕೊಂಡು ನಾವು ಗೊತ್ತು ಗುರಿ ಇಲ್ದಿರೋ ಅನಾಥರಾಗೋದ್ವಿ. ಅಳ್ಬೇಡಮ್ಮ, ಅಳ್ಬೇಡ. ನಿಮ್ ತಂದೆ ನಿಮ್ಮನ್ನೆಲ್ಲ ಬಿಟ್ಟು ಹೋದ್ರು ನಿಮ್ಮ ರಕ್ಷಣೆಗೆ ಅಂತ ನನ್ನನ್ನು ಇಲ್ಲಿಟ್ಟು ಹೋಗಿದ್ದಾರೆ. ನಿಮಗೇನು ಸಹಾಯ ಬೇಕಾದ್ರೂ ನಾನು ಮಾಡ್ತೀನಿ. ಇದು ಏನ್ ಸರ್ ಇದು? ತಗೊಮ್ಮ. ನೀವ್ ಯಾರು ಏನು ಅಂತ ಗೊತ್ತಿಲ್ದೆ ಆಕ್ಸಿಡೆಂಟ್ ಮಾಡಿ ನಿಮ್ಮ ತಂದೆ ಸಾವಿಗೆ ಕಾರಣ ಆದ್ನಲ್ಲ, ಅವನ ತಂದೆ ನಾನು. ನಮಸ್ಕಾರ ಸರ್. ರಾಜಾ, ಸೋನು ಇಲ್ಲಿ ಕಾಣ್ತಾ ಇಲ್ಲ. ಆಫೀಸಿಗೆ ಬಂದಿಲ್ವಾ? ನೀನು 3 ದಿವಸದಿಂದ ಆಫೀಸ್ಗೆ ಬಂದಿಲ್ಲ, ನಿಮ್ಮವರು ಬಂದಿಲ್ಲ. 3 ದಿವಸದಿಂದ ಬಂದಿಲ್ವಾ? ಲೈಲಾ ಹೊಡೆದ್ರೆ ಮಜನು ಗೇಟ್ ಬಿದ್ದಂಗೆ ಅಲ್ವೇನಪ್ಪ ನಿಮ್ಮಿಬ್ಬರು ಕೇಸು. ಇಂಥದ್ರಲ್ಲಿ ಸೋನು, ಯಾಕೆ ಹೀಗಿದ್ಯಾ? 3 ದಿವಸದಿಂದ ಆಫೀಸಿಗೆ ಬಂದಿಲ್ವಂತೆ, ಏನಾಯ್ತು? ಯಾಕೆ ಕಳ್ತಿದ್ಯಾ ಸೋನು? ಕಾರ್ ಆಕ್ಸಿಡೆಂಟ್ ಅಲ್ಲಿ ನಮ್ ತಂದೆ ಹೋದ್ರು. ಯಾವಾಗ? 3 ದಿವಸದ ಹಿಂದೆ. ಕೆಲಸದಿಂದ ಮನೆಗೆ ಬರ್ಬೇಕಾದ್ರೆ ಯಾರೋ ಅವ್ರ ಮೇಲೆ ಕಾರ್ ಹತ್ತಿಸ್ಬಿಟ್ಟಿದ್ದಾರೆ. ಆಕ್ಸಿಡೆಂಟ್ ಎಲ್ಲಾಯ್ತು? JP ರೋಡಲ್ಲಿ. ಐ ವಿಟ್ನೆಸ್ ಆಧಾರದ ಮೇಲೆ ತಪ್ಪೆಲ್ಲ ಮೃತಪಟ್ಟ ಆ ವ್ಯಕ್ತಿ ಇದೆ ಅಂತ ತಿಳಿದು ಬಂದಿದೆ. ಇದರಲ್ಲಿ ನಿಮ್ಮ ಮಗಂದು ಯಾವುದೇ ರೀತಿ ತಪ್ಪಿಲ್ಲ ಮಿಸ್ಟರ್ ವಿಶ್ವನಾಥ್. ಸರ್, ತಪ್ಪು ನನ್ನ ಅಲ್ಲದೆ ಇದ್ರು ಒಂದು ವ್ಯಕ್ತಿ ಸಾವು ಕಾರಣ ಆಗಿ ಅವರ ಸಂಸಾರದ ಸಂಕಟಕ್ಕೆ ನಾನು ಹೊಣೆ ಆದ್ನಲ್ಲ ಅಂತ ನನಗೆ ತುಂಬಾ ನೋವಾಗ್ತಾ ಇದೆ ಸರ್. ಅದರ ವಿಷಯ ನನಗೆ ಬಿಡು, ಡೋಂಟ್ ವರಿ. ಪೊಲೀಸ್ನವರು ನಮ್ ತಂದೆದೇ ತಪ್ಪು ಅಂತ ಹೇಳ್ಬಿಟ್ರು. ನ್ಯಾಯ ದೇವತೆ ನ್ಯಾಯ, ಬಡವ್ರಿಗಲ್ಲ. ಅವಳ ಕಣ್ಣಿಗೆ ನೀನೇನು ನೋಡ್ಬೇಡ ಅಂತ ಈ ಶ್ರೀಮಂತರು ಕಪ್ಪು ಬಟ್ಟೆ ಕಟ್ಟಿದ್ದಾರೆ. ಆ ಶ್ರೀಮಂತ ನನ್ನ ಕೈಗೆ ಸಿಕ್ಕಿದ್ರೆ ನಾನು ಅವನ್ನ ಪ್ರಶಾಂತ್, ಪ್ರಶಾಂತ್, ಯಾಕಪ್ಪ? ಯಾಕೋ? ಪ್ರಶಾಂತ್, ಜಾರ್ಬಿಟ್ಟೆ. ಅಕ್ಕ, ನಾನಿನ್ ಯಾವತ್ತೂ ನಡೆಯಕ್ಕಾಗದೆ ಜೀವನ ಪೂರ್ತಿ ಹೀಗೆ ಕುಣ್ತಾ ಇರ್ಬೇಕಾ ಅಕ್ಕ? ಯಾಕೋ, ಏನೇನೋ ಮಾತಾಡ್ತಿದೀಯ? ಅಪ್ಪ ಹೇಳ್ತಾ ಇದ್ರು ನಾನು ಓಡ್ಬೋದು, ನಡಿಬೋದು, ಕುಣ್ದಾಡ್ಬೋದು ಅಂತ. ಆದ್ರೆ ಅಪ್ಪನೇ ಇಲ್ವಲ್ಲ ಅಕ್ಕ. ನನ್ ಕಾಲ್ ಆಪರೇಷನ್ ಯಾರ್ ಮಾಡಿಸ್ತಾರೆ? ಪ್ರಶಾಂತ್, ನಾನ್ ಮಾಡಿಸ್ತೀನಿ. ಅಕ್ಕ, ಇವರು ನನ್ನ ಹೆಸರು ವಿಷ್ಣು. ನಾನು ನಿಮ್ಮ ಅಕ್ಕ ಒಂದೇ ಆಫೀಸ್ನಲ್ಲಿ ಕೆಲಸ ಮಾಡ್ತೀನಿ. ಯಾರು ಹೇಳಿದ್ದು ನಿನ್ ಕೆಲ ಓಡಕ್ಕಾಗಲ್ಲ ಆಡಕ್ಕಾಗಲ್ಲ ಅಂತ? ನಾನು ಹಿಂಗೆ ಆಪರೇಷನ್ ಮಾಡಿಸ್ತೀನಿ. ನಿಮ್ಮ
ನಿಮ್ಮ ತಂದೆ ಹೇಳಿದಾಗೆ ನೀನು ಓಡಬಹುದು, ಆಡಬಹುದು, ಕ್ರಿಕೆಟ್ ಆಡಬಹುದು, ಫುಟ್ಬಾಲ್ ಆಡಬಹುದು, ಕುಣಿಬಹುದು. ಆದ್ರೆ ನನ್ನ ಕೈಲಿ ಆಗಲ್ಲ ಅಂತ ಜೀವನದಲ್ಲಿ ಯಾವತ್ತೂ ಹೇಳಬಾರ್ದು. ನಗನಗ್ತಾ ಇರಬೇಕು. ನಮಸ್ಕಾರ ಸರ್. ನಮಸ್ಕಾರ. ಯಾರು ನೀವು? ನನ್ನ ಹೆಸರು ರಾಘವನ್ ಅಂತ. ನಿಮ್ಮಿಂದ ಒಂದು ಉಪಕಾರ ಆಗ್ಬೇಕಾಗಿತ್ತು. ಏನು? ತಗೊಂಬನ್ರಿ. ನಿಮ್ಮ ಕೆಲಸ ಡನ್. ಏನ್ ಬಂದ ವಿಷಯ? ಏನಿಲ್ಲಪ್ಪ, ನಿನ್ನಿಂದ ಒಂದ್ ಸಣ್ಣ ಕೆಲಸ ಆಗ್ಬೇಕಾಗಿತ್ತು. ನನಗಲ್ಲ, ಬೇರೆಯವ್ರಿಗೆ. ಅದೇನ್ ಹೇಳು, ಆಗೋದಾದ್ರೆ ಮಾಡ್ಕೊಡೋಣ. ನೀನ್ ಮನಸ್ಸು ಮಾಡಿದ್ರೆ ಹಾಗೆ ಆಗುತ್ತಪ್ಪ. ಏನಿಲ್ಲ, ನಮ್ಮ ರಾಜ್ಯದ ಬಾರ್ಡರ್ ಪಕ್ಕದಲ್ಲಿ 2 ಜಿಲ್ಲೆಗಳಿದಾವೆ. ಅವಕ್ಕೆ ನೀರಿಲ್ದೆ ಬೆಳೆ ಎಲ್ಲ ಒಣಗಿ ಹೋಗ್ತಾ ಇದೆಯಂತೆ. ನೀನು ದೊಡ್ಡ ಮನಸ್ಸು ಮಾಡಿ ಇಂಜಿನಿಯರ್ಗೆ ಹೇಳಿ ನೀರು ಬಿಡಿಸಿದ್ರೆ ನಿನ್ನ ಹೆಸರು ಹೇಳಿ ಬದುಕೋತಾರೆ. ನೀನೇನ್ ಸುಮ್ಮನೆ ಬಿಡ್ಬೇಡಪ್ಪ, ನಿನಗೂ ಬೇಕಾಷ್ಟು ಖರ್ಚುಗಳಿರುತ್ತಲ್ಲ. ಅದಕ್ಕೆ ಅವರು ನನ್ನ ಕೈಲಿ ಈ ಸೂಟ್ ಕೇಸ್ ಕಳಿಸಿದ್ದಾರೆ. ಇದನ್ನು ತಗೋ, ನೀರು ಬಿಡಿಸು. ಮೊದಲು ಸೂಟ್ ಕೇಸ್ ಕೆಳಗಡೆ ಇಡು. ಡೀಲ್ ಅಕ್ಸೆಪ್ಟೆಡಾ? ಫಸ್ಟ್ ಗೆಟ್ ಔಟ್. ನಮ್ಮ ರಾಜ್ಯದಲ್ಲಿ ನಮ್ಮ ಜನರೇ ನೀರಿಲ್ದೆ ಒದ್ದಾಡ್ತಾ ಇರುವಾಗ ನಿನ್ನಿಂದ ನಾನು ಲಂಚ ತಗೊಂಡು ನಿನ್ನ ಪಕ್ಕದವ್ರಿಗೆ ನೀರು ಬಿಡ್ಬೇಕಾ? ನಮ್ಮ ಜನರಿಗೆ ನಾನು ದ್ರೋಹ ಮಾಡ್ಬೇಕಾ? ವರ್ಮಾ, ನನ್ನ ಉದ್ದಕ್ಕೂ ನೀನು ಹಣ ಸುರಿದ್ರು ಒಂದ್ ತೊಟ್ಟು ನೀರು ಬಿಡೋದಿಲ್ಲ. ಈಗ ಗಾಂಧಿ ತರ ಮಾತಾಡೋರ್ನ ನಾನು ಬಹಳ ಜನ ನೋಡ್ಬಿಟ್ಟಿದೀನ್ರಿ. ನೋಡಿ, ನೀವ್ ಹೀಗೆಲ್ಲ ನಡ್ಕೊಂಡ್ರೆ ಜನ ದಂಗೆ ಹೇಳ್ತಾರೆ, ಆಮೇಲೆ ಸಾಯಿಸ್ಬಿಡ್ತಾರೆ. ಹುಷಾರು. ವರ್ಮಾ, ನಮ್ ಜನರಿಗೆ ಗಾಂಧಿ ಯಾರು, ಗೋಡ್ಸೆ ಯಾರು ಅಂತ ಚೆನ್ನಾಗಿ ಗೊತ್ತು. ನಿನ್ನಂಥ ಲಂಚ ಕೊಡೋರ್ ಮುಂದೆ ಕೈ ಚಾಚಿದ್ರೆ ತಾನೆ ನಮ್ಮ ಜನ ನನ್ನ ಮಾನ ತೆಗೆದು ಮನೆ ಮುಂದೆ ನಿಂತು ಚಳವಳಿ ಮಾಡೋದು, ಧರಣಿ ಹೊಡೋದು, ಚಿವಾರಿ ಹಾಕೋದು. ರೇ ಮುಖ್ಯಮಂತ್ರಿಗಳೇ, ಹೀಗೆ ಮಾತಾಡಿ ಮಾತಾಡಿ ನನ್ನ ಕೆರಳಿಸ್ಬೇಡ್ರಿ. ನಾನು ಮನಸ್ಸು ಮಾಡಿದ್ರೆ ಚಿಟ್ಕಿ ಹೊಡೆಯೋದ್ರೊಳಗೆ ನಿಮ್ಮ ಕುರ್ಚಿಗೆ ಇನ್ನೊಬ್ಬನ್ ತಂದು ಕೂರ್ಸೋ ಶಕ್ತಿ ಇದೆ ರೀ ನನಗೆ. ನಾನು ಇರೋವರೆಗೂ ಪ್ರಾಮಾಣಿಕವಾಗಿ ರಾಜ್ಯಭಾರ ಮಾಡ್ತೀನಿ. ಪ್ರಾಮಾಣಿಕವಾಗಿ ರಾಜ್ಯಭಾರ ಮಾಡ್ತೀನಿ. ಕುರ್ಚಿ ಬಿಡುವಂತ ಪರಿಸ್ಥಿತಿ ಬಂದಾಗ ಸಂತೋಷವಾಗಿ ಬಿಟ್ಕೊಟ್ಬಿಡ್ತೀನಿ. ಆದ್ರೆ ನೀನು ಮೊದಲು ಇಲ್ಲಿಂದ ತೊಲಗು. ವೀರಪ್ಪ, ಮುಖ್ಯಮಂತ್ರಿಯ ತುಂಡು ಇಲ್ಲಿಗೆ ಯಾಕೆ ಬಂದ? ಬರ್ಬೇಕು ವಜ್ರವರ್ಮನವರು. ಅಲ್ಲಯ್ಯ ವೀರಪ್ಪ, ನಮಸ್ಕಾರದಲ್ಲೇ ಮುಗಿದು ಹೋಯ್ತಲ್ಲಯ್ಯ ನಿನ್ನ ಜೀವಮಾನ ಎಲ್ಲ. ಅಲ್ಲಯ್ಯ, ಸ್ವಾತಂತ್ರ್ಯ ಬಂದು 48 ವರ್ಷ ಆಯ್ತು. ಯಾರ್ಯಾರು ಏನೇನೋ ಆಗೋದ್ರು. ಅಯ್ಯೋ, ನೀನು ಮಾತ್ರ ಅಪೋಸಿಷನ್ ಲೀಡರ್ ಆಗಿ ಉಳ್ಕೊಂಡಿದೀನಿ ಅಂತ್ಯಾ? ಏನಯ್ಯ ಮಾಡೋದು? ಪೊಸಿಷನ್ ಅಲ್ಲಿ ಇರೋರೆಲ್ಲ ಕಿರಿಕ್ ಫೆವಿಕಾಲ್ ಹಾಕೊಂಡು ಅಂಟಿಸ್ಕೊಂಡು ಕೂತ್ಕೊಂಡ್ಬಿಟ್ಟಿದಾರಲ್ಲ. ಆ ಫೆವಿಕಾಲ್ನ ಕಿತ್ತಾಕಿ ನಿನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅಂತಾನೆ ಬಂದಿದ್ದೀನಿ ಕಣಯ್ಯ. ಒಂದ್ ನಿಮಿಷ. ಏನೇ ಇದು ಹುಡುಗಾಟ? ಇನ್ನೇನಯ್ಯ ಮತ್ತೆ? ನೀನು ಮುಖ್ಯಮಂತ್ರಿಯ ಬಲಗೈ ಬಂಟ. ನಿನ್ ಮಾತು ನಾನ್ ಕೇಳ್ಬೇಕಾ? ನೋಡಪ್ಪ, ಕೇಳಿದ್ರೆ ನಿನಗೆ ಒಳ್ಳೇದು, ಕೇಳದೆ ಇದ್ರೆ ಇನ್ನೊಬ್ರಿಗೆ ಒಳ್ಳೇದಾಗತ್ತೆ ಬಿಡು. ನಾನೇನ್ ಮಾಡ್ಲಿ? ನಿನ್ ಕಿರಿಕೆ ನನಗೆ ಅರ್ಥ ಆಗ್ಲಿಲ್ವಲ್ಲಯ್ಯ. ನೋಡಯ್ಯ, ನೀನು ಜನಗಳನ್ನ ದಂಗೆ ಎಬ್ಸಿ, ವಿದ್ಯಾರ್ಥಿಗಳಿಂದ ಮುಷ್ಕರ ಮಾಡಿಸಿ, ಕೋಮು ಗಲಭೆ ತಂದು, ಬಸ್ಗೆ ಬೆಂಕಿ ಹಚ್ಚಿ ಲೂಟಿ ಮಾಡಿಸು. ಈಗಿರೋ ಹಾಲಿ ಮುಖ್ಯಮಂತ್ರಿ ಮಾಜಿ ಆಗ್ತಾರೆ, ನೀನು ಹಾಲಿ ಮುಖ್ಯಮಂತ್ರಿ ಆಗ್ತೀಯಾ? ಹೌದಾ? ನೀನಿಷ್ಟು ಭರವಸೆ ಕೊಟ್ಟ ಮೇಲೆ ಒಂದ್ ಕೈ ನೋಡೇ ಬಿಡೋಣ. ಏನು ಹೂವಿನಿಂದ ಬೆನ್ನುತ್ತಿದ್ಯೆ? ರಾಣಿ ಯಾರಪ್ಪ ಅದು? ಓ ಗುರು, ಏನು ಲವ್ ಸ್ಟಾರ್ಟ್ ಆಗೋಯ್ತಾ? ಸ್ಟಾರ್ಟಿಂಗ್ ತಪ್ಪಲ್ಲ, ಇರು ಮೆಕ್ಯಾನಿಕ್ ಕರ್ಕೊಂಡ್ ಬರ್ತೀನಿ. ಅಯ್ಯಪ್ಪ, ಸ್ಟಾರ್ಟ್ ಆಯ್ತಾ ಅಂತ ಕೇಳಿದೆ. ಲವ್ ನಮ್ ಲವ್ ಔಟ್ಡೋರ್ ಅಲ್ಲಿ, ನಿಮ್ ಲವ್ ಇಂಡೋರ್ ಅಲ್ಲಿ. ರಾಣಿ ಗುರು, ಇರು ಬರ್ತೀನಿ. ರಾಣಿ, ನನ್ನ ಹಾವ ರಾಣಿ. ರೋಸಿ ಡಾರ್ಲಿಂಗ್, ಕುಮಾರ್, ಯಾಕೆ ಲೇಟ್ ಆಯ್ತು? ಸ್ವಲ್ಪ ಅರ್ಜೆಂಟ್ ಕೆಲಸ ಆಯ್ತು, ಅದಕ್ಕೆ ಲೇಟ್ ಆಯ್ತು. ಐ ಆಮ್ ಸಾರಿ. ಇನ್ಯಾವತ್ತೂ ಈ ರೀತಿ ಲೇಟ್ ಮಾಡಬೇಡಿ. ಮಾಡಲ್ಲ. ವೀಣಾ, ವೀಣಾ. ಅಣ್ಣ, ಏನಣ್ಣ ಇದಕ್ಕಿದ್ದಾಗೆ? ನೀನ್ ನೋಡ್ಬೇಕು ಅನಿಸ್ತು, ಹಾಗೆ ಬಂದೆ. ಹೇಗಮ್ಮ ಇದೆಯಾ? ಕುಮಾರ್ ಇಲ್ಲಿ ಕಾಣಿಸ್ತಾ ಇಲ್ಲ. ಅವರು ಯಾಕಮ್ಮ ಒಂಥರ ಇದೆಯಾ? ಏನಿಲ್ಲ ಅಣ್ಣ. ನನ್ನ ಹತ್ರನೇ ಮುಚ್ಚಿಡ್ತಾ ಇದೆಯಲ್ಲ.
ಏನಮ್ಮ ಇದು? ಈ ಮನೇಲಿ ಏನ್ ನಡೀತಾ ಇದೆ? ಬುದ್ಧಿ ಅದು ಹೇಳು. ಏನು ಅಂತ ಹೇಳಿ ಬುದ್ಧಿ, ಕುಮಾರಪ್ಪ ದಿನ ಕುಡ್ಕೊಂಬಂದು ವೀಣವನಿಗೆ ದನಕ್ ಬಡ್ದಂಗ್ ಬಡಿತಿದ್ದಾರೆ ಬುದ್ಧಿ. ಆ ಮಗಿನ ಸಂಕಟ ನನ್ನ ಕೈಲಿ ನೋಡಕ್ ಆಗಕ್ಕಿಲ್ಲ ಬುದ್ಧಿ, ನೋಡಕ್ ಆಗಕ್ಕಿಲ್ಲ ಬುದ್ಧಿ. ಕುಮಾರ್ ಎಲ್ಲಿ? ಅವರೊಬ್ಬರನ್ನ ಕೊಂದು ನನ್ನ ಕೊಡ್ತಿದ್ಯಾ? ನನ್ನ ಕೊಂದು ಬಿಡು. ಎಲ್ಲ ಅಣ್ಣಂದಿರು ನನ್ಗೆ 100 ಕಾಲ ಮುತ್ತೈದೆಯಾಗಿ ಚೆನ್ನಾಗಿ ಬಾಳ್ಲಿ ಅನ್ನೋ ಆಸೆಯಿಂದ ಅವಳ ಮನೆ ಕಾವಲಾಗಿರ್ತಾರೆ. ಆದ್ರೆ ನೀನು ಬಡ ಸಮೇತ ಮನೆನೇ ಉರುಳಿಸ್ಬಿಟ್ಟಿಯಲ್ಲ. ನನ್ನ ಹಣೆಯಿಂದ ಕುಂಕುಮ ಬೆವರಲ್ಲಿ ಬೆರೆತು ನೀರಾಗ್ತಿದೆ. ಹೇಗಾದ್ರೂ ಮಾಡಿ ಆ ಬೆವರನ್ನು ಒರೆಸು ಅಂತ ಕೇಳ್ದೆ ಹೊರತು ಕುಂಕುಮ ನನ್ನ ಅಣ್ಣ. ನನ್ನ ಗಂಡನ್ನ ಕಳ್ಕೊಂಡು ನಾನು ಈ ಭೂಮಿ ಮೇಲೆ ಬದುಕಿರ್ತೀನಿ ಅಂತ ತಿಳ್ಕೊಂಡ್ಯಾ? ಇಲ್ಲ ಅಣ್ಣ. ವೀಣಾ, ಅಣ್ಣ ಏನಾಯ್ತಣ್ಣ? ಅಣ್ಣ ಏನಾಯ್ತಣ್ಣ? ಏನಿಲ್ಲ ಏನಿಲ್ಲ. ಭಗವಂತ, ಕೈ ಬಿಟ್ಟು ಹೋದ ನನ್ ಮಗುನ ಪುನಃ ನಾನು ಹೊಡ್ತೀನಿ ಅಂತ ನನ್ ಕನ್ಸ್ ಮನ್ಸಲ್ಲೂ ನಾನ್ ತಿಳ್ಕೊಂಡಿರ್ಲಿಲ್ಲ. ದೇವ್ರೇ ಇಲ್ಲ ಅಂತ ನಾನ್ ತಿಳ್ಕೊಂಡಿದ್ದೆ. ಆದ್ರೆ ನೀನಿದ್ಯಪ್ಪ. ನನ್ನ ಮಡ್ಲಲ್ಲಿ ಚಿಕ್ಕ ಮಗು ಆಗಿದ್ ವಿಷ್ಣು ಇವತ್ತು ಎಷ್ಟು ಮುದ್ದು ಮುದ್ದಾಗಿ ಎಷ್ಟು ಉತ್ತಮ ಬೆಳೆದಿದ್ದಾನೆ ಗೊತ್ತಾ ನಿನಗೆ? ಭಗವಂತ, ಇಷ್ಟು ದಿನದ ಕಷ್ಟದ ಜೀವನದಲ್ಲಿ ಇವತ್ತು ಒಂದಿನ ಸಂತೋಷ ನನಗ್ ಸಾಕಪ್ಪ, ಸಾಕು. ಈಗಲೇ ನನ್ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನಿರಾಳವಾಗಿ ಸಾಯ್ತೀನಿ. ಸೀತಮ್ಮ, ರಾಯರೇ, ನಿಜ ಹೇಳಿ, ವಿಷ್ಣು ನಿಮ್ಮ ಮಗನ? ಹೌದು. ಯಾಕೆ? ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ವಿಷ್ಣು ನಿಮ್ಮ ಮಗ ಅಲ್ವೇ ಅಲ್ಲ. ವಿಷ್ಣು ನನ್ ಮಗ ಅಲ್ಲ ಅಂತ ನಿನಗೆ ಹೇಗೆ ಗೊತ್ತು? ನನಗ್ ಗೊತ್ತು, ನನಗ್ ಚೆನ್ನಾಗ್ ಗೊತ್ತು. ಅವತ್ತು ಆ ಭಗವಂತ ಯಾರಿಗೂ ಅನ್ಯಾಯ ಮಾಡಕ್ಕಿಲ್ಲ. ಒಂದಲ್ಲ ಒಂದಿನ ಕಣ್ಬಿಟ್ಟು ನೋಡೇ ನೋಡ್ತಾನೆ. ಹಾಗೂ ನೋಡಿದ್ರೆ ನನ್ ಗಂಡ ಈ ಮಗು ಹುಟ್ಟು 3ನೇ ದಿನನೇ ಬಡತನ ಸಹಿಸಕ್ಕಾಗ್ದೆ ಈ ಊರ್ ಬಿಟ್ಟು ಓಡೋಗ್ತಿರ್ಲಿಲ್ಲ. ಪ್ರತಿದಿನ ನಾನು ಸಾಯ್ಲೇಬೇಕು ಅಂತ ಗೊತ್ತಾ ಇದ್ದೀನಿ. ಆದ್ರೆ ಈ ಮಗುಗೋಸ್ಕರ, ಈ ಕಂದನ್ಗೋಸ್ಕರ ನಾನಿನ್ನೂ ಬದುಕಿದ್ದೀನಿ ಅಜ್ಜಿ. ಸೀತಾ, ಈ ನಕ್ಷತ್ರ ಮಚ್ಚೆ ಐತಲ್ಲ, ನಾಳೆ ದಿವ್ನ ಕೋಟ್ಯಾಧೀಶ್ವರನ್ ಮಾಡುತ್ತೆ. ಸೀತಾ, ಊಟ. ಬಾಯ್ಲಿ. ನೋಡ್ಕತ್ಯಾ? पन्नालाल बहुत कम आएंगे. ನಿಂದು ಡರ್ಗೆ ಆಯ್ತು, ನಮ್ದು
ಊಟಗೆ ಮಾಡುವಾಗ ಬೇರೆಯವ್ರದ್ದು ನಜರಿಗೆ ಬೀಳ್ಬಾರ್ದು ಬೇಬಿ. ಅನಾಥಾಶ್ರಮದಲ್ಲಿ ಬಿಟ್ಟು ನಾನು ಕೊಲೆಗಾತಿನ ಪಟ್ಟ ಕಟ್ಕೊಂಡು ಜೈಲ್ ಸೇರ್ತೆ. ನಾನು ಆ ಮಗುನ ಕರ್ಕೊಂಡು ಬಂದು ಸಾಕೋದಕ್ಕೆ ಶುರು ಮಾಡಿದೆ. ವಿಷ್ಣು ನಮ್ಮನೇಲಿ ಕಾಲಿಟ್ಟ ಗಳಿಗೆ ಮಗುನೇ ಕಾಣದೇ ಇರೋ ನಮ್ಮ ಜೀವನದಲ್ಲಿ ನನ್ನ ಹೆಂಡತಿ ಮಡಿಲು ತುಂಬಿಕೊಂಡ್ಲು, ಒಂದು ಹೆಣ್ಣು ಮಗುಗೆ ಜನ್ಮನೂ ಕೊಟ್ಲು. ಆದ್ರೆ ತಾನು ಕೊನೆ ಉಸಿರೆಳೆದ್ಲು. ವಿಷ್ಣು ಕಾಲು ಗುಣದಿಂದ ಈ ವಿಶ್ವನಾಥ್ ಪ್ರತಾಪ್ ತನ್ನ ಜೀವನದಲ್ಲಿ ಇದುವರೆಗೆ ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ. ಹಾಗಾದ್ರೆ ವಿಷ್ಣು ನನ್ನ ಮಗನೇ, ವಿಷ್ಣು ನನ್ನ ಮಗನೇ. ನಾನೀಗ ಮನೆಗೆ ಹೋಗ್ಬೇಕು, ವಿಷ್ಣು ನೋಡ್ಬೇಕು, ನೀನೇ ನನ್ನ ಮಗ ಅಂತ ಹೇಳ್ಬೇಕು. ನಾನೇ ನಿನ್ ತಾಯಿ ಅಂತ ಹೇಳ್ತೀನಿ, ಹೇಳ್ತೀನಿ. ನೆಲ್ಲು, ನೀನು ಮಗನ್ನ ನೋಡಿ ಎಲ್ಲ ವಿಷಯ ಹೇಳೋದು ನಂಗೂ ಸಂತೋಷನೇ. ಆದ್ರೆ ವಿಷ್ಣು, ಇಷ್ಟು ವರ್ಷ ನೀನ್ ಎಲ್ಲಿದ್ದೆ ಅಂತ ಕೇಳಿದ್ರೆ ಏನ್ ಹೇಳ್ತೀಯ? ಜೈಲಲ್ಲಿದ್ದೆ ಅಂತ ಹೇಳ್ತೀಯ? ಯಾಕೆ ಜೈಲಲ್ಲಿದ್ದೆ ಅಂತ ಕೇಳಿದ್ರೆ ಕೊಲೆ ಮಾಡಿದ್ದಕ್ಕಾಗಿ ಶಿಕ್ಷೆ ಅನುಭವಿಸಕ್ಕೆ ಅಂತ ಹೇಳ್ತೀಯ? ಯಾವ ಜನ ಅವನ್ನ ವಿಶ್ವನಾಥ್ ಪ್ರತಾಪ್ ಮಗ ಅಂತಾರೋ ಅದೇ ಜನ ಕೊಲೆಗಾರ್ತಿ ಮಗ ಅಂತ ಕರೀತಾರೆ. ಅದು ನಿನಗೆ ಸಂತೋಷನ? ನಿನ್ನ ಚರಿತ್ರೆಯ ಒಂದೊಂದೇ ಹಾಳೆ ತೆಗಿತಾ ಇದ್ದ ಹಾಗೆ 106 ಮೆಟ್ಲು ಮೇಲಿರೋ ವಿಷ್ಣು ಒಂದೊಂದೇ ಮೆಟ್ಲು ಕೆಳಗೆ ಇಳಿತಾ ಹೋಗ್ತಾನೆ. ನಿನ್ನ ಮೇಲಿನ ಅಸಹ್ಯಕ್ಕೆ ಜನ ಅವನನ್ನ ಛೀ ಥೂ ಅಂತಾರೆ. ಇದು ನಿನಗೆ ಇಷ್ಟನಾ? ಹಾಗೆ ಸಾವಿರಾರು ಜನರ ಹತ್ರ ನಿನ್ನ ಮಗ ಮುಗಿಸ್ಕೊಳ್ಳೋದು ಇಷ್ಟನಾ? ಇಲ್ಲ, ಅದೇ ಸಾವಿರಾರು ಜನಕ್ಕೆ ದೊರೆಯಾಗಿ ಈ ವಿಶ್ವನಾಥ್ ಪ್ರತಾಪ್ ಮಗನಾಗಿ ಮಾನ ಮರ್ಯಾದೆ ವೈಭವದಿಂದ ಮಹಾರಾಜನಾಗಿ ಬಾಳೋದನ್ನ ನೋಡೋದಕ್ಕೆ ಇಷ್ಟನಾ? ನೀನೇ ಹೇಳು.
ನನ್ ವಿಷ್ಣು ಚೆನ್ನಾಗಿ ಬದುಕ್ಬೇಕು. ಹಾಗಿದ್ರೆ ನೀನು ಅವನ ತಾಯಿ ಅನ್ನೋದನ್ನೇ ಮರೆತು ಬಿಡು. ಹಿಂದಿನ ಕತೆ ಏನು ತಿಳಿದಿರೋ ವಿಷ್ಣು ಬಾಳಿನಲ್ಲಿ ನೆಮ್ಮದಿಯಾಗಿರೋಕ್ ಬಿಡು. ನೀನು ದೂರ ಹೊರಟೋಗು, ಅವನನ್ನ ಮರೆತು ಬಿಡು. ಏನಾಗ್ತದೆ? ಅಮ್ಮ ಎಲ್ಲಿ? ವಿಷ್ಣು ಆಕೆಗೆ ಮಗ ಸಿಕ್ಕದ ಅಂತ ಹೇಳಿ ಹೊರಟೋದಪ್ಪ. ಮಗ ಸಿಕ್ಕದ? ಆಕೆ ಯಾರು ಇಲ್ಲ ಅಂತ ಹೇಳ್ತಾ ಇದ್ರು. ಯಾರಿಗಪ್ಪ ಗೊತ್ತು, ಹೇಳಿಲ್ಲ ಕೇಳಲಿಲ್ಲ. ಒಂದು ಚೀಟಿ ಬರೆದಿಟ್ಬಿಟ್ಟು ಹೊರಟೋಗಿದ್ದಾಳೆ. ನನ್ಗೊಂದು ಮಾತಾಡದೆ ಹೊರಟೋದ್ರ? ಆಕೆ ಎಲ್ಲೇ ಇದ್ರು ದೇವ್ರು ಚೆನ್ನಾಗಿಟ್ಟಿರ್ಲಿ. ಸ್ವಲ್ಪ ನಿಲ್ಸಿ. ಡಾಕ್ಟರ್, ಏನಮ್ಮ, ಏನಾಗ್ಬೇಕಾಗಿತ್ತು? ಅದು ಅದು ಪರವಾಗಿಲ್ಲ, ಧೈರ್ಯವಾಗಿ ಹೇಳಮ್ಮ. ಡಾಕ್ಟರ್, ನಾನು ಸಂಕೋಚ ಪಡ್ಬೇಡ. ಅಬಾರ್ಷನ್. ಅಬಾರ್ಷನ್? ನೋಡೋಕೆ ವಿದ್ಯಾವಂತೆ ತರ ಇದೆಯಾ, ಒಳ್ಳೆ ಮಂತಂದಳ ತರನೂ ಕಾಣಿಸ್ತಾ ಇದೆಯಾ. ಹೀಗ ಮಾಡ್ಕೊಳ್ಳೋದು? ಹೆಣ್ಣಾಗಿ ಹುಟ್ಟಿದ್ಮೇಲೆ ಮನೆಗೆ ನಂದಾದೀಪ ಆಗ್ಬೇಕೆ ಹೊರತು ಹೆತ್ತೋರ್ ಪಾಲಿಗೆ ಉರಿಯೋ ಜ್ವಾಲೆ ಆಗ್ಬಾರ್ದಮ್ಮ. ಪ್ಲೀಸ್ ಡಾಕ್ಟರ್, ನನ್ ಮರ್ಯಾದೆ ಕಾಪಾಡಿ ಡಾಕ್ಟರ್. ಪ್ಲೀಸ್ ಡಾಕ್ಟರ್, ಪ್ಲೀಸ್ ಡಾಕ್ಟರ್. ಆಗ್ಲಿ, ಅಳ್ಬೇಡಮ್ಮ. ನಾಳೆ 10 ಗಂಟೆಗೆ ಬಾ. ಹಾ. ಅಕ್ಕ ಬಾರೆ. ಅಕ್ಕ, ನಮ್ಮನೆ ಮಾನ ಮರ್ಯಾದೆನೆಲ್ಲ ಹಾಳು ಮಾಡ್ಬಿಟ್ಟಿಲ್ಲ. ನಿನ್ನ ಸ್ಥಿತಿಗೆ ಯಾರೇ ಕಾರಣ? ಇಲ್ಲ, ಹೇಳೆ ಹೇಳು ಅಕ್ಕ. ದಯವಿಟ್ಟು ನನ್ನೇನು ಕೇಳ್ಬೇಡ ಅಕ್ಕ. ಸಮಯ ಬಂದಾಗ ನಾನೇ ಎಲ್ಲ ಹೇಳ್ತೀನಿ. ಅಯ್ಯೋ, ಬನ್ನಿ ಅಮ್ಮ, ಬನ್ನಿ, ಕೂತ್ಕೊಳ್ಳಿ. ವಿಷ್ಣು ಸರ್ ಮನೇಲಿದ್ದಾರಾ? ಅವ್ರು ಈಗ ತಾನೇ ವೆಸ್ಟರ್ನ್ ಹೋಟ್ಲಿಗೆ ಹೋದ್ರಮ್ಮ. ವೆಸ್ಟರ್ನ್ ಹೋಟೆಲ್? ಏನಾದ್ರು ಹೇಳ್ಬೇಕಮ್ಮ? ಏನಿಲ್ಲ. ಸೋನು, ಸರ್, ನನ್ನಿಂದ ಏನಾದ್ರು ಸಹಾಯ ಆಗ್ಬೇಕಿತ್ತೆ? ನೀವು ಇಲ್ಲಿ? ಇದೇ ನಮ್ಮನೆ. ವಿಷ್ಣು? ವಿಷ್ಣು ನನ್ನ ಮಗ. ಹಾಗಾದ್ರೆ ನನ್ನ ತಂದೆ ಸಾವು ಕಾರಣ ವಿಷ್ಣುನಾ? ನಿಮ್ಮ ತಂದೆ ಸಾವಿಗೆ ಕಾರಣ ಆದನು ನನ್ನ ಮಗ. ನಿಮ್ಮ ತಂದೆ ಸಾವಿಗೆ ಕಾರಣ ಆದನು ನನ್ನ ಮಗ. ಹಲೋ, ಯಾರು? ನಿನ್ನ ಹಿತೈಷಿ. ನೀ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರೋ ರೋಸಿ
ಈಗ ಬೇರೆಯವ್ರನ್ನ ಪಾಲಿನ ರೋಜಾ ಆಗಿ ನಿನ್ನ ಪಾಲಿಗೆ ಬರೀ ಮುಳ್ಳಾಗಿದ್ದಾಳೆ. ಏನ್ ಹೇಳ್ತಿದ್ದೀರಾ? ಆಹಾ, ಬರೀ ಕೇಳಿದಿಕ್ಕೆ ಇಷ್ಟು ರೈಸ್ ಆಗ್ತಾ ಇದೆಯಲ್ಲ. ಇನ್ ನೋಡಿದ್ರೆ ನೀನ್ ನೋಡ್ಲೇಬೇಕು ಅಂತ ಇದ್ರೆ ಆದಷ್ಟು ಬೇಗ ರೋಸಿ ಇರೋ ಜಾಗಕ್ಕೆ ಹೋಗಿ ನೋಡು, ನಿನ್ಗೆ ಗೊತ್ತಾಗುತ್ತೆ. ಹಲೋ ರೋಸಿ, ಯು ಹ್ಯಾವ್ ಬ್ಯೂಟಿಫುಲ್ ಐಸ್. ಯು ಆರ್ ಸೋ ಬ್ಯೂಟಿಫುಲ್ ರೋಸಿ. Yes. Who is that? Come in. ಯಾರು ನೀವು? ಏನ್ ಬೇಕಾಗಿತ್ತು? ಯಾರದು ಶಿವ ಪೂಜೆಲ್ ಕರಡಿ ಬಿಟ್ಟ? ಯಾರು ಡಾರ್ಲಿಂಗ್? ಯಾರು ಗೊತ್ತು? Come on. ಸೋನು, ಸೋನು, ಅಯ್ಯೋ ಬಂದ್ರಪ್ಪ, ಹೆಲ್ಪ್ ಮಾಡಿ ಬನ್ನಿ ಸ್ವಲ್ಪ ಬೇಗ. ಸೋನು, ಬೇಗ ನಡೀರಿ, ಬೇಗ ನಡೀರಿ. ರೋಸಿ, ರೋಸಿ, ಏನಿದಿಲ್ಲ? ಯಾರಿದ್ದಾರೆ ಇಲ್ಲಿ? ಏನ್ ನಡೀತಾ ಇದೆ? ಅದನ್ನೆಲ್ಲ ಕೇಳಕ್ ನೀನ್ ಯಾರು? ನಾನಾ? ಗುಡ್, ವೆರಿ ಗುಡ್. ನೀನ್ ಕೇಳಿದ್ನಲ್ಲ, ನೀನು ಆಸೆ ಪಟ್ಟಿದ್ದೆಲ್ಲ ಒಂದ್ ದಿನಾನು ಇಲ್ಲ ಅಂದೆ. ಎಷ್ಟೇ ಕಷ್ಟ ಬಂದ್ರು, ಕಡೆಗೆ ನನ್ನ ಹೆಂಡತಿನ ಎದುರ್ಕೊಳ್ಳೋ ಪರಿಸ್ಥಿತಿ ಬಂದ್ರು, ನಿನ್ನ ಆಸೆನೆಲ್ಲ ಪೂರೈಸಿದ್ನಲ್ಲ. ಇವತ್ತು ನನ್ನನ್ನೇ ತಾಳಿ ಕಟ್ಟದ ಹೆಂಡತಿ ಹತ್ರ ಮಾತಾಡ್ದಾಗ ಮಾತಾಡ್ತಿದ್ಯಲ್ಲ, ಕಟ್ಕೊಂಡೋಳ್ನ ಎದುರು ಹಾಕು ಅಂತ ನಾನ್ ನಿನ್ಗೆ ಹೇಳಿದ್ನ? ನಿನಗೆ ನಾನು ಒಬ್ಳೇ ಇರಬಹುದು, ಆದ್ರೆ ನನಗೆ ನಿನ್ನಂಥವ್ರು 100 ಜನ. ನಿನ್ನೆ ನೀನು, ಇವತ್ ಇವನು, ನಾಳೆ ಇನ್ಯಾವನು. ನಾನ್ ಲೈಫ್ ನಲ್ಲಿ ಒಂದ್ಸರಿ ಹಾಕಿದ ಬಟ್ಟೆನ ಇನ್ನೊಂದ್ಸರಿ ಹಾಕೋದೇ ಇಲ್ಲ. ಅಂಥದ್ರಲ್ಲಿ ನೀನು. ರೋಸಿ ಡಾರ್ಲಿಂಗ್, ಎಷ್ಟೊತ್ತು ಯಾರ ಹತ್ರ ಮಾತಾಡ್ತಿದೀಯಾ? ಏಯ್, ಹೂ ಆರ್ ಯು ಐಸೆ? ಯಾರು ನೀನು? ವೈಟ್ ವೈಟ್ ವೈಟ್, ಈ ಮುಖ ನಾನು ಎಲ್ಲೋ ನೋಡಿದ್ದೀನಲ್ಲ. ಎಲ್ಲಿ ನೋಡಿದ್ದೀನಿ ನಾನು? ಏ ಡಾರ್ಲಿಂಗ್, ಎಲ್ಲಿ ಹೋಗ್ತಿದ್ದೀರಾ? ನಾನು ಬಂದ್ ಕೆಲಸ ಮುಗೀತು. ಅಂದ್ರೆ ನಾಟಕ, ಡ್ರಾಮಾ. ಈಗ ಬಂದಿದ್ದಲ್ಲ, ಅವ್ನು ಯಾರು ಗೊತ್ತಾ? ನನ್ನ ತಂಗಿ ಗಂಡ. ಅವನ್ನ ನಿನ್ನಿಂದ ದೂರ ಮಾಡಬೇಕಾಗಿತ್ತು, ಮಾಡಿದೆ. ನಾನು ಬಂದ್ ಕೆಲಸ ಮುಗೀತು, ಹೊರಟೆ. ಬಾಯ್. ಸೋನು, ನೀನು ನೋಡಿದ್ದಲ್ಲ ಒಂದು ನಾಟಕ ಅಷ್ಟೇ. ಇಲ್ಲಿಂದ ಹೊರಟೋಗಿ. ಸೋನು, ದಯವಿಟ್ಟು ನನ್ನ ಮಾತು ಕೇಳು ಪ್ಲೀಸ್. ನಾನೇನ್ ಕೇಳಕ್ಕೂ ಇಷ್ಟಪಡಲ್ಲ. ಜಸ್ಟ್ ಗೆಟ್ ಲಾಸ್ಟ್. ಸೋನು, ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ? ನನ್ನ ತಂದೆನ ಕಾರ್ ಆಕ್ಸಿಡೆಂಟ್ ಅಲ್ಲಿ ಕೊಂದು ನಿಮ್ಮನ್ನ ಒಳ್ಳೆಯವರು ಅಂತ ಇಲ್ಲಿವರೆಗೂ ತಪ್ಪಾಗಿ ತಿಳ್ಕೊಂಡಿದ್ದೆ. ನನ್ನನ್ನು ನಿಮ್ ಕೈಗೊಂಬೆ ಮಾಡ್ಕೊಂಡು ಆಟ ಆಡಿದ್ದು ಅಲ್ದೆ, ರಾತ್ರಿ ಹೊತ್ತು ಹೋಟೆಲ್ ರೂಮ್ ಅಲ್ಲಿ. ಅಯ್ಯೋ, ಇಲ್ಲಿಂದ ಹೊರಟೋಗಿ, ಹೊರಟೋಗಿ. ನಿಮ್ ಮುಖ ನೋಡಕ್ಕೂ ನನ್ಗೆ ಅಸಹ್ಯ ಆಗುತ್ತೆ. ಹೊರಟೋಗಿ, ಹೊರಟೋಗಿ, ಹೊರಟೋಗಿ. ಸೋನು, ನಾನೀಗ ಏನು ಹೇಳೋ ಸ್ಥಿತಿಲಿಲ್ಲ. ಸಮಯ ಬಂದಾಗ ನಿನಗೆ ಎಲ್ಲ ಅರ್ಥ ಆಗುತ್ತೆ.
ಯಾಕೆ ಹಿಡಿದಿದ್ಯಾ? ಹೌದು, ನನ್ಗೆ ಹುಚ್ಚಿಡ್ದಿದೆ. ಬಿಡಿ ನಾನು ಸಾಯ್ಬೇಕು. ಶಾಂತಿ, ಶಾಂತಿ, ಯಾಕೆ? ಏನಾಯ್ತು? ಏನಾಗಿದೆ? ತಿಂಗ್ ಮಾಡ್ತಿದ್ಯಾ? ಏನಾಗಿದೆ? ಏನಾಯ್ತು? ಯಾಕೆ ಮಾಡ್ತಿದ್ಯಾ? ಯಾವೊಂದು ಹೆಣ್ಣು ಮದ್ವೆಗ್ ಮುಂಚೆನೆ ತಾಯಿ ಆಗ್ತಾಳ, ಅವಳಿಗೆ ಸಾವಂತೆ ದಾರಿ. ಯಾರವನು? ಶಾಂತಿ ಬಾಳ್ನ ಹಾಳು ಮಾಡಿದ್ಯಾ? ನೀನೇ ಅವಳ ಮದುವೆ ಆಗ್ಬೇಕು. ಮದುವೆ? ಹಾಸಿಗೆಗೆ ಬಂದವನ್ನೆಲ್ಲ ಹಸೆ ಮಣೆ ಮೇಲೆ ಕೂಡ್ಸಕ್ಕಾಗತ್ತಾ? ನಿನ್ ಕೆಲಸ ನೀನ್ ನೋಡ್ಕೋ. ವಿಷ್ಣು, ಏನಿದೆಲ್ಲ? ಏಕವನ್ನ ಹೊಡಿತಾ ಇದೆಯಾ? ಶಾಂತಿ, ನಿನ್ನ ಮಗ ಶಾಂತಿ ಬಾಳ್ನ ಹಾಳು ಮಾಡಿದ್ದಕ್ಕೆ ಇವನಿಗೆ ಒದ್ದು ಬುದ್ಧಿ ಕಲಿಸಿ ಇವರಿಬ್ಬರನ್ನ ಒಂದು ಮಾಡಿ ಹೋಗೋಕ್ ಬಂದಿದ್ದೀನಿ. ಅಂದ್ರೆ ಪಾಪ ಮಾಡಿದನು ಪ್ರಾಯಶ್ಚಿತ ಆಗ್ಲೇಬೇಕು. ಶಾಂತಿ ಚೆನ್ನಾಗಿರ್ಬೇಕು, ಅವಳಿ ಮನೆ ಸೊಸೆಯಾಗಿ ನಗನಗ್ತಾ ಇರ್ಬೇಕು ಅನ್ನೋ ಒಂದೇ ಆಸೆಯಿಂದ ಬಂದಿದ್ದೀನಿ. ಅದಕ್ಕೋಸ್ಕರ ನಾನು ಏನ್ ಮಾಡೋಕ್ಕೂ ಸಿದ್ಧ. ಓಹೋ, ಈಕೆ ನನ್ನ ಮನೆ ಸೊಸೆ ಆದ್ರೆ ನಾನ್ ನಿನಗೆ ಕೊಡಬೇಕಾಗಿರೋ 5 ಕೋಟಿ ರೂಪಾಯಿಗಳನ್ನ ನೀನು ಬಿಟ್ಬಿಡ್ಬೇಕು. ಬಿಡ್ತೀಯಾ? ಹಾಗೆ ಆಗ್ಲಿ ವರ್ಮ. ಶಾಂತಿ ಮನೆ ಸೊಸೆಯಾಗಿ ಬರೋದಾದ್ರೆ ನೀನು ಹೇಳೋ ಕಂಡೀಷನ್ ನಾನು ಒಪ್ಕೋತೀನಿ. ಆದ್ರೆ ಒಂದ್ ಮಾತು ಮಾತ್ರ ಚೆನ್ನಾಗಿ ಜ್ಞಾಪಕ ಇಟ್ಕೊ. ಅವಳಿ ಮನೆ ಸೊಸೆಯಾಗಿ ಬಂದ್ಮೇಲೆ ಅವಳಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು. ಹಾಗೇನಾದ್ರೂ ಆದ್ರೆ ಕೋಟಿ ಬಿಟ್ಟಿರೋ ಈ ವಿಷ್ಣು ಸಮಯ ಬಂದಾಗ ಸಂಯಮ ಕಳ್ಕೊತಾನೆ. ಬಿ ಕೇರ್ಫುಲ್. ಹೌದು, ನೀನು 5 ಕೋಟಿ ಬಿಡೋದಿಕ್ಕೆ ದಾಖಲೆ? ಗುಡ್ ಪಾಯಿಂಟ್ ವರ್ಮಾ. ಇವರಿಬ್ರು ಮದುವೆ ಆದ ಕ್ಷಣದಲ್ಲೇ ನನಗೂ ನಿನ್ಗೂ ಯಾವುದೇ ರೀತಿಯ ಹಣಕಾಸಿನ ತಕರಾರಿಲ್ಲ ಅಂತ ಬರ್ಕೊಡ್ತೀನಿ. ಸಂತೋಷನಾ? ಗುಡ್, ವೆರಿ ಗುಡ್. ಈ ಕ್ಷಣದಿಂದ ಶಾಂತಿ ನನ್ನ ಸೊಸೆ ಅಲ್ಲ, ನನ್ನ ಮಗಳು. ಸೀತಮ್ಮನವರೇ, ಶಾಂತಿನ ಒಳಗಡೆ ಕರ್ಕೊಂಡು ಹೋಗಿ. ಮಗ ಸಿಕ್ತ ಅಂತ ಅವತ್ತು ಹೇಳ್ದೆ ಕೇಳ್ದೆ ಹೋದವರು ಈ ಮನೇಲಿ ಯಾಕಿದ್ದಾರೆ? ಈಕೆಗೂ ಈ ಮನೆಗೂ ಏನ್ ಸಂಬಂಧ? ಏನ್ ಸಂಬಂಧ? ಅಕ್ಕ, congrats. ಅಕ್ಕ, ನಿನ್ಗಿನ್ನೂ ವಿಷ್ಣು ಅವ್ರ ಮೇಲೆ ಕೋಪ ಹೋಗಿಲ್ವಾ? ಕೋಪ ಮಾಡ್ಕೊಡೋಕೆ ಏನಿದೆ, ಎಲ್ಲ ಮುಗ್ದೋದ್ ಕತೆ. ಅಕ್ಕ, ನೀನ್ ಅವ್ರನ್ನ ತಪ್ಪು ತಿಳ್ಕೊಂಡಿದ್ಯಾ? ನಿಜ ಏನು ಅಂತ
ಇಲ್ಲಿಗೆ ಯಾಕೆ ಬಂದೆ? ನಿಮ್ಮನ್ನ ನನ್ ಜೊತೆ ಕರ್ಕೊಂಡು ಹೋಗೋಕೆ. ಏನ್ ಹೇಳ್ತಾ ಇದೀಯಾ? ನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಹೀಗ್ ಮೋಸ ಮಾಡಿದ್ರೆ ನಿಮ್ಮನ್ ಬಿಡೋರು ಯಾರು? ನಮ್ಮಂಥ ಅಮಾಯಕ ಹೆಣ್ಮಕ್ಳಿಗೆ ಇಂಥ ಶ್ರೀಮಂತರು ಮಾಡೋ ಮೋಸನ ನೀವೇ ಕಣ್ಣಾರ ನೋಡಿ. ನೋಡಿ ಸರ್, ನೋಡಿ, ನೀವು ನೋಡಿ, ನೋಡಿ ಸರ್. ವಿಷ್ಣು, ಏನಿದು? ಅಣ್ಣ, ಯಾರಣ್ಣ ಇವಳು? ಏನೇನೋ ಹೇಳ್ತಾ ಇದ್ದಾಳೆ. ನೀನ್ ಇಂಥ ಕೆಲಸ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಣ್ಣ. ಆದ್ರೂ ನೀನೇನೋ ಮುಚ್ಚಿಡ್ತಾ ಇದ್ಯಾ. ನಿಜ ಏನು ಅಂತ ಹೇಳಣ್ಣ. ಹೇಳ್ದೆ ಇದ್ರೆ ಬೇಡ, ದಯವಿಟ್ಟು ದಯವಿಟ್ಟು ಈಗ ನಾನು ಏನು ಕೇಳ್ಬೇಡ. ನಾನೀಗೇನೇ ಮಾತಾಡಿದ್ರು ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಹಾಳಾಗೋಗುತ್ತೆ. ಅಂದ್ರೆ ಮೋಸ ಅಂತೀರಾ? ನೀವ್ ಹೇಳಿ ಸರ್, ವಿಷ್ಣು ನನ್ನ ಜೊತೆ ಇದ್ದದನ್ನ ನೀವು ನೋಡಿದಿರಲ್ಲ, ಹೇಳಿ. ಅಕ್ಕ, ನೀವಾದ್ರೂ ಹೇಳಿ ಅಕ್ಕ. ಇವ್ರು ನನ್ನ ಜೊತೆ ರೂಮ್ ನಲ್ಲಿ ಇದ್ದದನ್ನ ನೀವು ನೋಡಿದಿರಲ್ಲ, ಹೇಳಿ. ನೀವ್ ಹೇಳ್ದೆ ಇದ್ರೆ ಈಗ ತಾನೇ ಮದುವೆ ಆಗಿ ಸಂಸಾರ ಕಾಲಿಡ್ತಿರೋ ನಿಮ್ ತಂಗಿ ಮೇಲಾಣೆ. ಏಯ್, ಶುಭ ಕಾರ್ಯ ನಡೀತಾ ಇರೋ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದೀಯಾ? ಅಕ್ಕ, ವಿಷ್ಣು, ಬಿಡು ಅವಳ ಕೈನ. ಏನಮ್ಮ ಅಲ್ಲಿ ನೀನು ಏನು ನೋಡದೆ? ಧೈರ್ಯವಾಗಿ ಹೇಳು. ನಾನು ಹೇಳೋದೇನಿದೆ, ಆಕೆ ಹೇಳ್ತಿರೋದಿಲ್ಲ ನಿಜ. ನನ್ ಮಾತು ಕೇಳಿ, ದಯವಿಟ್ಟು ನನ್ ಮಾತು ಕೇಳಿ. ನಿಮ್ ಕೈ ಮುಗಿದು ಕೇಳ್ಕೊತೀನಿ. ನಾನೀಗೇನೂ ಹೇಳೋ ಸ್ಥಿತಿಲಿಲ್ಲ. ಯಾಕೆಂದ್ರೆ ಇದು ನಮ್ಮ ಮನೆ ಮಾನ ಮರ್ಯಾದೆ. ಡ್ಯಾಡಿನ ಮನೇನ? ಯಾರೋ ನಿನ್ನ ಡ್ಯಾಡಿ? ಯಾವುದೋ ನಿನ್ನ ಮನೆ? ಇನ್ನೊಂದ್ ಸರ್ತಿ ನನ್ನ ಡ್ಯಾಡಿ ಅಂತ ಕರೆದ್ರೆ ಹಲ್ಲುದ್ರಿಸ್ಬಿಡಿದೆ. ಯು ಹ್ಯಾವ್ ನೋ ಅಥಾರಿಟಿ ಟು ಕಾಲ್ ಮೀ ಡ್ಯಾಡಿ. ನೀನು ನನ್ನ ರಕ್ತದ ಗುಣ ಹಂಚಿಕೊಂಡು ಹುಟ್ಟಿದೋಣ. ನನ್ನ ರಕ್ತ. ನೀನು ಯಾರ ಮಗ ಹೇಳ್ತೀನಿ ಕೇಳು. 3 ಜನನ ಕೊಲೆ ಮಾಡಿ ಜೈಲು ಶಿಕ್ಷೆ ಅನುಭವಿಸಿರೋ ಒಬ್ಬ ಕೊಲೆಗಾರ್ತಿ ಮಗ. ಎಸ್, ನಿನ್ನ ತಗೊಂಡು ಹೋಗಿ ಕಸತ್ತರ ಒಂದು ಅನಾಥಾಶ್ರಮದಲ್ಲಿ ತೊಟ್ಟಲ್ಲಿ ಬಿಸಾಕಿದ್ರು. ನಾನು ನಿನ್ನ ಎತ್ಕೊಂಡು ಬಂದೆ, ನನ್ನ ಮನೆಯಲ್ಲಿ ಇಟ್ಟುಕೊಂಡೆ. ಇರೋಕೆ ಮನೆ, ಓಡಾಡೋಕೆ ಕಾರು, ಮನಿ, ಫ್ಯಾಕ್ಟರಿ, ಸ್ಟೇಟಸ್ ಎಲ್ಲ ನಾನು ನಿನಗೆ ಕೊಟ್ಟೆ. ಆದ್ರೆ ನೀನು ಇಷ್ಟು ವರ್ಷದ ನನ್ನ ಈ ಸ್ಟೇಟಸ್, ನನ್ನ ಮಾನ, ನನ್ನ ಮರ್ಯಾದೆ ಎಲ್ಲ ಎಲ್ಲ ಮಣ್ಣು ಪಾಲು ಮಾಡಿಬಿಟ್ಟೆ. ಏಯ್, ಹುಟ್ಟು ಗುಣ ಸುಟ್ಟು ಹೋಗಲ್ಲ ಅಂತಾರೋ? ಯಾರ್ದೋ ಮಗುನ ಕರ್ಕೊಂಡ್ಬಂದು ನಮ್ಮ ಮನೇಲಿ ಇಟ್ಕೊಂಡು ಸಾಕಿ ಸಲಹಿ ಎಷ್ಟು ಪ್ರೀತಿ ತೋರಿಸಿದ್ರೇನು ಆ ಹೆತ್ತವ್ರ ಗುಣ ಎಲ್ಲಿ ಹೋಗುತ್ತೆ? ನಿನಗೆ ಒಂದೆಷ್ಟು ಮಾನ ಮರ್ಯಾದೆ ಇದ್ರೆ ನೀನ್ ನನಗೆ ಮುಖ ತೋರಿಸ್ಬೇಡ. ಗೆಟ್ ಔಟ್, ಗೆಟ್ ದ ಹೆಲ್ ಔಟ್ ಆಫ್ ಹಿಯರ್, ಗೆಟ್ ಲಾಸ್ಟ್. ನನ್ ಮದ್ವೆ ಆಗೋದಕ್ಕೆ ಕಾರಣ ಯಾರು ಗೊತ್ತಾ? ವಿಷ್ಣು ಅವರು. ಅಕ್ಕ, ನಮ್ಮ ಮಾವ ಅವ್ರು ಕೊಡ್ಬೇಕಾಗಿರೋ 5 ಕೋಟಿ ಮನ್ನಾ ಮಾಡಿ ನನ್ ಮದ್ವೆ ನಡೆಯೋದಕ್ಕೆ ಅವ್ರ ದಾರಿ ಮಾಡಿಕೊಟ್ರಕ್ಕ. ನೀನ್ ಅನ್ಕೊಂಡಿರೋ ಹಾಗೆ ಇದು ಮನ್ಸಿಂದ ಆದ್ ಮದ್ವೆ ಅಲ್ಲ ಅಕ್ಕ. ಹಣದಿಂದ ಸಂಪಾದಿಸಿರೋ ಹೆಂಡತಿ ಪಟ್ಟ.
ಎಲ್ರ ಮುಂದೆ ನೀನ್ ಏನ್ ನೋಡ್ದೆ ಅಂತ ಹೇಳ್ದಿಯೋ ಅದ್ರ ಹಿಂದೆ ಒಂದ್ ಬಲವಾದ ಕಾರಣ ಇದೆ ಅಂತ ನನ್ ಮನ್ಸು ಹೇಳ್ತಾ ಇದಕ್ಕ. ಹೋಗಕ್ಕ, ಹೋಗ ಅವ್ರಿಗೆ ಸಮಾಧಾನ ಮಾಡಕ್ಕ. ಈಗ ನಿಜವಾಗ್ಲೂ ಅವ್ರಿಗೆ ನಿನ್ನ ಅವಶ್ಯಕತೆ ಇದೆ ಅಕ್ಕ. ಹೋಗಕ್ಕ. ಯಾವ ಮುಖ ಹೊತ್ಕೊಂಡು ಹೋಗ್ಲಿ? ಯಾವ ಮನುಷ್ಯ ನಮಗೋಸ್ಕರ, ನಮ್ಮ ಮನೆಗೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡಿದ್ರು? ಅವರನ್ನ ನಾನು ತಪ್ಪು ತಿಳ್ಕೊಂಡ್ಬಿಟ್ಟೆ. ನಾನ್ ತಪ್ಪು ಮಾಡ್ಬಿಟ್ಟೆ ಶಾಂತಿ, ನಾನ್ ತಪ್ಪು ಮಾಡ್ಬಿಟ್ಟೆ. ಕುಮಾರ್, ನೀನಿಲ್ಲಿ? ಬರಬಾರ ಜಾಗಕ್ಕೆಲ್ಲ ನಿನ್ನಂತವಳು ಬಂದಿರ್ಬೇಕಾದ್ರೆ ನಾನಿಲ್ಲಿ ಬರೋದ್ರಲ್ಲಿ ಆಶ್ಚರ್ಯ ಏನಿದೆ? ನಾನ್ ಸೈನ್ ಮಾಡ್ಕೊಟ್ರ ಪೇಪರ್ಸ್ ನ ವಾಪಸ್ ಕೊಡು. ಬರ್ತಾ ಬರ್ತಾ ಮಗು ತರ ಆಡ್ತಿದ್ಯಲ್ಲ. ನೀನ್ ಎಂತವಳು ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಈ ನಾಟಕ ಎಲ್ಲ ಬೇಡ, ಮರ್ಯಾದೆಯಿಂದ ನನ್ನ ಡಾಕ್ಯುಮೆಂಟ್ಸ್ ನನಗೆ ವಾಪಸ್ ಕೊಡು. ಕೊಡಲ್ಲ ಅಂದ್ರೆ? ಕೊಡಲ್ಲ ಅಂದ್ರೆ? ಓಕೆ ಓಕೆ, ನಿನ್ ಡಾಕ್ಯುಮೆಂಟ್ಸ್ ನಿನಗೆ ಕೊಡೋಕೆ ನನಗೇನು? ಕೊಡ್ತೀನಿ. ಮಿಸ್ಟರ್ ಕುಮಾರ್, ಸರ್ಕಾರಕ್ಕೆ ಹೋದ ಹಣ, ಸ್ಮಶಾನ ಸೇರಿದ ಹಣ ಯಾವತ್ತೂ ವಾಪಸ್ ಬರಲ್ಲ. ಹಾಗೆ ನಂದು ಒಂಥರ ಮಿನಿ ಖಜಾನೆ. ನನ್ನ ಹತ್ರ ಬಂದ್ ಯಾವುದೇ ವಸ್ತು ಹಿಂದಕ್ಕೆ ಹೋಗಲ್ಲ. ಕುಮಾರ್, ರೋಸಿ, ಕುಮಾರ್, ವಾಟ್ ಇಸ್ ದಿಸ್? ಏನಿದೆಲ್ಲ? ನಾನ್ ಮಾಡಿದ ತಪ್ಪಿಗೆ ನಾನು ಇವಳು ಸೈನ್ ಮಾಡ್ಕೊಟ್ಟಿದ್ದ ಬ್ಲಾಂಕ್ ಪೇಪರ್ಸ್ ನ ತಗೊಂಡೋಗಿ ವೀಣನ್ ಕೊಡೋಣ ಅಂತ ಬಂದೆ. ಆದ್ರೆ ಪೇಪರ್ಸ್ ಬದಲು ಇವಳು ಪಿಸ್ಟಲ್ ತೆಗೆದ್ಲು. ಅಷ್ಟರಲ್ಲೇ ಆ ಪಿಸ್ತೂಲ್ ಕೊಡು, ಪಿಸ್ತೂಲ್ ಕೊಡು. ನೋಡು, ಈ ಕೊಲೆ ನೀನ್ ಮಾಡಿಲ್ಲ. ಇಲ್ಲೇನ್ ನಡೆದಿದೆ ಅಂತ ನಿನಗೆ ಗೊತ್ತಿಲ್ಲ. ಪೊಲೀಸ್ನವ್ರು ಬರೋಕ್ಕಿಂತ ಮುಂಚೆ ಮೊದಲಿಂದ ಹೋಗು. ಕಮಾನ್. ಇಲ್ಲ ಇಲ್ಲ, ನಾನ್ ಮಾಡಿದ ಕೊಲೆನ ನಿಮ್ಮ ಮೇಲೆ ಆಗಕ್ಕೆ ನನ್ ಮನ್ಸು ಬರ್ತಿಲ್ಲ. ಪ್ಲೀಸ್. ಈಗ ಅದು ಯಾವುದಕ್ಕೂ ಸಮಯ ಇಲ್ಲ. ನನ್ನ ತಂಗಿಗೋಸ್ಕರ ನಾನು ಇಲ್ಲಿಂದ ಹೋಗ್ಲೇಬೇಕು. ಪೊಲೀಸ್ನವ್ರು ಬರೋಕ್ಕಿಂತ ಮುಂಚೆ ಮೊದಲಿಂದ ಹೋಗು. ಕಮಾನ್ ಕಮಾನ್, ಗೋ ಗೋ. ಪೇಪರ್ ವಿಷ್ಣುನ ಅರೆಸ್ಟ್ ಮಾಡಿದ್ದಾರೆ. ಮಾಡಿದಾರಲ್ವೋ? ಮಾಡಿಸಿದ್ದಾರೆ. ಯಾರು? ನಿಮ್ಮ ಅಪ್ಪ. ಡ್ಯಾಡಿ ನೀವಾ? ಹೇಗೆ? ಇಂಡೈರೆಕ್ಟ್ ಅಪ್ರೋಚ್ ಈಸ್ ಬೆಟರ್ ದನ್ ಡೈರೆಕ್ಟ್ ಅಪ್ರೋಚ್. ಅದು ನನ್ನ ಪಾಲಿಸಿ. ಅದನ್ನೇ ನಾನು ಪಾಲಿಸಿದೆ. ಅವತ್ತು ಏನ್ ನಡೀತು ಗೊತ್ತಾ? ಡ್ಯಾಡಿ, ಯು ಆರ್ ಗ್ರೇಟ್. ರಿಯಲಿ ಯು ಆರ್ ಗ್ರೇಟ್. ಇದೇ ನಡೆದಿದ್ದು. ಮಾಡೋದೇ ಕಿರಿಕು, ಅದ್ರಲ್ಲಿ ನಾನ್ ಗ್ರೇಟು ನೀನ್ ಗ್ರೇಟು ಅಂತ ನೀವೇ ಹೊಗಳ್ತಾ ಕೂತ್ಬಿಡಿ. ಅಲ್ಲಯ್ಯ ವರ್ಮ, ನಾನೇನೋ ಸಣ್ಣ ಪುಟ್ಟ ಕಿರಿಕ್ ಮಾಡ್ಕೊಂಡು ಕಿರಿಕ್ ವೀರಪ್ಪ MLA ಅಂತ ಹೆಸರು ತಗೊಂಡೆ. ನನ್ನನ್ನು CM ಮಾಡ್ತೀನಿ, ನನ್ನ ಹೆಸರು ನಾ ಫ್ರಂಟ್ ಪೇಜ್ ಬರೋ ಮಾಡ್ತೀನಿ ಅಂತ ಕಿರಿಕ್ ಎಪ್ಸಿ ನನ್ನ ತಲೆನ ನುಣ್ಣು ಬೋಳಿಸ್ತಾ ಇದೆಯಲ್ಲಯ್ಯ. ನಿನ್ನನ್ನು ಆದಷ್ಟು ಬೇಗ CM ಮಾಡಕ್ಕೆ ಎಲ್ಲ ಏರ್ಪಾಟು ಮಾಡ್ತಾ ಇದ್ದೀನಿ. ಅದೇನ್ ಕಿರಿಕ್ ಮಾಡಿದ್ಯಾ ಅನ್ನೋದು ನನ್ ಕಿವಿಲು ಸ್ವಲ್ಪ ಊದಯ್ಯ. CM ಕಾವೇರಿ ಪೂಜೆ ಮಾಡೋಕೆ ನಾಳೆ ಮೈಸೂರಿಗೆ ಹೋಗ್ತಾ ಇದ್ದಾನೆ. ಅವನ ಜೊತೆಲಿ ಈ ವಿಶ್ವನಾಥ್ ಪ್ರತಾಪ್ನೂ ಹೋಗ್ತಾನೆ. CM ಭಾಷಣ ಮಾಡೋ ಸಮಯಕ್ಕೆ ಸರಿಯಾಗಿ ನನ್ನ ಸೊಸೆ ಕೈಲಿ ಹಾರ ಹಾಕ್ಸೋ ನಾಟಕ ಆಡಿ ಬಾಂಬ್ ಬ್ಲಾಸ್ಟ್ ಮಾಡಿಸ್ಬಿಡ್ತೀನಿ. 3 ಜನನು ಹೋದ್ರೆ ಪೀಡೆ ಕಳೀತು ಅಂತ ತಿಳ್ಕೊ. ಆಮೇಲೆ ನೀನೇ CM. ಇದು ಕಣಯ್ಯ ಬೊಂಬಟ್ ಕಿರಿಕ್ಕು. ನಾನು ವಿಷ್ಣು ನೋಡ್ಬೇಕು. ಅಲ್ಲಿದ್ದಾರೆ ನೋಡಿ. ವಿಷ್ಣು, ವಿಷ್ಣು, ನೀವಿಲ್ಲಿ? ವಿಷ್ಣು, ನಾನಿಲ್ಲಿ ಬಂದಿದ್ದು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋಕೆ. ಏನಮ್ಮ ಅದು? ಆ ಹುಡುಗಿನ ಕೊಲೆ ಮಾಡಿದ್ದು ನೀನಲ್ಲಪ್ಪ, ನೀನಲ್ಲ. ನನಗೆ ಗೊತ್ತಮ್ಮ, ಸಮಯ ಸಂದರ್ಭ. ನಾನು ಆ ಕೊಲೆ ಮಾಡಿದೆ ಅಂತ ಒಪ್ಕೋಬೇಕಾಯ್ತು. ನಿನಗೆ 4 ಗೋಡೆ ಮಧ್ಯದಲ್ಲಿದ್ರೆ ಎಲ್ಲ ಹಾಳಾಗೋಗುತ್ತೆ. ಏನ್ ಹೇಳ್ತಾ ಇದ್ದೀರಾ?
ನಾಳೆ ಕಾವೇರಿ ಪೂಜೆ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಬರೋ ಮುಖ್ಯಮಂತ್ರಿಗೆ ನಿಮ್ ತಂದೆಗೆ ಶಾಂತಿ ಕೇಳಿ ಹೂನಾರ ಹಾಕ್ಸೋ ನಾಟಕ ಆಡಿ ಆಹಾರದಲ್ಲಿ ಬಾಂಬಿಟ್ ಕಳಿಸ್ತಾ ಇದ್ದಾರಪ್ಪ. ದಯವಿಟ್ಟು ಅವ್ರನ್ನ ಕಾಪಾಡಪ್ಪ. ಸುಳ್ಳು ಕತೆ ಹೇಳಿ ನಾನಿಲ್ಲಿಂದ ತಪ್ಪಿಸ್ಕೊಂಡು ಓಡೋಗೋ ಹಾಗೆ ಮಾಡಿ ಮತ್ತೆ ನನಗೆ ಕೆಟ್ಟ ಹೆಸರು ಬರೋ ಹಾಗೆ ಮಾಡ್ತಿದ್ದೀರಾ? ಇದೆಲ್ಲ ನಿಮ್ದು ನಿಮ್ಮ ಮಗ ರಾಕೇಶ್ ನಾಟಕ ತಾನೆ? ರಾಕೇಶ್ ನನ್ನ ಮಗನ? ಯಾರು ಹೇಳಿದ್ದು? ರಾಕೇಶ್ ನಿಮ್ಮ ಮಗ ಅಲ್ವಾ? ಹಾಗಾದ್ರೆ ಯಾರು ನಿಮ್ಮ ಮಗ? ರಾತ್ರೋರಾತ್ರಿ ಮಗ ಸಿಕ್ತ ಅಂತ ಹೇಳ್ದೆ ಕೇಳ್ದೆ ಓಡ್ ಹೋದ್ರಲ್ಲ, ಎಲ್ಲಿದ್ದಾನವನು? ಯಾರವನು? ದಯವಿಟ್ಟು ನಾನು ಏನು ಕೇಳ್ಬೇಡ. ಹೇಗಾದ್ರೂ ಮಾಡಿ ನಿಮ್ ತಂದೆನ ಶಾಂತಿನ ಕಾಪಾಡಪ್ಪ. ನಾನು ಅವ್ರನ್ನ ಕಾಪಾಡಬೇಕಾದ್ರೆ ನಿಮ್ಮ ಮಗ ಯಾರು ಅಂತ ನೀವು ಹೇಳಲೇಬೇಕು. ಹೇಳಿ ಹೇಳಿ, ಯಾರು ನಿಮ್ಮ ಮಗ? ವಿಷ್ಣು, ನನ್ ಮಗ ನೀನೇ ಅಪ್ಪ. ನೀನೇ ಕೊಡು. 4 ಜನಕ್ಕೆ ನೀನು ಕೊಲೆಗಾತಿ ಮಗ ಅಂತ ಗೊತ್ತಾಗ್ಬಾರ್ದು. ಒಂದೇ ಒಂದು ಉದ್ದೇಶಕ್ಕೆ ನೀನು ನನ್ನ ಮಗ ಅಂತ ಗೊತ್ತಾದ್ರು ಏನು ಹೇಳಕ್ಕಾಗ್ದೆ ನಾನು ನಿನ್ನಿಂದ ದೂರ ಹೊಟ್ಟೋದೆ ಕಣೋ, ದೂರ ಹೊಟ್ಟೋದೆ. ಅಮ್ಮ, ಏಯ್ ಮುದ್ಕಿ, ನಮ್ ಸೀಕ್ರೆಟ್ನ ಇವ್ರಿಗೆ ಹೇಳಕ್ ಬಂದಿದ್ಯಾ? ಆತುರವಾಗಿ ಆಕಾಶ ತಲೆ ಮೇಲೆ ಬಿದ್ದಾಗ ಹೊರಟಿದ್ಯಲ್ಲ, ಎಲ್ಲಿಗಪ್ಪ? ಡ್ಯಾಡಿ, ಎಲ್ಲ ಗೊತ್ತಿದ್ಕೊಂಡು ಕೋಳಿ ಕೆದಕ್ತಾ ಇದಿರಲ್ಲ. ಇಂಥ ಸಮಯದಲ್ಲಿ ಡೈರೆಕ್ಟ್ ಅಪ್ರೋಚ್ ಇಸ್ ಬೆಟರ್ ಅಪ್ರೋಚ್ ಅಲ್ವಾ ವಿಷ್ಣು? ಸಿಎಂ ಬದಲಿಸಕ್ಕೆ ಹೋಗ್ತಾ ಇದೆಯಾ?
ಇಲ್ಲ ನಿಮ್ಮ ಅಪ್ಪನ ಬದುಕಕ್ಕೆ ಹೋಗ್ತಾ ಇದೆಯಾ? ಹೇಗೋ ಬದುಕ್ಸಕ್ ಸಾಧ್ಯ? ಯಾವಾಗ ಎಲ್ಲಾ ವಿಷಯನೂ ಆ ಮುದುಕಿಗೆ ಗೊತ್ತಾಯ್ತು ಅಂತ ನನಗ್ ಗೊತ್ತಾಯ್ತು, ತಕ್ಷಣನೇ ಹಾರದಲ್ಲಿರೋ ಬಾಂಬನ ಬೇರೆ ಕಡೆ ಶಿಫ್ಟ್ ಮಾಡಿಸಿದೀನಿ. ಒಂದು ಮಿಸ್ ಆದ್ರೆ ಇನ್ನೊಂದು ಮಿಸ್ ಆದ್ರೆ ಮತ್ತೊಂದು ಬ್ಲಾಸ್ಟ್ ಆಗ್ಲೇಬೇಕು. ಒಟ್ನಲ್ಲಿ ನನ್ನ ಗ್ರಾಫ್ ಪ್ರಕಾರ ಅವ್ರ ಅಲ್ಲಿ ಸಾಯ್ಬೇಕು, ಈ ನನ್ನ ಮಗ ಇಲ್ಲಿ ಸಾಯ್ಬೇಕು. ಬಾಂಬ್ ಎಲ್ಲಿಟ್ಟಿದ್ಯಾ ಹೇಳು, ಬಾಂಬ್ ಎಲ್ಲಿಟ್ಟಿದ್ಯಾ ಹೇಳು. ವಿಷ್ಣು ವಿಷ್ಣು, ನಮ್ ಗಾಡಿನ ಬಿಟ್ಬಿಡು ವಿಷ್ಣು, ನಾನು ಹೇಳ್ತೀನಿ ಪ್ಲೀಸ್. ಮುಖ್ಯಮಂತ್ರಿಗಳು 4 ಗಂಟೆಗೆ ಸರಿಯಾಗಿ ಕಾವೇರಿ ಪೂಜೆ ಮಾಡಕ್ ಬರ್ತಾರೆ. ಸುಮಾರು 15 ನಿಮಿಷಗಳ ಕಾಲ ಪೂಜೆ ಮಾಡ್ತಾರೆ. 4 ಹೊತ್ತಿಗೆ ಸರಿಯಾಗಿ ಆಣೆಕಟ್ಟಿನ 1 ಕಿಲೋಮೀಟರ್ ಸುತ್ತಮುತ್ತ ಬಾಂಬ್ ಬಿಟ್ಟು ಸಿಎಂ ನ ಬ್ಲಾಸ್ಟ್ ಮಾಡ್ತಿದೀವಿ. ಬಾಂಬ್ ಫೈಲ್ ಆದ್ರೆ ಸಿಎಂ ಕಾರ್ ಡ್ರೈವರ್ನ ಹ್ಯೂಮನ್ ಬಾಂಬ್ ಆಗಿ ನಾವು ಯೂಸ್ ಮಾಡ್ತಿದೀವಿ. ಅವ್ನು 4 ಗಂಟೆ 11 ನಿಮಿಷಕ್ಕೆ ಸರಿಯಾಗಿ ಸಿಎಂಗೆ ಅರ್ಜೆಂಟ್ ಮೆಸೇಜ್ ಇದೆ ಅಂತ ಹೇಳಿ ಸಿಎಂ ಹತ್ರ ಹೋಗ್ತಾನೆ. ಸುಮಾರು 4 ಗಂಟೆ 15 ನಿಮಿಷಕ್ಕೆ ಸಿಎಂ ನ ತಪ್ಕೋತಾನೆ. ಸಿಎಂ ಸಮೇತ ಆಣೆಕಟ್ಟು ಬ್ಲಾಸ್ಟ್ ಆಗಿದೆ. ವಿಷ್ಣು, ಡ್ಯಾಡಿ ಬನ್ನಿ ಡ್ಯಾಡಿ, ನಿಧಾನ. ಐ ಆಮ್ ಸಾರಿ ಡ್ಯಾಡಿ, ನಿಮ್ಮನ್ನು ಉಳಿಸ್ಕೊಳ್ಳಕ್ಕೆ ಬೇರೆ ದಾರಿನೇ ಇರಲಿಲ್ಲ. ಡೋಂಟ್ ವರಿ, ನಿನಗ್ ಗೊತ್ತಿದ್ ನೀ ಹೇಳಿದೆ, ಆದ್ರೆ ಒಂದು ಬಿಟ್ಟುಬಿಟ್ಟಿದ್ಯಾ. ಎಸ್, ಆ ಬಾಂಬ್ ಬ್ಲಾಸ್ಟ್ ಆಗೋ ರಿಮೋಟು ನನ್ನ ಹತ್ರ ಇದೆ. ಮಹಾಜನಗಳಲ್ಲಿ ವಿಜ್ಞಾಪನೆ. ಇನ್ನು ಕೆಲವೇ ಸಮಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ವೀರೇಂದ್ರನಾಥ್ ಅವರು ತಾಯಿ ಕಾವೇರಿ ಪೂಜೆಯನ್ನು ನೆರವೇರಿಸಲು ಆಗಮಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಕರ್ನಾಟಕದ ಮುಕ್ಕೋಟಿ ಜನತೆಯು ಅವರಿಗೆ ಕರ್ನಾಟಕ ಸುಪುತ್ರ ಎಂಬ ಬಿರುದನ್ನು ದಯಪಾಲಿಸಲಿದೆ. ತಾವೆಲ್ಲರೂ ಸಾವಧಾನವಾಗಿದ್ದು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. ಮುಖ್ಯಮಂತ್ರಿ
ಹೋಗ್ತಾ ಇದೆಯಾ? CM ಅರ್ಜೆಂಟ್ ಮೆಸೇಜ್. ದಯವಿಟ್ಟು ಕ್ಷಮಿಸಿ ಸರ್, ಐ ಆಮ್ ಸಾರಿ. ನೋ, ನೀವ್ಯಾಕೆ ಸಾರಿ ಕೇಳ್ಕೋಬೇಕು? ವಿಷ್ಣು ಪ್ರತಾಪ್, ಏನಿದೆಲ್ಲ? ಸರ್, ವಜ್ರವರ್ಮ ಈ ಡ್ಯಾಮ್ಗೆ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡೋದ್ರ ಜೊತೆಗೆ ನಿಮ್ಮ ಕಾರ್ ಡ್ರೈವರ್ಗೆ ಹ್ಯೂಮನ್ ಬಾಂಬ್ ಫಿಕ್ಸ್ ಮಾಡಿ ನಿಮ್ಮನ್ನು ಕೊಲೆ ಮಾಡೋ ಪ್ರಯತ್ನ ಪಟ್ಟಿದ್ದ. ಯು ಹ್ಯಾವ್ ಡನ್ ಎ ಕಮೆಂಡಬಲ್ ಜಾಬ್. ನೀವಿವತ್ತು ಮಾಡಿದ ಸಹಾಯ ಸಾಹಸನ ಕರ್ನಾಟಕದ ಇತಿಹಾಸದಲ್ಲಿ ಯಾರೂ ಮರೆಯೋದಕ್ಕೆ ಸಾಧ್ಯವಿಲ್ಲ. ನೀವು ನನ್ನ ಹಾಗೂ ಈ ಮಹಾ ಜನತೆಯನ್ನು ಮಾತ್ರ ಕಾಪಾಡಲಿಲ್ಲ, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಕಟ್ಟಿದಂತ ಈ ಮಹಾ ಅಣೆಕಟ್ಟನ್ನು ಉಳಿಸಿದ್ದೀರಾ. ಅಕಸ್ಮಾತ್ ನಾನು ಸತ್ತಿದ್ರೆ ಇನ್ನೊಬ್ಬರು ಮುಖ್ಯಮಂತ್ರಿ ಬಂದಿರೋರು. ಆದ್ರೆ ಈ ಅಣೆಕಟ್ಟಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಇಂಥ ಒಂದು ಅಣೆಕಟ್ಟನ್ನು ಯಾರಾದ್ರೂ ಕಟ್ಟೋದಕ್ಕೆ ಸಾಧ್ಯವೇ? ನೆವರ್. ಇಲ್ಲಿಗೆ ಬಂದಿರೋ ಮಹಾಜನಗಳಲ್ಲಿ ಒಂದು ವಿನಂತಿ, ನೀವಿವತ್ತು ನನಗೆ ಕರ್ನಾಟಕ ಸುಪುತ್ರ ಅನ್ನೋ ಬಿರುದನ್ನು ಕೊಡಬೇಕು ಅಂತ ಏನ್ ನಿರ್ಧಾರ ಮಾಡಿದ್ದೀರೋ ಆ ಬಿರುದನ್ನ ನಾನು ನನ್ನ ಸ್ವಂತ ಇಚ್ಛೆಯಿಂದ ಆಶೀರ್ವಾದ ಪೂರ್ವಕವಾಗಿ ಇವರಿಗೆ ನಾನೇ ಕೊಡ್ತಾ ಇದ್ದೀನಿ. ನಾವಿನ್ ಬರ್ತೀವಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಬಹಳ ವರ್ಷಗಳ ನಂತರ ನನಗೆ ತಾಯಿ ಸಿಕ್ಕಿದ್ದಾರೆ. ದಯವಿಟ್ಟು ಅವ್ರು ಸೇವೆ ಮಾಡೋಕೆ ಅವಕಾಶ ಮಾಡಿಕೊಡಿಪ್ಪ. ವಿಷ್ಣು, ನಾನು ಅವತ್ತಾಡಿದ ಆ ಮಾತು ನಿನ್ನ ಮನಸ್ಸಲ್ಲಿ ಎಷ್ಟು ಬೇರೆಯವ್ರು ಬಿಟ್ಟಿದೆ ಅಂತ ಚೆನ್ನಾಗಿ ಗೊತ್ತಿದೆ. ನೋಡು, ಕೈ ಮುಗಿದು ಕೇಳ್ಕೊತೀನಿ, ಈ ವಯಸ್ಸಲ್ಲಿ ನನ್ನ ಬಿಟ್ಟು ಹೋಗೋಣಪ್ಪ. ಸೀತಮ್ಮನವರೇ, ನೀವಾದ್ರೂ ಅವನಿಗೆ ಹೇಳಿ. ವಿಷ್ಣು, ದೊಡ್ಡವ್ರ ಮನಸ್ಸನ್ನ ನೋಯಿಸ್ಬೇಡಪ್ಪ. ಅಮ್ಮ, ತಾಯಿ ಋಣನ ಹೇಗೆ ತೀರ್ಸೋಕ್ಕಾಗೋದಿಲ್ವೋ, ಉಪ್ಪು ತಿಂದ ಮನೆ ಋಣನು ಹಾಗೆ ತೀರ್ಸೋಕ್ಕಾಗೋದಿಲ್ಲಪ್ಪ. ಸತ್ಯವಾದ ಮಾತು ಹೇಳಿದ್ರಿ ಅಮ್ಮ. ಅಣ್ಣ ಈ ಮನೇನ್ ಬಿಟ್ಟು ಹೋಗ್ತಾ ಇರೋದು ಮಾಡೋದು ನನಗೆ ಚೆನ್ನಾಗಿ ಗೊತ್ತು. ಅಪ್ಪ, ವಿಷ್ಣು,